Hello my dear children, how are you all? I hope you all good and welcome you all to the session of equilibrium. And in today onwards I am going to take a classes on competitive classes on equilibrium chapter. And this is like a revision class for second PU students. Second PU students ಗೆ ಒಂದು revision classes ತರ. So competitive part equilibrium chapter ಅಲ್ಲಿ second PU students ಗಳು ಏನಾದರೂ first PU classes chapter ಏನಿದೆ equilibrium chapter ಅರ್ಥ ಆಗಿಲ್ಲ ಅಂದ್ರೂ ಈ ವಿಡಿಯೋ ಕ್ಲಾಸ್ ಅನ್ನು ನೋಡಬಹುದು ನೀವು. ಬಟ್ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ಗಳಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಮಾತ್ರ ಈ ವಿಡಿಯೋ ಕ್ಲಾಸ್ ನೋಡಿ, ಬಿಕಾಸ್ ಇದು ಕಂಪ್ಲೀಟ್ ಕಾಂಪಿಟೇಟಿವ್ ಪಾರ್ಟ್ ವಿಡಿಯೋ ಕ್ಲಾಸಸ್. ಹಾಗಾಗಿ ಜಸ್ಟ್ ದಿಸ್ ಇಸ್ ಅ ರಿವಿಷನ್ ಕ್ಲಾಸ್ ಫಾರ್ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್. ಒಂದು ಕಾಂಪಿಟೇಟಿವ್ ಪಾರ್ಟ್ ಕ್ವಶನ್ಸ್ಗಳು ಯಾವ ರೀತಿ ಅರೈಸ್ ಆಗುತ್ತೆ ಈ ಚಾಪ್ಟರ್ಲಿ, ಸೊ ಯಾವ ರೀತಿ ನಾವು ಓದಬೇಕು, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಈಗ ಬರುವಂಥ ಕ್ಲಾಸಸ್ಗಳಲ್ಲಿ. ಸೊ ಅದ್ರ ಏನು ಡಿಸ್ಕಸ್ ಮಾಡಬೇಕು ಅಂದರೆ ಕೆಲವೊಂದು ಸಿನಾಪ್ಸಿಸ್ ಈಕ್ವಿಲಿಬ್ರಿಯಂ ಇಲ್ಲಿರುವಂಥದ್ದು, ಜೊತೆಗೆ ಅದರ ಮೇಲೆ ಬರುವಂಥ ಇಂಪಾರ್ಟೆಂಟ್ MCQ ಕ್ವಶನ್ಸ್ಗಳು. ಸೊ ಇದನ್ನು ನಾವು ಕಂಪ್ಲೀಟ್ ಈ ವಿಡಿಯೋ ಕ್ಲಾಸಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, and let's back to the equilibrium chapter. So what is equilibrium? ನಾನು ಹೇಳಿದ್ದೆ ಈಗ ವೇಟೇಜ್ ಚಾಪ್ಟರು. ಓಕೆ, ಫಿಸಿಕಲ್ ಕೆಮಿಸ್ಟ್ರಿಲಿರೋದು ಮೋಸ್ಟ್ ವೇಟೇಜ್ ಚಾಪ್ಟರ್ ಯಾವುದಪ್ಪ ಅಂದರೆ ಈಕ್ವಿಲಿಬ್ರಿಯಂ ಫಸ್ಟ್ ಪಿ ಯುಲಿ. ಹಾಗಾದರೆ ನಿಮಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪ ಅಂದರೆ ಎಲ್ಲ ಇಯರಲ್ಲೂ ನೀಟ್ ಎಕ್ಸಾಮಲ್ಲಿ, ಓಕೆ ಎಲ್ಲ ಇಯರಲ್ಲೂ ನೀಟ್ ಎಕ್ಸಾಮಲ್ಲಿ ಪ್ರಾಬಬ್ಲಿ 3 ಕ್ವಶನ್ಸು ಈ ಚಾಪ್ಟರಿಂದ ಅರೈಸ್ ಆಗುತ್ತೆ. 3 ಕ್ವಶನ್ಸ್, ಓಕೆ 3 × 4 ದಟ್ ಈಸ್ 12 ಮಾರ್ಕ್ಸ್. ಓಕೆ 12 ಮಾರ್ಕ್ಸ್ ಅಷ್ಟು ವೇಟೇಜ್ ಈ ಚಾಪ್ಟರ್ಗಿದೆ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವು ಈಕ್ವಿಲಿಬ್ರಿಯಂ ಚಾಪ್ಟರ್ನ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಲೇಬೇಕು, ಬಿಕಾಸ್ ನ್ಯೂಮರಿಕಲ್ಸ್ ಅರೈಸ್ ಆಗುತ್ತೆ ಈ ಚಾಪ್ಟರಲ್ಲಿ. ಓಕೆ, ಹಾಗಾದರೆ ಯಾವುದ್ರ ಮೇಲೆ ಅರೈಸ್ ಆಗ್ಬೋದು? ನಾನು ಜಸ್ಟ್ ಒಂದು ಬ್ರೀಫ್ ಹೇಳೋದಾದರೆ, ಕಂಪ್ಲೀಟ್ ಒಂದು ಬೇಸಿಕ್ ಥಿಂಗ್ ಹೇಳೋದಾದರೆ, ನಿಮಗೆ ಕ್ವಶನ್ಸ್ ಅರೈಸ್ ಪ್ರಿಫರೆನ್ಸ್ ಕೊಡೋದಾದರೆ ಫಸ್ಟ್ ಪ್ರಿಫರೆನ್ಸ್ ನೀವು ಕೊಡಬೇಕಾಗಿರೋದು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ. ಓಕೆ, ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಅಂತ ಬರುತ್ತೆ, ಫಸ್ಟ್ ಪ್ರಿಫರೆನ್ಸ್ ಅದು ಕೊಡಿ. ಯಾವತ್ತೂ ಅದರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಎವ್ರಿ ಇಯರ್. ಓಕೆ, ಆ್ಯಂಡ್ ಆಫ್ಟರ್ ದಟ್ ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಆಯಿತು. ಅದಾದಮೇಲೆ ಇರುವಂಥದ್ದು ಅಯೋನಿಕ್ ಈಕ್ವಿಲಿಬ್ರಿಯಂ PH ಮತ್ತು POH. ಬೇಕಾದ್ರೆ ನೋಟ್ ಮಾಡ್ಕೋಬೋದು ನೀವು ಯಾವ ಥರ ಪ್ರಿಫರೆನ್ಷಿಯಲ್ ಆರ್ಡರ್ ಓದಬೇಕು ಅಂತ. ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಒಂದು ಕ್ವಶನ್ ಇರುತ್ತೆ, ಆ ಸಾಲ್ಯುಬಿಲಿಟಿ ಪ್ರಾಡಕ್ಟ್ನ ಕರೆಕ್ಟಾಗಿ ಡಿಸ್ಕಸ್ ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ಸ್ ಯಾವುದೇ ಬರ್ಬೋದು PH ಮತ್ತು POH ಮೇಲೆ. ಅಯೋನಿಕ್ ಈಕ್ವಿಲಿಬ್ರಿಯಂ PH ಮತ್ತು POH ಅಂತ ಬರುತ್ತೆ, ಅದರ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಆ್ಯಂಡ್ ಆಲ್ಸೋ KA ಮತ್ತು KB ಡಿಸೋಸಿಯೇಷನ್ ಕಾನ್ಸ್ಟೆಂಟ್, ಅದರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ಬೋದು. ಓಕೆ, ಆ್ಯಂಡ್ ಬಫರ್ ಸೊಲ್ಯೂಷನ್ಸ್ ಇದರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ಬೋದು. ಇದೆಲ್ಲ ದಟ್ ಕಮ್ಸ್ ಅಂಡರ್ ಅಯೋನಿಕ್ ಈಕ್ವಿಲಿಬ್ರಿಯಂ. ಓಕೆ, ಫಸ್ಟ್ ಪ್ರಿಫರೆನ್ಸು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕೊಡಿ. ಸೆಕೆಂಡ್ ಪ್ರಿಫರೆನ್ಸು PH POH KA KB ಆ್ಯಂಡ್ ಬಫರ್ ಸೊಲ್ಯೂಷನ್ಸ್, ಇದರ ಮೇಲೆ ಪ್ರಿಫರೆನ್ಷಿಯಲ್ ಆರ್ಡರ್ ಈ ರೀತಿ ಓದ್ಕೊಬನ್ನಿ. ಸೊ ಇದರ ಮೇಲೆ ಕ್ವಶನ್ಸ್ ಒಂದು ಅರೈಸ್ ಆಗುತ್ತೆ. ನೆಕ್ಸ್ಟ್ ಬರೋದಾದರೆ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ಅಂತ ಓದಿದ್ದೀರಾ. ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಸೊ ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಿಫರೆನ್ಸ್. ಆ್ಯಂಡ್ ಆಫ್ಟರ್ ದಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ, ಓಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂದರೆ ಸೊ KC ಅಂತ ಮೆನ್ಷನ್ ಮಾಡ್ತೀವಿ. ಹಾಗೆ ರಿಲೇಷನ್ ಬಿಟ್ವೀನ್ KP ಆ್ಯಂಡ್ KC, ಸೊ ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಈ ರೀತಿ ಆರ್ಡರ್ಲ್ಲಿ ಓದ್ಕೊಬಂದರೆ ನೀವು ಆಲ್ಮೋಸ್ಟ್ ಆಲ್ 3 ಕ್ವಶನ್ಸ್ನು ಅಟೆಂಡ್ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನೀವು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಕೊಡಬೇಕು. ಸಾಲ್ಯುಬಿಲಿಟಿ ಪ್ರಾಡಕ್ಟಲ್ಲಿ ಒಂದು ಕ್ವಶನ್ ಇದೇ ಇರುತ್ತೆ. ಆ್ಯಂಡ್ ಆಫ್ಟರ್ ದಟ್ ಹೇಳಿದೆ PH POH ಡಿಸೋಸಿಯೇಷನ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ಬಫರ್ ಸೊಲ್ಯೂಷನ್ಸ್, ಇದರ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಡಿಸ್ಕಸ್ ಮಾಡಿ. ಆ್ಯಂಡ್ ಆಲ್ಸೋ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲ್ನ ಓದಿ, ಅದರ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಈ ರೀತಿ ಪ್ರಿಫರೆನ್ಷಿಯಲ್ ಆರ್ಡರ್ಲಿ ನೀವು ಓದಬೇಕು. 3 ಕ್ವಶನ್ಸು ಅಟೆಂಡ್ ಮಾಡ್ಬೋದು ನೀವು. ಓಕೆ, ಸೊ ಇಷ್ಟು ಗೊತ್ತಾಗಿದೆ. ಹಾಗಾದರೆ ಈಕ್ವಿಲಿಬ್ರಿಯಂ ಅಂದರೆ ಏನು? ಸೊ ವಾಟ್ ಇಸ್ ಮೆಂಟ್ ಬೈ ಈಕ್ವಿಲಿಬ್ರಿಯಂ? ಸೊ ವೈ ಡು ವಿ ನೀಡ್ ಈಕ್ವಿಲಿಬ್ರಿಯಂ? ಸೊ ನೀವು ಥರ್ಮೋಡೈನಮಿಕ್ಸಲ್ಲಿ ಓದಿದ್ದೀರಾ. ಥರ್ಮೋಡೈನಮಿಕ್ಸಲ್ಲಿ ಯಾವೊಂದು ಎಕ್ಸ್ಟೆಂಟ್ಗೆ ರಿಯಾಕ್ಷನ್ ಆಗಿದೆ ಅಂತ ಹೇಳುತ್ತೆ ಥರ್ಮೋಡೈನಮಿಕ್ಸಲ್ಲಿ. ಬಟ್ ಆ ರಿಯಾಕ್ಷನ್ ಯಾವ ರೀತಿ ನಡೆದಿದೆ, ಓಕೆ ಸೊ ಐದರ್ ಇಟ್ ಮೇ ಫಾರ್ವರ್ಡ್ ಅಟ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳೋದು ಕಂಪ್ಲೀಟ್ ಡಿಸ್ಕಸ್ ಮಾಡೋದು ಯಾವುದಪ್ಪ ಅಂದರೆ ಈಕ್ವಿಲಿಬ್ರಿಯಂ ಅನ್ನೋ ಚಾಪ್ಟರ್ಲಿ. ಸೊ ಥರ್ಮೋಡೈನಮಿಕ್ಸ್ ಅಲ್ಲಾದ ಫೇಲ್ಯೂರ್ಸ್ಗಳನ್ನ ಕೆಲವೊಂದು ಈಕ್ವಿಲಿಬ್ರಿಯಂನಲ್ಲಿ ನಾವು ರಿಕವರ್ ಮಾಡ್ತೀವಿ. ಆ್ಯಂಡ್ ವಾಟ್ ಇಸ್ ಈಕ್ವಿಲಿಬ್ರಿಯಂ? ಸೊ ಸಿಂಪಲ್ ಹೇಳಬೇಕು ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಸೀಸಾ ಅಂತ ಆಡ್ತಾಯಿದ್ರಿ. ಓಕೆ, ಈ ಕಡೆ ಇಬ್ಬರು ಸೀಸಾ ಅಂತ ಒಂದು ಬ್ಯಾಲೆನ್ಸಿಂಗ್ ಗೇಮ್ನ ಆಡ್ತಾಯಿದ್ರಿ. ಸೊ ಆಗ ಏನಾಗ್ತಾಯಿತ್ತು, ಎರಡೂ ಕಡೆ ಈಕ್ವಲ್ ಮೆಂಬರ್ಸ್ ಇದ್ದರೆ ಅದು ಬ್ಯಾಲೆನ್ಸ್ ಆಗ್ತಾಯಿತ್ತು. ಬಟ್ ಒಂದು ಕಡೆ 3 ಜನ, ಒಂದು ಕಡೆ ಇಬ್ಬರಿದ್ರೆ ಏನಾಗ್ತಿತ್ತು, ಸೊ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ ಅದು. ಸೊ ದಟ್ಸ್ ಲೈಕ್ ಈಕ್ವಿಲಿಬ್ರಿಯಂ. ಓಕೆ, ಈಕ್ವಿಲಿಬ್ರಿಯಂ ಕಾನ್ಸೆಪ್ಟ್ ಎಲ್ಲ ಆಗೋದು, ದಟ್ ಇಸ್ ಮೀನ್ಸ್ ಬ್ಯಾಲೆನ್ಸಿಂಗ್ ಅಂತ ಹೇಳ್ಬೋದು. ಓಕೆ, ಆ ಬ್ಯಾಲೆನ್ಸಿಂಗ್ ಹೇಗೆ? ನೀವು ಕೆಮಿಕಲ್ ರಿಯಾಕ್ಷನ್ನ ಬ್ಯಾಲೆನ್ಸಿಂಗ್ ಮಾಡಿದರೆ ಅದು ಗೊತ್ತಿದೆ, ಬಟ್ ಇಲ್ಲಿ ಬ್ಯಾಲೆನ್ಸಿಂಗ್ ಹೇಗೆ ಅದನ್ನು ಡಿಸ್ಕಸ್ ಮಾಡೋಣ. ಸೊ ದೆನ್ ವಾಟ್ ಇಸ್ ಈಕ್ವಿಲಿಬ್ರಿಯಂ? ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್. ಸೊ ಈಕ್ವಿಲಿಬ್ರಿಯಂ ಅಂತಂದರೆ ಏನಾಗಾದರೆ, ಸೊ ಒಂದು ರಿಯಾಕ್ಷನಲ್ಲಿ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ದಟ್ ಇಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ಹೇಳ್ತೀವಿ ಈಕ್ವಿಲಿಬ್ರಿಯಂ ಅಂತಂದರೆ. ಓಕೆ, ಆದರೆ ಇನ್ನೊಂದು ವೈಸ್ ಹೇಳಿದೆ ನೋಡಿ, ಎ ಸ್ಟೇಟ್ ಆಫ್ ಪ್ರೋಸೆಸ್ ಇನ್ ವಿಚ್ ದ ಪ್ರಾಪರ್ಟೀಸ್ ಲೈಕ್ ಟೆಂಪರೇಚರ್, ಪ್ರೆಷರ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ದ ಸಿಸ್ಟಮ್ ಡು ನಾಟ್ ಶೋ ಎನಿ ಚೇಂಜ್ ವಿತ್ ಅ ಟೈಮ್. ಓಕೆ, ಪ್ಯಾಸೇಜ್ ಆಫ್ ಟೈಮ್ ಚೇಂಜ್ ಆಗ್ತಾ ಕೆಲವೊಂದು ಪ್ರಾಪರ್ಟೀಸ್, ದಟ್ ಮೀನ್ಸ್ ಟೆಂಪರೇಚರ್, ಕಾನ್ಸಂಟ್ರೇಷನ್, ಪ್ರೆಷರ್ ಅನ್ನೋದು ಏನೋ ಆ ಪ್ರಾಪರ್ಟೀಸು ಚೇಂಜ್ ಆಗಲ್ಲ ಅಂದರೆ ಆ ಕಂಡೀಷನಲ್ಲಿ, ದಟ್ ಕಂಡೀಷನ್ ಇಸ್ ಕಾಲ್ಡ್ ಈಕ್ವಿಲಿಬ್ರಿಯಂ. ದಟ್ ಸ್ಟೇಟ್
Okay, it is equilibrium state. It is a process in which properties like temperature, pressure and concentration of the system do not show any change with the passage of time, with the time changes. Time ಆಗ್ತಾ ಆ ಒಂದು ಕಂಡೀಷನಲ್ಲಿ ಆ ಒಂದು ಕಂಡೀಷನ್ ಈಕ್ವಿಲಿಬ್ರಿಯಂನ ಕಂಡೀಷನಲ್ಲಿ ಏನು ಚೇಂಜ್ ಆಗ್ತಾ ಇರಲ್ಲ. ಅಂದರೆ ಪ್ರಾಪರ್ಟೀಸ್ಗಳು ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್ ಮತ್ತು ಕಾನ್ಸಂಟ್ರೇಷನ್, ಇಟ್ ಮೀನ್ಸ್ ದೇ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು at particular that condition. And also the rate of concentration that is equal to concentration of a reactant is equal to the concentration of a product ಅಂತ ಹೇಳ್ಬೋದು. ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎರಡು ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಕೂಡ ನಾವು ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇನ್ನೊಂದು ಹೇಳ್ಬೋದು ಒಂದು ಪಾಯಿಂಟ್ ಅಂತಂದರೆ ಇನ್ ಆಲ್ ಪ್ರೋಸೆಸ್ ವಿಚ್ ಅಟೈನ್ ಈಕ್ವಿಲಿಬ್ರಿಯಂ ಟೂ ಅಪೋಸಿಂಗ್ ಪ್ರೋಸೆಸ್ ಆರ್ ಇನ್ವಾಲ್ವ್ಡ್. ಓಕೆ, ಒಂದು ಬ್ಯಾಕ್ವರ್ಡ್ ಪ್ರೋಸೆಸ್ ಅಂತ ಹೇಳ್ತೀವಿ, ಒಂದು ಫಾರ್ವರ್ಡ್ ಪ್ರೋಸೆಸ್ ಅಂತ ಹೇಳ್ತೀವಿ. ಟು ಆಪೋಸಿಂಗ್ ಪ್ರೋಸೆಸ್, ರಿಯಾಕ್ಟೆಂಟ್ನಿಂದ ಪ್ರಾಡಕ್ಟ್ ಕನ್ವರ್ಟ್ ಆಗುತ್ತೆ, ಅಗೇನ್ ಪ್ರಾಡಕ್ಟಿಂದ ರಿಯಾಕ್ಟೆಂಟ್ಗೆ ಕನ್ವರ್ಟ್ ಆಗುತ್ತೆ, ದಟ್ ಇಸ್ ವಾಟ್ ಆಪೋಸಿಂಗ್ ಫೋರ್ಸಸ್. ಸೊ ಆ ಒಂದು ಸ್ಟೇಜಲ್ಲಿ ಇನ್ ಆಲ್ ಪ್ರೋಸೆಸ್ ವಿಚ್ ಅಟೈನ್ ಈಕ್ವಿಲಿಬ್ರಿಯಂ, ಯಾವ ಪ್ರೋಸೆಸ್ಗಳು ಈಕ್ವಿಲಿಬ್ರಿಯಂ ಅಟೈನ್ ಮಾಡುತ್ತೆ ಅಲ್ಲಿ ಆಪೋಸಿಂಗ್ ಫೋರ್ಸಸ್ಗಳಿರುತ್ತೆ ಅಂತ ಹೇಳ್ತೀವಿ, ಒಂದು ಪಾಯಿಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ ಈಕ್ವಿಲಿಬ್ರಿಯಂ ಇಸ್ ಅಟೈನ್ಡ್ ವೆನ್ ದ ರೇಟ್ ಆಫ್ ಟೂ ಆಪೋಸಿಂಗ್ ಪ್ರೋಸೆಸ್ ಬಿಕಮ್ಸ್ ಈಕ್ವಲ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಯಾವಾಗ ಟು ಆಪೋಸಿಂಗ್ ಫೋರ್ಸಸ್ ಏನಿದೆ ಅಂದರೆ ಫಾರ್ವರ್ಡ್ ಡೈರೆಕ್ಷನ್ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಏನಾಗ್ತದೆ ಅಲ್ಲಿ ಬರೋ ಫೋರ್ಸಸ್ಸು ಎರಡು ಈಕ್ವಲ್ ಆದಾಗ ಸೊ ಅದನ್ನು ಹೇಳ್ತೀವಿ ಆಗ ಈಕ್ವಿಲಿಬ್ರಿಯಂ ಅಟೈನ್ ಆಗುತ್ತೆ. ದಟ್ ಮೀನ್ಸ್ ರೇಟ್ ಅಂತ ಹೇಳ್ತೀವಿ. ರೇಟ್ ಮೀನ್ಸ್ ಸ್ಪೀಡ್, ವೆಲಾಸಿಟಿ ಅಂತ ಹೇಳ್ಬೋದು. ಆ ಎರಡು ಆಪೋಸಿಂಗ್ ಫೋರ್ಸಸ್ಸು ರೇಟ್ ಈಕ್ವಲ್ ಆದಾಗ ಆ ಒಂದು ಸ್ಟೇಜ್ನ ನಾವು ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಆಗ ಒಂದು ಪ್ರೋಸೆಸ್ಸು ಈಕ್ವಿಲಿಬ್ರಿಯಂನ ಅಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳಿಗೆ ಹೇಗೆ ಅಂತ? ಸೊ ಆಪೋಸಿಂಗ್ ಫೋರ್ಸಸ್ ಅಂದರೆ ಜಸ್ಟ್ ಹಾಗೆ ಫಾರ್ವರ್ಡ್ ಡೈರೆಕ್ಷನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಆ ಒಂದು ಸ್ಪೀಡ್ನ ನಾವು ಆಪೋಸಿಂಗ್ ಫೋರ್ಸಸ್ ಅಂತ ಹೇಳ್ತೀವಿ. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಎರಡೂ ಕೂಡ ಸೊ ಒಂದೇ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಸೊ ಅದನ್ನು ಆಗ ಒಂದು ಈಕ್ವಿಲಿಬ್ರಿಯಂ ಸ್ಟೇಜ್ ಅಟೈನ್ ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳೋದಾದ್ರೆ ಇಫ್ ದ ಆಪೋಸಿಂಗ್ ಪ್ರೋಸೆಸ್ ಇನ್ವಾಲ್ವ್ ಓನ್ಲಿ ಫಿಸಿಕಲ್ ಚೇಂಜಸ್, ದಟ್ ಇಸ್ ವಾಟ್ ಫಿಸಿಕಲ್ ಈಕ್ವಿಲಿಬ್ರಿಯಂ. ಸೊ ಫಿಸಿಕಲ್ ಚೇಂಜಸ್ ಮೀನ್ಸ್ ಮೆಲ್ಟಿಂಗ್ ಆಫ್ ಐಸ್ ತೊಗೋಬೋದು, ಫ್ರೀಸಿಂಗ್ ಆಫ್ ವಾಟರ್ ತೊಗೋಬೋದು. ಓಕೆ, ಸೊ ದಟ್ ಇಸ್ ವಾಟ್ ಆಲ್ ಫಿಸಿಕಲ್ ಪ್ರೋಸೆಸ್. ಆ ಫಿಸಿಕಲ್ ಪ್ರೋಸೆಸ್ಸಲ್ಲಿ ಬರುವಂಥ ನಾವು ಫಿಸಿಕಲ್ ಚೇಂಜಸ್ ಅಥವಾ ಆ ಫಿಸಿಕಲ್ ಚೇಂಜಸ್ನ ಫಿಸಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಅಂದರೆ ಈಕ್ವಿಲಿಬ್ರಿಯಮ್ಮು ಫಿಸಿಕಲ್ ಚೇಂಜಸಲ್ಲಿ ಬಂತು ಅಂತಂದರೆ ಸೊ ಮೆಲ್ಟ್ ಆಗುವಂಥದ್ದು, ಸೊ ಡಿಸಾಲ್ವ್ ಮಾಡುವಂಥದ್ದು. ಈಗ ಸಾಲ್ಟ್ನ ಡಿಸಾಲ್ವ್ ಮಾಡ್ತಿರೋ ವಾಟರ್ಲಿ, ದಟ್ ಇಸ್ ವಾಟ್ ಫಿಸಿಕಲ್ ಪ್ರೋಸೆಸ್. ಸೊ ವಾಟರ್ ಮೆಲ್ಟ್ ಆಗುತ್ತೆ, ಸೊ ವಾಟರ್ ಫ್ರೀಸ್ ಆಗುತ್ತೆ, ದಟ್ ಇಸ್ ವಾಟ್ ಫಿಸಿಕಲ್ ಪ್ರೋಸೆಸ್. ಐಸು ಅಲ್ಲ, ಸೊ ವಾಟರ್ ಫ್ರೀಸ್ ಆಗುತ್ತೆ. ಸೊ ಅಂದರೆ ವಾಟರ್ ಟು ಲಿಕ್ವಿಡ್ ಟು ಐಸು ಅಂದರೆ ಸಾಲಿಡ್ ಕನ್ವರ್ಟ್ ಆಗಬೇಕು ಅಂದರೆ ದಟ್ ಇಸ್ ವಾಟ್ ಫಿಸಿಕಲ್ ಪ್ರೋಸೆಸ್. ಆ ಫಿಸಿಕಲ್ ಪ್ರೋಸೆಸ್ ಬರೋದು ನಾವು ಫಿಸಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಬಟ್ ಇನ್ ಕೇಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬಂದರೆ, ಇಫ್ ಆಪೋಸಿಂಗ್ ಪ್ರೋಸೆಸ್ ಆರ್ ಕೆಮಿಕಲ್ ರಿಯಾಕ್ಷನ್ಸ್ ಇತ್ತು ಅಂದರೆ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಡಿಸ್ಕಸ್ ಮಾಡ್ತೀವಿ. ಬಟ್ ಇನ್ ದಿಸ್ ಚಾಪ್ಟರ್ ವಿ ವಿಲ್ ಓನ್ಲಿ ಡಿಸ್ಕಸ್ ಆನ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಓಕೆ, ಕೆಮಿಕಲ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಇಷ್ಟು ಗೊತ್ತಾಗಿದೆ ಪಾಯಿಂಟ್ಸ್ಗಳೇನು ಅಂತ. ಸೊ ಬಟ್ ಜನರಲಾಗಿ ಹೇಳಬೇಕು ಅಂತಂದರೆ ಈಕ್ವಿಲಿಬ್ರಿಯಂ ಅಂದರೆ ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಎಟ್ ಅ ಪರ್ಟಿಕ್ಯುಲರ್ ಸ್ಟೇಜ್ ಆ್ಯಂಡ್ ದಟ್ ಸ್ಟೇಜ್ ಇಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಸಮ್ ಆಫ್ ದ ಪ್ರಾಪರ್ಟೀಸ್ ಡಸ್ ನಾಟ್ ಚೇಂಜ್ ವಿತ್ ದ ಟೈಮ್ ಅಟ್ ಅ ಪರ್ಟಿಕ್ಯುಲರ್ ಕಂಡೀಷನ್, ದಟ್ ಕಂಡೀಷನ್ ಇಸ್ ಕಾಲ್ಡ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಅಥವಾ ಟು ಆಪೋಸಿಂಗ್ ಪ್ರೋಸೆಸ್ ಇನ್ವಾಲ್ವ್ ಆಗಿರುತ್ತೆ, ಆಗ ಒಂದು ಸ್ಟೇಜ್ ಅಟೈನ್ ಆಗುತ್ತೆ, ದಟ್ ಸ್ಟೇಜ್ ಇಸ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಸೊ ಡಿಫ್ರೆಂಟ್ ಮೆಥಡ್ಸಲ್ಲಿ ನಾವು ಈಕ್ವಿಲಿಬ್ರಿಯಂನ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ವಾಟ್ ಈಕ್ವಿಲಿಬ್ರಿಯಂ. ಆ್ಯಂಡ್ ಲೆಟ್ಸ್ ಗೆಟ್ ಇನ್ ಟು ದ ಫಿಸಿಕಲ್ ಚೇಂಜಸ್. ಓಕೆ, ಫಿಸಿಕಲ್ ಚೇಂಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕೆಮಿಕಲ್ ಈಕ್ವಿಲಿಬ್ರಿಯಂ ಇನ್ ಫಿಸಿಕಲ್ ಚೇಂಜಸ್ ಯಾವುದು ಅಂತಂದರೆ ಫಾರ್ ಎಕ್ಸಾಂಪಲ್ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಂ ಅಂತಂದರೆ H2O ಒಂದು ಸಾಲಿಡ್ ಸ್ಟೇಟಲ್ಲಿ, ಫಾರ್ ಎಕ್ಸಾಂಪಲ್ ಐಸ್. ಓಕೆ, ಅದೇನಾಗುತ್ತೆ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದೆ ಅಂದರೆ ಮೆಲ್ಟ್ ಆಗ್ತದೆ. ಓಕೆ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದೆ ಅಂದರೆ ಮೆಲ್ಟ್ ಆಗ್ತದೆ ಅಂತ ಅರ್ಥ. ಸೊ ರೇಟ್ ಆಫ್ ಮೆಲ್ಟಿಂಗ್ ಆಫ್ ಐಸ್ ಅಂತ ಹೇಳ್ಬೋದು. ಓಕೆ, ಸಾಲಿಡ್ ಅಥವಾ ರೇಟ್ ಆಫ್ ಫ್ರೀಸಿಂಗ್ ಆಫ್ ಐಸ್ ದಟ್ ಇಸ್ ಈಕ್ವಲ್ ಟು ರೇಟ್ ಆಫ್ ಮೆಲ್ಟಿಂಗ್ ಆಫ್ ಐಸ್ ಅಂತ ಹೇಳ್ತೀವಿ. ಸೊ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ದಟ್ ಫ್ರೀಸಿಂಗ್ ಪಾಯಿಂಟ್ ಎರಡು ಕೂಡ ಈಕ್ವಲ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ದಟ್ ರೇಟ್ ಸ್ಪೀಡ್ ಸೊ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಸೊ ಇಂಡಿಕೇಟ್ ಮಾಡೋದು ಹೇಗೆ ನಾವು H2O ಓಕೆ ಇನ್ ಸಾಲಿಡ್ ಸ್ಟೇಟ್ ಆ್ಯಂಡ್ H2O ಇನ್ ಲಿಕ್ವಿಡ್ ಸ್ಟೇಟ್. ಸಾಲಿಡಿಂದ ಲಿಕ್ವಿಡ್ ಆದರೆ ಏನಾಗುತ್ತೆ ಮೆಲ್ಟಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ಲಿಕ್ವಿಡಿಂದ ಅಗೇನ್ ಬ್ಯಾಕ್ ಟು ಸಾಲಿಡ್ ಆಗಿದ್ರೆ ಫ್ರೀಸಿಂಗ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ರೇಟ್ ಆಫ್ ಮೆಲ್ಟಿಂಗ್ ಆಫ್ ಐಸ್ ದಟ್ ಇಸ್ ಈಕ್ವಲ್ ಟು ರೇಟ್ ಆಫ್ ಫ್ರೀಸಿಂಗ್ ಆಫ್ ವಾಟರ್ ಅಂತ ಹೇಳ್ಬೋದು. ಓಕೆ, ಅದನ್ನು ನಾವು ಹೇಳ್ತೀವಿ ಈಕ್ವಿಲಿಬ್ರಿಯಂ ಕಂಡೀಷನ್ ಅಂದರೆ ಫಿಸಿಕಲ್ ಈಕ್ವಿಲಿಬ್ರಿಯಂ, ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಓಕೆ, ಸಾಲಿಡಿಂದ ಲಿಕ್ವಿಡ್ಗೆ ಅಗೇನ್ ಲಿಕ್ವಿಡಿಂದ ಸಾಲಿಡ್ಗೆ. ಸೊ ಒಂದು ಆಪೋಸಿಂಗ್ ಪ್ರೋಸೆಸ್ ಇದೆ, ಆಪೋಸಿಂಗ್ ಫೋರ್ಸಸ್ಗಳು. ಸೊ ಫಾರ್ವರ್ಡ್ ಡೈರೆಕ್ಷನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತೀವಿ ಇದನ್ನು. ಓಕೆ, ದಿಸ್ ಇಸ್ ವಾಟ್ ಫಾರ್ವರ್ಡ್ ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ ದ ಸಿಂಬಲ್ ಫಾರ್ ಈಕ್ವಿಲಿಬ್ರಿಯಂ ಪ್ರೋಸೆಸ್. ಈಕ್ವಿಲಿಬ್ರಿಯಂ ಇರೋ ಸಿಂಬಲ್ ಯಾವುದು? ಈ ಒಂದು ಸಿಂಬಲ್ ತೋರಿಸ್ತೀವಿ, ಡಬಲ್ ಹೆಡೆಡ್ ಆರೋ ಮಾರ್ಕ್ಸ್ಗಳು. ಓಕೆ, ಸೊ ಇದು ಫಿಸಿಕಲ್ ಚೇಂಜಸಲ್ಲಿ ಫಸ್ಟ್ ಸಾಲಿಡ್ ಲಿಕ್ವಿಡ್ ಈಕ್ವಿಲಿಬ್ರಿಯಂ. ಆ್ಯಂಡ್ ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತಂದರೆ ಲಿಕ್ವಿಡ್ ಗ್ಯಾಸ್ ಈಕ್ವಿಲಿಬ್ರಿಯಂ. ಸೊ ಲಿಕ್ವಿಡ್ ಗ್ಯಾಸ್ ಅಂತಂದರೆ ಇದೇ ವಾಟರ್ನಾಗ ಏನೋ ಮಾಡ್ತೀರಾ, ವಾಟರ್ ಇದೆ, ಸೊ ಸಾಲಿಡಿಂದ ಮೆಲ್ಟ್ ಆಗಿದೆ ಅಂದ್ಕೊಳ್ಳಿ. ನೆಕ್ಸ್ಟು ಅದನ್ನು ಗೇಷಿಯಸ್ ಸ್ಟೇಟ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಅಂದರೆ ವೇಪರ್ ಸ್ಟೇಟ್ಗೆ ಸೊ ಹೀಟ್ ಮಾಡ್ತೀರಾ. ಹೀಟ್ ಮಾಡಿದ್ರೆ ಏನಾಗುತ್ತೆ
ರೇಟ್ ಆಫ್ ವೇಪರೈಷನ್, ಅಗೇನ್ ರೇಟ್ ಆಫ್ ಕಂಡೆನ್ಸೇಷನ್. ಗ್ಯಾಸಿಂದ ಲಿಕ್ವಿಡ್ ಬರಬೇಕು ಅಂದರೆ ಕಂಡೆನ್ಸೇಷನ್ ಪ್ರೋಸೆಸ್. ಸೊ ರೇಟ್ ಆಫ್ ವೇಪರೈಷನ್ ದಟ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್ ಆ್ಯಂಡ್ ದಟ್ ಇಸ್ ದ ಈಕ್ವಿಲಿಬ್ರಿಯಂ ಸ್ಟೇಜ್. ಕಂಡೆನ್ಸೇಷನ್ನು ಮತ್ತು ವೇಪರೈಷನ್ ಪ್ರೋಸೆಸ್ ರೇಟ್ ಏನೇ ಸ್ಪೀಡ್ ಏನಿದೆ ಎರಡೂ ಕೂಡ ಈಕ್ವಲ್ ಆಗುತ್ತೆ. ಸೊ ಕಾನ್ಸ್ಟೆಂಟ್ ಬರ್ತದೆ, ಎರಡು ಈಕ್ವಲ್ ಆಗುತ್ತೆ. ಆ ಒಂದು ಕಂಡೀಷನ್ ಏನು ಹೇಳ್ತೀವಿ ಆಗ ಈಕ್ವಿಲಿಬ್ರಿಯಂ ಅಂದರೆ ಲಿಕ್ವಿಡ್ ಗ್ಯಾಸ್ ಈಕ್ವಿಲಿಬ್ರಿಯಂ ಆ ಪರ್ಟಿಕ್ಯುಲರ್ ಸ್ಟೇಜ್ನ. ಅಂದರೆ ರೇಟ್ ಸ್ಪೀಡ್ ಏನಿದೆ ದಟ್ ರೇಟ್ ಆಫ್ ವೇಪರೈಷನ್ ಆಫ್ ವಾಟರ್ ಆ್ಯಂಡ್ ಕಂಡೆನ್ಸೇಷನ್ ಆಫ್ gaseous ವೇಪರ್ ಫಾರ್ಮ್ ಆಫ್ ವಾಟರ್ ದಟ್ ಇಸ್ ಬೋತ್ ಈಕ್ವಲ್. ಅಂದರೆ ಈಕ್ವಲ್ ಎರಡೂ ಇರುತ್ತೆ, ಎರಡು ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಸೊ ಅದನ್ನು ನಾವು ಹೇಳ್ತೀವಿ ಲಿಕ್ವಿಡ್ ಗ್ಯಾಸ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ, ಒಂದು ಕಂಡೀಷನ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಈಕ್ವಿಲಿಬ್ರಿಯಂ ಡಿಸ್ಕಸ್ ಮಾಡಿದ್ರೆ ಸಾಲಿಡ್ ಸೊಲ್ಯೂಷನ್ ಈಕ್ವಿಲಿಬ್ರಿಯಂ. ಸಾಲಿಡ್ ಸೊಲ್ಯೂಷನ್ ಅಂತಂದರೆ ಸಾಲ್ಟ್ ಒಂದು ಸಾಲಿಡ್ ಅಂದ್ಕೊಳ್ಳಿ, ಅದನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತೀರಾ ಅಂದರೆ ಸೊಲ್ಯೂಷನ್ ಆಯಿತು. ಓಕೆ, ಸಾಲಿಡ್ ಸಾಲ್ಟ್ ತೊಗೋತೀರಾ, ಫಸ್ಟು ಅದನ್ನು ವಾಟ್ರಲ್ಲಿ ಡಿಸಾಲ್ವ್ ಮಾಡ್ತೀರಾ. ಸೊ ಅಗೇನ್ ಹಾಗಾದ್ರೆ ಏನಾಗುತ್ತೆ, ಫಸ್ಟು ಡಿಸೊಲ್ಯೂಷನ್ ಆಗುತ್ತೆ. ವಾಪಸ್ ನಾವು ಸೊಲ್ಯೂಷನಿಂದ ಸಾಲ್ಟ್ ಬೇಕು ಅಂತಂದ್ರೆ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸಾಲಿಡಿಂದ ಸೊಲ್ಯೂಷನ್ ಅಂತಂದರೆ ದಟ್ ಇಸ್ ವಾಟ್ ಡಿಸೊಲ್ಯೂಷನ್. ಆ್ಯಂಡ್ ವಾಪಸ್ಸು ಸಾಲ್ಟಿಂದ ನಾವು ಸೊಲ್ಯೂಷನಿಂದ ಸಾಲ್ಟ್ನ ರಿಕವರ್ ಮಾಡಬೇಕು ಅಂದರೆ ದಟ್ ಇಸ್ ವಾಟ್ ಕ್ರಿಸ್ಟಲೈಸೇಷನ್. ದಟ್ ಮೀನ್ಸ್ ರೇಟ್ ಆಫ್ ಡಿಸೊಲ್ಯೂಷನ್ ಪ್ರೋಸೆಸ್ ದಟ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಪ್ರೋಸೆಸ್. ಅಂದರೆ ಸೇಮ್ ಸ್ಪೀಡಲ್ಲಿ ನಡೀತಾ ಇದೆ, ಕ್ರಿಸ್ಟಲೈಸೇಷನ್ ಮತ್ತು ಡಿಸೊಲ್ಯೂಷನ್ ಎರಡು ಕೂಡ ಈಕ್ವಲ್ ಇದೆ, ಸೇಮ್ ಸ್ಪೀಡಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳಿಗೆ? ಅಂತ ಕನ್ಫ್ಯೂಸ್ ಆಗುವಂಥದ್ದು ಬೇಕಾಗಿಲ್ಲ, ಇಲ್ಲಿ ತುಂಬ ಬೇಸಿಕ್ಸ್ ಥಿಂಗ್ಸ್ ಇದು. ಓಕೆ, ಸೊ ಇದು ಒಂದು ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಈಕ್ವಿಲಿಬ್ರಿಯಮ್ಸ್ ಗ್ಯಾಸ್ ಸೊಲ್ಯೂಷನ್ ಈಕ್ವಿಲಿಬ್ರಿಯ. ಗ್ಯಾಸ್ ಸೊಲ್ಯೂಷನ್ ಈಕ್ವಿಲಿಬ್ರಿಯ ಅಂತಂದರೆ ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್ಗಳು ನೋಡಿದ್ದಾರೆ, ಕಾರ್ಬನ್ ಡೈಆಕ್ಸೈಡ್ನ ಡಿಸಾಲ್ವ್ ಮಾಡಿರ್ತಾರೆ, ಸೊ ಸೀಲ್ ಮಾಡಿರ್ತಾರೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಇರುತ್ತೆ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಸೊಲ್ಯೂಷನಲ್ಲಿರುತ್ತೆ, ಗ್ಯಾಸು ಒಂದು ಟಾಪ್ ಸರ್ಫೇಸಲ್ಲಿರುತ್ತೆ. ಅಂದರೆ ಗ್ಯಾಸ್ ದಟ್ ಇಸ್ ಇನ್ ಈಕ್ವಿಲಿಬ್ರಿಯಂ ವಿತ್ ಗ್ಯಾಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್. ಸೊ ಇವಾಗ ಎರಡೂ ಕೂಡ ಈಕ್ವಿಲಿಬ್ರಿಯಂ ಇರುತ್ತೆ. ಸೊ ಸರ್ಫೇಸಲ್ಲಿ ಒಂದು ಗ್ಯಾಸ್ ಇರುತ್ತೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸರ್ಫೇಸಲ್ಲಿ ಕೂಡ ಇರುತ್ತೆ, ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಸೊಲ್ಯೂಷನ್ ಕೂಡ ಡಿಸಾಲ್ವ್ ಆಗಿರುತ್ತೆ. ಆ್ಯಂಡ್ ಬೋತ್ ಆರ್ ಇನ್ ಈಕ್ವಿಲಿಬ್ರಿಯಂ ಸ್ಟೇಜ್, ಎರಡು ಕೂಡ ಈಕ್ವಿಲಿಬ್ರಿಯಂ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಇಸ್ ವಾಟ್ ಗ್ಯಾಸ್ ಸೊಲ್ಯೂಷನ್ ಈಕ್ವಿಲಿಬ್ರಿಯಂ. ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಇಲ್ಲಿ ನೀವು ತಿಳ್ಕೊಬೇಕಾದ್ರೆ ಏನಪ್ಪ ಅಂದರೆ ಸ್ಪೀಡ್. ಓಕೆ, ರೇಟ್ ಆಫ್ ವೇಪರೇಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕಂಡೆನ್ಸೇಷನ್ ಅಂತ ಹೇಳಿದೆ, ರೇಟ್ ಆಫ್ ಮೆಲ್ಟಿಂಗ್ ಆಫ್ ಐಸ್ ಇಸ್ ಈಕ್ವಲ್ ಟು ರೇಟ್ ಆಫ್ ಫ್ರೀಸಿಂಗ್ ಆಫ್ ವಾಟರ್ ಅಂತ ಹೇಳಿದೆ. ಸೊ ಅಂದರೆ ಏನರ್ಥ, ಅಟ್ ದಟ್ ಪರ್ಟಿಕ್ಯುಲರ್ ಕಂಡೀಷನ್ ಬೋತ್ ಆರ್ ಟೇಕಿಂಗ್ ಪ್ಲೇಸ್ ಅಟ್ ಎ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಮೆಲ್ಟಿಂಗ್ ನಡೀತಾ ಇತ್ತು ಅಂತಂದರೆ ವಾಟರ್ದು ಫ್ರೀಸಿಂಗು ಆಗ್ತದೆ. ಫಾರ್ ಎಕ್ಸಾಂಪಲ್ ಒಂದು ಐಸ್ ಕ್ಯೂಬ್ಸ್ನ ಒಂದು ಥರ್ಮೋಸ್ ಫ್ಲಾಸ್ಕಲ್ಲಿ ವಾಟರ್ ಇಟ್ಟು ಅದಕ್ಕೆ ಐಸ್ ಕ್ಯೂಬ್ನ ಹಾಕಿ. ಸೊ ಏನಾಗುತ್ತೆ, ಅಲ್ಲಿ ಐಸ್ ಕ್ಯೂಬು ಇರುತ್ತೆ, ವಾಟರು ಇರುತ್ತೆ. ಸೊ ನೀವು ಎಷ್ಟು ತೆಗೆದು ನೋಡಿದ್ರು ಐಸ್ ಕ್ಯೂಬು ಆಗಿರುತ್ತೆ, ವಾಟರ್ ಆಗಿರುತ್ತೆ. ದಟ್ ಮೀನ್ಸ್ ವಾಟರ್ ಮಾಲಿಕ್ಯೂಲ್ಸು ಐಸಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ಐಸು ವಾಟರಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಎರಡೂ ಪ್ರೊಸೆಸ್ಸು ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಆ ಸ್ಟೇಜ್ ನಾವು ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಮಕ್ಕಳು ಹೇಗೆ ಅಂತ? ಸೊ ದಿಸ್ ಇಸ್ ವಾಟ್ ಫಿಸಿಕಲ್ ಚೇಂಜಸ್ ಅಂತ ಹೇಳ್ಬೋದು. ಫಿಸಿಕಲ್ ಚೇಂಜಸ್ ಅಂದರೆ ಸೊ ಈ ಮೆಲ್ಟಿಂಗ್ ಅಂತ ಹೇಳ್ಬೋದು, ವೇಪರೇಷನ್, ಕಂಡೆನ್ಸೇಷನ್. ಓಕೆ, ಇದನ್ನೆಲ್ಲ ನಾವು ಫಿಸಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ಇದನ್ನು ಡಿಸ್ಕಸ್ ಮಾಡೋದು ಫಿಸಿಕಲ್ ಈಕ್ವಿಲಿಬ್ರಿಯಂ. ಅರ್ಥ ಆಗಿದೆಯಲ್ವಾ? ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಡಿಸ್ಕಸ್ ಮಾಡೋಣ, ಈಕ್ವಿಲಿಬ್ರಿಯಂ ಇನ್ ಕೆಮಿಕಲ್ ಪ್ರೋಸೆಸ್. ಓಕೆ, ಈಕ್ವಿಲಿಬ್ರಿಯಂ ಕೆಮಿಕಲ್ ಪ್ರೋಸೆಸ್ಸಲ್ಲಿ ಯಾವ ರೀತಿ ಅಂತ ಅಂದರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಸೊ ಈಕ್ವಿಲಿಬ್ರಿಯಂ ಅಂದರೆ ಸಿಂಬಲ್ ಗೊತ್ತಾಗಿದೆ ನಿಮಗೆ. ಸೊ ಯಾವ ರೀತಿ ಸಿಂಬಲ್ನ ಬರದೆ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಹಾಗಾದರೆ ಇಲ್ಲಿ ಒಂದು ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ದಟ್ ಗಿವ್ಸ್ ಸಿ ಪ್ಲಸ್ ಡಿ. ಓಕೆ, ಸೊ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಬಂದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಬಂದರೆ at a particular stage the rate of backward reaction, the rate of forward reaction that is equal to rate of backward reaction. ಸೊ ಎರಡೂ ಕೂಡ ಈಕ್ವಲ್ ಇತ್ತು ಅಂದರೆ ಆ ಒಂದು ಸ್ಟೇಜ್ನ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದರೆ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಅದು ಕೆಮಿಕಲ್ ರಿಯಾಕ್ಷನ್ ನಡೆದರೆ ದಟ್ ಇಸ್ ವಾಟ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಆ್ಯಂಡ್ ಇಲ್ಲಿ ನೋಡಿ ಎ ಬಿ ಅನ್ನೋ ಎರಡು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಎ ಮೋಲ್ಸ್ ಆ್ಯಂಡ್ ಬಿ ಮೋಲ್ಸ್, ಸಿ ಮೋಲ್ಸ್ ಆಫ್ ಸಿ ಆ್ಯಂಡ್ ಡಿ ಮೋಲ್ಸ್ ಆಫ್ ಡಿ. ಸ್ಟಾಯ್ಕಿಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ತಗೋತಾ ಇದ್ದೀವಿ. ಆ್ಯಂಡ್ ಎ ಬಿ ಅನ್ನೋದು ಎರಡು ರಿಯಾಕ್ಟೆಂಟು. ಸೊ ಇದಕ್ಕೊಂದು ಗ್ರಾಫ್ ಪ್ಲಾಟ್ ಮಾಡೋಣ. ಸೊ ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್. ಓಕೆ, ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್, ಸರಿನಾ? ಸೊ ಏನಾಗಿದೆ, ಎ ಬಿ ಅನ್ನೋದು ರಿಯಾಕ್ಟೆಂಟ್ ಸೈಡ್, ದೀಸ್ ಆರ್ ರಿಯಾಕ್ಟೆಂಟ್ ಆ್ಯಂಡ್ ದೀಸ್ ಆರ್ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಫಸ್ಟು ಮ್ಯಾಕ್ಸಿಮಮ್ ಇರುತ್ತೆ, ಯಾಕಂದರೆ ಫಸ್ಟ್ ನೀವು ಎರಡು ರಿಯಾಕ್ಟೆಂಟ್ ತೊಗೊಂಡಿದ್ದೀರಾ, ಸೊ ಅಲ್ಲಿ ಯಾವುದೋ ಪ್ರಾಡಕ್ಟ್ ಫಾರ್ಮ್ ಆಗಿಲ್ಲ, ದಟ್ ಮೀನ್ಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಇದೆ, ಜಾಸ್ತಿ ಇದೆ ಅಂತ ಅರ್ಥ. ಸೊ ಹಾಗಾದರೆ ಎ ಬಿ ಅನ್ನೋದು ನೋಡಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ನು ಡಿಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಯಾಕಂತಂದರೆ ಅಟ್ ದ ಸೇಮ್ ಟೈಮ್ ಪ್ರಾಡಕ್ಟ್ ಕಾನ್ಸಂಟ್ರೇಷನು ಇನ್ಕ್ರೀಸ್ ಆಗ್ತಾ ಬರ್ತಾ ಇರುತ್ತೆ. ಅಟ್ ಪರ್ಟಿಕ್ಯುಲರ್ ಸ್ಟೇಜ್ both the product rate of the product concentration, reactant concentration remains constant, and that particular stage is called equilibrium. ಓಕೆ, ಅಥವಾ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ನೋಡಿ ಗೊತ್ತಾಗ್ತದೆ ಗ್ರಾಫಲ್ಲಿ ಏನು ಅರ್ಥ ಆಗುತ್ತೆ ನಿಮಗೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಅಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ ಅಂತ ಅರ್ಥ. ಸೊ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ನೋಡಿ ಟೈಮ್ ಆಗ್ತಾ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ. ಬಟ್ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗಿದೆ, ಈಕ್ವಿಲಿಬ್ರಿಯಂ ಮಟ್ಟ ಏನಾಗಿದೆ, ಆ್ಯಂಡ್ ದಟ್ ಪರ್ಟಿಕ್ಯುಲರ್ ಸ್ಟೇಜ್ ಟೈಮ್ ಪ್ಯಾಸೇಜ್ ಕೂಡ ಅಲ್ಲಿ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಬೋತ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು.
ಓಕೆ. ಸೊ ಇದನ್ನು ನಾವು ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಗ್ರಾಫಿಕಲಿ ತೋರಿಸೋದ್ರೆ ಈ ರೀತಿ. ಸೊ A ಪ್ಲಸ್ ಬಿ ಅಂತ ಇದೆ, ಇದು C ಪ್ಲಸ್ ಡಿ ಅಂತ ಇದೆ. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಸೇಮ್ ಟೈಮ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ದಿಸ್ ಇಸ್ ವಾಟ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ಸ್ಗೆ ಅಗೇನ್ ಪ್ರಾಡಕ್ಟ್ಸಿಂದ ವಾಪಸ್ ರಿಯಾಕ್ಟೆಂಟ್ಸ್ಗೆ ಕನ್ವರ್ಟ್ ಆಗುವಂಥದ್ದು. ಸೊ ಅದನ್ನು ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಗಿದೆಯೇನು ಅಂತ. ಸೊ ದಿಸ್ ಇಸ್ ಅಬೌಟ್ ಎ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಆ್ಯಂಡ್ ವಿ ಹ್ಯಾವ್ ಟೂ ಪ್ರೋಸೆಸ್. ಕೆಮಿಕಲ್ ಈಕ್ವಿಲಿಬ್ರಿಯಂ ಟೂ ಪ್ರೋಸೆಸ್. ಒನ್ ಇಸ್ ರಿವರ್ಸಿಬಲ್ ರಿಯಾಕ್ಷನ್. ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೇನು, ರಿಯಾಕ್ಟೆಂಟಿಂದ ಪ್ರಾಡಕ್ಟ್ಗೆ ಆ್ಯಂಡ್ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್. ಸೊ ಈಕ್ವಲ್ ಕನ್ವರ್ಷನ್ ಆಗ್ತಿದೆ. ಸೊ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತ ಹೇಳಿದೆ. ಆ್ಯಂಡ್ ದಟ್ ಮೀನ್ಸ್ ರಿವರ್ಸಿಬಲ್ ರಿಯಾಕ್ಷನಲ್ಲಿ ಮಾತ್ರ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು. ಏನು, ರಿಯಾಕ್ಷನ್ ಮೀನ್ಸ್ ನಾಟ್ ಓನ್ಲಿ ದ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಟು ಫಾರ್ಮ್ ದ ಪ್ರಾಡಕ್ಟ್ಸ್ ಅಂಡರ್ ಸರ್ಟನ್ ಕಂಡೀಷನ್ ಆಫ್ ಟೆಂಪರೇಚರ್, ಬಟ್ ಆಲ್ಸೋ ಪ್ರಾಡಕ್ಟ್ ರಿಯಾಕ್ಟ್ ಟು ಫಾರ್ಮ್ ರಿಯಾಕ್ಟೆಂಟ್ಸ್ ಅಂಡರ್ ದ ಸೇಮ್ ಕಂಡೀಷನ್. ಪರ್ಟಿಕ್ಯುಲರ್ ಕಂಡೀಷನ್ ಆಫ್ ಟೆಂಪರೇಚರಲ್ಲಿ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸಾಗಿ ಕನ್ವರ್ಟ್ ಆಗುತ್ತೆ. ಅಗೇನ್ ದಟ್ ಪರ್ಟಿಕ್ಯುಲರ್ ಕಂಡೀಷನ್ ಪ್ರಾಡಕ್ಟ್ಸು ರಿಯಾಕ್ಟೆಂಟ್ಸಾಗಿ ಕನ್ವರ್ಟ್ ಆಗುತ್ತೆ. ದಟ್ ಇಸ್ ವಾಟ್ ರಿವರ್ಸಿಬಲ್ ಪ್ರೋಸೆಸ್. ಸೊ ಆ ರಿವರ್ಸಿಬಲ್ ಪ್ರೋಸೆಸ್ ಅಂದರೆ ಆಗ ಬರೋದೇ ಈಕ್ವಿಲಿಬ್ರಿಯಂ ಸ್ಟೇಜ್. ದಿಸ್ ಇಸ್ ವಾಟ್ ರಿವರ್ಸಿಬಲ್ ಪ್ರೋಸೆಸ್. ಆಗ ಬರೋದೇ ಈಕ್ವಿಲಿಬ್ರಿಯಂ ಸ್ಟೇಜ್ ಅಂತ ಹೇಳ್ತೀವಿ. ಯಾವಾಗ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ಗೆ, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ಗೆ ಕನ್ವರ್ಟ್ ಆಗುತ್ತೆ, ಆಗ ಬರುವಂಥದ್ದೇ ಯಾವುದು, ಈಕ್ವಿಲಿಬ್ರಿಯಂ ಸ್ಟೇಜ್. ಫಾರ್ ಎಕ್ಸಾಂಪಲ್, ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಓಕೆ, ಸೋ ಮೆನಿ ರಿವರ್ಸಿಬಲ್ ರಿಯಾಕ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ಬೋದು ನಮ್ಗೆ ಯಾವುದು ಅಂತಂದರೆ N2 + 3H2 ಓಕೆ ಗಿವ್ಸ್ 2NH3. ಹೆಬರ್ಸ್ ಪ್ರೋಸೆಸ್ಸಿಂದ ಅಮೋನಿಯಾ ಫಾರ್ಮೇಷನ್ ನಾವು ಮಾಡ್ತೀವಿ. ಸೊ ನೈಟ್ರೋಜನ್ ಕಂಪೈನ್ಸ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಅಮೋನಿಯಾ. ಅಗೇನ್ ಅಮೋನಿಯಾ ಡಿಕಂಪೋಸಸ್ ಟು ಗಿವ್ ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್. ಸೊ ಫಾರ್ವರ್ಡ್ ರಿಯಾಕ್ಷನ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಅಂದರೆ ಸೇಮ್ ಸ್ಪೀಡಲ್ಲಿ ನಡೀತಾ ಇರಬೇಕು. ಆ ಪರ್ಟಿಕ್ಯುಲರ್ ಸ್ಟೇಜ್ ನಾವು ಈಕ್ವಿಲಿಬ್ರಿಯಂ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಇಟ್ ಇಸ್ ಪಾಸಿಬಲ್ ಓನ್ಲಿ ಇನ್ ರಿವರ್ಸಿಬಲ್ ರಿಯಾಕ್ಷನ್. ರಿವರ್ಸಿಬಲ್ ರಿಯಾಕ್ಷನಲ್ಲಿ ಮಾತ್ರ ಈಕ್ವಿಲಿಬ್ರಿಯಂ ಅಟೈನ್ ಆಗೋಕ್ಕೆ ಸಾಧ್ಯ. ಓಕೆ, ಸೋ ಮೆನಿ ರಿಯಾಕ್ಷನ್ಸ್ ಇಸ್ ದೇ. ಓಕೆ, H2 + I2 ಗಿವ್ಸ್ 2HI. ಓಕೆ, ಈ ರಿಯಾಕ್ಷನ್ ತೊಗೋಬೋದು. ಆ್ಯಂಡ್ ಕ್ಯಾಲ್ಶಿಯಂ ಕಾರ್ಬನೇಟ್. ಓಕೆ, ಆ್ಯಂಡ್ ಅಯೋನೈಸೇಷನ್ CH3 COOH ಅಯಾನಿಕ್ ಈಕ್ವಿಲಿಬ್ರಿಯಂ ಅಂತ ಬಂದರೆ ಸೊ ಪಾರ್ಷಿಯಲ್ ಡಿಸೋಸಿಯೇಷನ್ ಆಗುತ್ತೆ. CH3 COO- ಆ್ಯಂಡ್ H+ ಅಂತ ಆಗುತ್ತೆ. ಡಿಸೋಸಿಯೇಷನ್, ಪಾರ್ಷಿಯಲ್ ಡಿಸೋಸಿಯೇಷನ್. ಸೊ ಇಲ್ಲೂ ಕೂಡ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗುತ್ತೆ. ದಟ್ ಮೀನ್ಸ್ ರಿವರ್ಸಿಬಲ್ ಪ್ರೋಸೆಸ್. ರಿಯಾಕ್ಟೆಂಟ್ ಟು ಪ್ರಾಡಕ್ಟ್, ಪ್ರಾಡಕ್ಟ್ ಟು ರಿಯಾಕ್ಟೆಂಟ್. ಓಕೆ, ಸೊ ಅದನ್ನು ನಾವು ರಿವರ್ಸಿಬಲ್ ಪ್ರೋಸೆಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಾ ಮಕ್ಕಳೇನು ಅಂತ. ಸೊ ಇದು ಕಂಡೀಷನ್ಸ್ಗಳಿಗೇನು ಗೊತ್ತಾಯಿತು, ರಿವರ್ಸಿಬಲ್. ಆ್ಯಂಡ್ ಅಗೇನ್ ಇರಿವರ್ಸಿಬಲ್ ರಿಯಾಕ್ಷನ್ಸ್ ಅಂತಲೂ ಇದೆ. ಸೊ ಟೇಕ್ ದಿಸ್ ಎಕ್ಸಾಂಪಲ್ಸ್. ಓಕೆ, ಇರಿವರ್ಸಿಬಲ್ ರಿಯಾಕ್ಷನ್ಸ್ ಅಂದರೆ ಏನು, ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಆಗುತ್ತೆ, ಬಟ್ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್ ಇಸ್ ನಾಟ್ ಪಾಸಿಬಲ್. That means a reaction cannot takes place in the reverse direction. That is, the products formed do not react to give back to the reactants. So reactants ಕೊಡಲ್ಲ. ಸೊ ಪ್ರಾಡಕ್ಟ್ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಕನ್ವರ್ಟ್ ಮಾಡ್ತೀವಿ, ಬಟ್ ಪ್ರಾಡಕ್ಟಿಂದ ಅಗೇನ್ ರಿಯಾಕ್ಟೆಂಟ್ ಕನ್ವರ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಸೊ ಡಿಕಂಪೋಷನ್ ರಿಯಾಕ್ಷನ್ ಬರಿಬೋದು KClO3. ಓಕೆ, KCl + O2 ಅಂತ ತಗೊಳ್ಳಿಬೇಕಾದ್ರೆ. ಓಕೆ, ಸೊ ಈ ರೀತಿ. ಆ್ಯಂಡ್ ಅಗೇನ್ ಡಿಕಂಪೋಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಫಾರ್ ಎಕ್ಸಾಂಪಲ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ HCl + NaOH ದಟ್ ಗಿವ್ಸ್ NaCl + H2O. ಓಕೆ, ಸಾಲ್ಟ್ ಫಾರ್ಮೇಷನ್ ಆಗಿದೆ. ದಟ್ ಇಸ್ ವಾಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಸೊ ಇಲ್ಲಿ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಫಾರ್ಮ್ ಆಗಿದೆ, ವಾಪಸ್ ನಾವು ಸಾಲ್ಟ್ ವಾಟರ್ನ ಕಂಬೈನ್ ಮಾಡಿ ಆ್ಯಸಿಡ್ ಮತ್ತು ಬೇಸ್ನ ಕೊಡೋಕ್ಕಾಗಲ್ಲ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಓಕೆ, ಸೊ ಇದು ಗೊತ್ತಾಯಿತು. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಬರುತ್ತೆ. ಸೊ ಒಂದು ಪ್ರೆಸಿಪಿಟ್ ಫಾರ್ಮ್ ಆದರೆ, ಓಕೆ, ಪ್ರೆಸಿಪಿಟ್ ಫಾರ್ಮ್ ಆಯಿತು ಅಂದರೆ ಆ ಪ್ರೆಸಿಪಿಟೇಟ್ನ ವಾಪಸ್ ರಿಕವರ್ ಮಾಡೋಕ್ಕಾಗಲ್ಲ. ಸೊ ಪ್ರೆಸಿಪಿಟೇಷನ್ ಪ್ರೋಸೆಸ್ ಆ್ಯಂಡ್ ಆಲ್ಸೋ ಕಂಬಷನ್ ಪ್ರೋಸೆಸ್ ಹೇಳ್ಬೋದು. ಸೊ ಮೆಗ್ನೀಷಿಯಮ್ ಅಂಡರ್ಗೋ ಕಂಬಷನ್ ಟು ಫಾರ್ಮ್ MgO. ಓಕೆ, ಸೊ ದಿಸ್ ಇಸ್ ವಾಟ್ ಎ ಇರಿವರ್ಸಿಬಲ್ ಪ್ರೋಸೆಸ್. ಸೊ ಕಂಬಷನ್ ಆಗಿರ್ಬೋದು, ಡಿಕಂಪೋಷನ್ ಆಗಿರ್ಬೋದು, ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಪ್ರೆಸಿಪಿಟೇಷನ್ ರಿಯಾಕ್ಷನ್. ಓಕೆ, ಇವೆಲ್ಲ ದಟ್ ಕಮ್ಸ್ ಅಂಡರ್ ಏನು, ಇರಿವರ್ಸಿಬಲ್ ರಿಯಾಕ್ಷನ್ಸ್. ಇರಿವರ್ಸಿಬಲ್ ರಿಯಾಕ್ಷನಲ್ಲಿ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಲ್ಲ. ಓನ್ಲಿ ರಿವರ್ಸಿಬಲ್ ರಿಯಾಕ್ಷನ್ಸಲ್ಲಿ ಮಾತ್ರ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗೋದು. ಸೊ ಕೀಪ್ ಇಟ್ ಇನ್ ಮೈಂಡ್. ಓಕೆ, ಅರ್ಥ ಆಯ್ತಲ್ವೇನು ಅಂತ. ಸೊ ದಿಸ್ ಇಸ್ ವಾಟ್ ರಿವರ್ಸಿಬಲ್ ಆ್ಯಂಡ್ ಇರಿವರ್ಸಿಬಲ್ ರಿಯಾಕ್ಷನ್ಸ್. ಸೊ ಇಷ್ಟು ಏನಪ್ಪ ಅಂದರೆ ರಿವರ್ಸಿಬಲ್ ಮತ್ತು ಇರಿವರ್ಸಿಬಲ್ ರಿಯಾಕ್ಷನ್ಸ್ ಬಗ್ಗೆ ನಿಮಗೆ ಅರ್ಥ ಆಗಿದೆ. ಓಕೆ, ಎಕ್ಸಾಂಪಲ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಕೂಡ. ನೆಕ್ಸ್ಟ್ ವಿಲ್ ಮೂವ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ? ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಇಲ್ಲಿದೆ. ಸೊ ಏನು ಕಂಡೀಷನ್ಸ್ ಅಂತ ನೋಡಬೇಕು. ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂದರೆ ಏನು, ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅದಕ್ಕೆ, ಅದನ್ನು ನೋಡೋಣ, ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಸೊ ಫಸ್ಟ್ ಒನ್ ಈಸ್ it can be attained only if the reversible reaction is carried out in a closed vessel. That is very important condition. ಸೊ ಈ ರಿಯಾಕ್ಷನ್ಸ್ ಯಾವುದು ಕ್ಲೋಸ್ಡ್ ವೆಸಲಲ್ಲಿ ಆಗುತ್ತೆ ಆಗ ಮಾತ್ರ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ವಿ ಹ್ಯಾವ್ ಟು ಮೇಂಟೈನ್ ದ ರಿಯಾಕ್ಷನ್ ಇನ್ ಎ ಕ್ಲೋಸ್ಡ್ ವೆಸಲ್ ಸೊ ದಟ್ ವಿ ಕ್ಯಾನ್ ಅಟೈನ್ ದ ಈಕ್ವಿಲಿಬ್ರಿಯಂ ಇನ್ ದಟ್ ರಿಯಾಕ್ಷನ್. ಓಕೆ, ಹಾಗಾದರೆ ಗೊತ್ತಿರಲಿ
ಏನಿದೆ, ಇಫ್ ದ ರಿವರ್ಸಿಬಲ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಎ ಕ್ಲೋಸ್ಡ್ ವೆಸಲ್. ಫಾರ್ ಎಕ್ಸಾಂಪಲ್, ಒಂದು ವಾಟರ್ ಬಾಯ್ಲ್ ಮಾಡ್ತಾ ಇರ್ತೀರಾ, ವಾಟರ್ ಬಾಯ್ಲ್ ಮಾಡಿದ್ರೆ ಪ್ಲೇಟ್ನ ಕವರ್ ಮಾಡಿ, ವೇಪರೇಷನ್ ಆಗ್ತಾ ಇರುತ್ತೆ, ವಾಪಸ್ ಕಂಡೆನ್ಸೇಷನ್ ಆಗ್ತಾ ಇರುತ್ತೆ, ಅಂದರೆ ಕ್ಲೋಸ್ಡ್ ವೆಸಲ್ಲಿ. ಇನ್ ಕೇಸ್ ನೀವು ಓಪನ್ ವೆಸಲ್ಲಿ ಮಾಡಿದಾಗ ಏನಾಗುತ್ತೆ, ಸೊ ಹೊರಗಡೆ ಇರೋ ಪಾರ್ಟಿಕಲ್ಸು ಆ್ಯಡ್ ಆಗ್ಬೋದು, ಇಲ್ಲ ಹೊರಗಡೆಯಿಂದ ವೇಪರೈಸಾಗಿ ಎಲ್ಲ ಮಾಲಿಕ್ಯೂಲ್ಸ್ ಎವಾಪರೇಟ್ ಆಗ್ಬೋದು. ದಟ್ ಮೀನ್ಸ್ ಆಗ ಈಕ್ವಿಲಿಬ್ರಿಯಂ ಕಂಡೀಷನ್ ಅಟೈನ್ ಆಗಲ್ಲ. ಹಾಗಾಗಿ ಈಕ್ವಿಲಿಬ್ರಿಯಂ ಕಂಡೀಷನ್ ಅಟೈನ್ ಆಗಬೇಕು ಅಂತಂದರೆ ಅದನ್ನು ನಾವು ಕ್ಲೋಸ್ಡ್ ವೆಸಲಲ್ಲಿ, ಕ್ಲೋಸ್ಡ್ ಕಂಟೈನಲ್ಲೇ ಮೇಂಟೈನ್ ಮಾಡಬೇಕು. ಆಗ ರಿವರ್ಸಿಬಲ್ ರಿಯಾಕ್ಷನ್ ಆಗುತ್ತೆ, ಆಗ ಈಕ್ವಿಲಿಬ್ರಿಯಂ ಅಟೈನ್ ಆಗುತ್ತೆ. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್, ನೋಡಿ ಡೌನ್. ಓಕೆ, ಕ್ಲೋಸ್ಡ್ ವೆಸಲ್ ಕಂಡಕ್ಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ನಾನೀಗ, ಐಸ್ ಕ್ಯೂಬ್ಸ್ನ ವಾಟ್ರಲ್ಲಿ ಹಾಕಿ ಸೊ ಐಸೋಲೇಟೆಡ್ ಫ್ಲಾಸ್ಕಲ್ಲಿ ಕವರ್ ಮಾಡಿ, ಹಾಗೇನಾಗುತ್ತೆ, ಹೊರಗಡೆಯಿಂದ ಯಾವ ಪಾರ್ಟಿಕಲ್ಸ್ ಹೊರಗಡೆ ಬರಲ್ಲ, ಒಳಗಡೆಯಿಂದನೂ ಹೊರಗಡೆ ಹೋಗಲ್ಲ. ಸೇಮ್ ಅದೇ ರೀತಿ ವಾಟರ್ನ ಬಾಯ್ಲ್ ಮಾಡಿದಾಗ ಪ್ಲೇಟ್ನ ಕವರ್ ಮಾಡಿ, ವೇಪರೇಷನ್ ಆಗುತ್ತೆ, ವಾಪಸ್ ಕಂಡೆನ್ಸೇಷನ್ ಆಗಿ ವಾಟರ್ ಬೀಳುತ್ತೆ. ಸೊ ಹಾಗಾಗಿ ಕ್ಲೋಸ್ಡ್ ವೆಸಲಲ್ಲಿ ಮೇಂಟೈನ್ ಮಾಡಬೇಕು ಈಕ್ವಿಲಿಬ್ರಿಯಂ ಅಟೈನ್ ಆಗಬೇಕು ಅಂತಂದರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್. ಆ್ಯಂಡ್ ನೆಕ್ಸ್ಟ್, ಇಟ್ ಕ್ಯಾನ್ ಬಿ ಅಟೈನ್ಡ್ ಫ್ರಮ್ ಈದರ್ ಸೈಡ್ ಆಫ್ ದ ರಿಯಾಕ್ಷನ್. ಸೊ ಫಾರ್ವರ್ಡ್ ಡೈರೆಕ್ಷನಲ್ಲಾಗುತ್ತೆ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನಲ್ಲಾಗುತ್ತೆ. ಆ್ಯಂಡ್ ಈದರ್ ಸೈಡ್ ಆಫ್ ದ ರಿಯಾಕ್ಷನ್ ಅಂದರೆ ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ ಟು ರಿಯಾಕ್ಟೆಂಟ್. ಸೊ ಎರಡೂ ಕಂಡೀಷನು ಆಗಿದೆ ಯಾವಾಗ ಈಕ್ವಿಲಿಬ್ರಿಯಂ ಅನ್ನೋದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಇಂಪಾರ್ಟೆಂಟ್ ಕಂಡೀಷನ್ ಅದು ಕೂಡ. ಆ್ಯಂಡ್ ನೆಕ್ಸ್ಟ್, another important condition is a catalyst does not alter the rate of reaction and does not affect the ಅಥವಾ alter the state of equilibrium. ಕೆಟಲಿಸ್ಟ್ ಕೆಲಸ ಏನು ಅಂತಂದರೆ ರೇಟ್ನ ಇನ್ಕ್ರೀಸ್ ಮಾಡೋದು ಇಲ್ಲ ಡಿಕ್ರೀಸ್ ಮಾಡೋದು. ಓಕೆ, ಕೆಟಲಿಸ್ಟ್ ಅನ್ನೋದು ಒಂದು ರಿಯಾಕ್ಷನ್ ಇನ್ವಾಲ್ವ್ ಆಗಲ್ಲ, ಬಟ್ ಇಟ್ ಸೆಲ್ಫ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ರಿಯಾಕ್ಷನ್ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ ಅಂತಂದರೆ ಅದನ್ನು ಕಡಿಮೆ ಮಾಡುತ್ತೆ, ತುಂಬ ನಿಧಾನಕ್ಕೆ ಹೋಗ್ತಾ ಇದೆ ಅಂದರೆ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ. ಸೊ ಅದಷ್ಟೇ ಕೆಲಸ ಹೊರತು ಅದು ರಿಯಾಕ್ಷನಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಲ್ಲ. ಹಾಗಾಗಿ ಕ್ಯಾಟಲಿಸ್ಟ್ ಡಸ್ ನಾಟ್ ಆಲ್ಟರ್ ದ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇನು ಅಂತ? ಸೊ ಕ್ಯಾಟಲಿಸ್ಟು ಯಾವುದೇ ರೀತಿ ಈಕ್ವಿಲಿಬ್ರಿಯಂನ ಅಫೆಕ್ಟ್ ಮಾಡಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊಳ್ಳಿ. ಓಕೆ, ಕ್ಯಾಟಲಿಸ್ಟು ಯಾವುದೇ ಕಾರಣಕ್ಕೂ ಈಕ್ವಿಲಿಬ್ರಿಯಂನ ಅಫೆಕ್ಟ್ ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ಬೋದು ಬೇಕಾದ್ರೆ. ಯಾಕಂದರೆ ಕ್ಯಾಟಲಿಸ್ಟ್ ಕೆಲಸ ಏನಪ್ಪ ಅಂದರೆ ಇಟ್ ಓನ್ಲಿ ಆಲ್ಟರ್ಸ್ ದ ರೇಟ್ ಆಫ್ ರಿಯಾಕ್ಷನ್. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಅಂತೆ. ಆ ರೇಟ್ ಸ್ಪೀಡ್ನ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಮಾಡುತ್ತೆ ಹೊರತು ಆ ಈಕ್ವಿಲಿಬ್ರಿಯಂ ಸ್ಟೇಟ್ನ ಅಫೆಕ್ಟ್ ಮಾಡಲ್ಲ, ಅಂದರೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್, ಇಟ್ ಇಸ್ ಡೈನಮಿಕ್ ಇನ್ ನೇಚರ್. ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡೈನಮಿಕ್ ಇನ್ ನೇಚರ್. ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳಿದಾಗ ಸೊ ಈಕ್ವಿಲಿಬ್ರಿಯಂ ಅಟೈನ್ ಆಯಿತು, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟು ಕಾನ್ಸ್ಟೆಂಟ್ ಆಯಿತು ಅಂತ ಹೇಳಿದ್ವಿ. ಸೊ ಅದು ಈಕ್ವಿಲಿಬ್ರಿಯಂ ಆಗಿಬಿಟ್ರೆ ರಿಯಾಕ್ಷನ್ ನಡೆಯುತ್ತಾ? ಎಸ್, ಆಬ್ವಿಯಸ್ಲಿ ರಿಯಾಕ್ಷನ್ ನಡೀತಾನೆ ಇರುತ್ತೆ. ದಟ್ ಇಸ್ ವಾಟ್ ಡೈನಮಿಕ್ ಈಕ್ವಿಲಿಬ್ರಿಯಂ. ರಿಯಾಕ್ಷನ್ನು ರಿಯಾಕ್ಟೆಂಟಿಂದ ಪ್ರಾಡಕ್ಟ್ಗೆ, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ಗೆ ಕನ್ವರ್ಟ್ ಆಗ್ತಾನೆ ಇರುತ್ತೆ, ಬಟ್ ಅಟ್ ದ ಸೇಮ್ ಸ್ಪೀಡ್. ಓಕೆ, ಸೇಮ್ ರೇಟಲ್ಲಿ ಎರಡು ಕೂಡ ನಡೀತಾ ಇರುತ್ತೆ. ಆ್ಯಂಡ್ ದಟ್ ಕಂಡೀಷನ್ ಇಸ್ ಕಾಲ್ಡ್ ಡೈನಮಿಕ್ ಈಕ್ವಿಲಿಬ್ರಿಯಂ. ಸೊ ಡೈನಮಿಕ್ ಇನ್ ನೇಚರ್ ಅಂದರೆ ದ ರಿಯಾಕ್ಷನ್ ಡಸ್ ನಾಟ್ ಸ್ಟಾಪ್, ಬಟ್ ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಅ ಸೇಮ್ ಸ್ಪೀಡ್, ಅಥವಾ ಈಕ್ವಲ್ ರೇಟ್ ಅಂತ ಹೇಳ್ತೀವಿ. ಸೊ ಈಕ್ವಿಲಿಬ್ರಿಯಂ ಅಟೈನ್ ಆದ ತಕ್ಷಣ ರಿಯಾಕ್ಷನ್ ಸ್ಟಾಪ್ ಆಯಿತು ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದರೆ ರಿಯಾಕ್ಷನ್ ನಡೀತಾನೆ ಇರುತ್ತೆ, ರಿಯಾಕ್ಟೆಂಟಿಂದ ಪ್ರಾಡಕ್ಟ್ಗೆ, ಪ್ರಾಡಕ್ಟಿಂದ ರಿಯಾಕ್ಷನ್ ನಡೀತಾನೆ ಇರುತ್ತೆ, ಅದು ಸೇಮ್ ಸ್ಪೀಡಲ್ಲೇ, ಸೇಮ್ ರೇಟಲ್ಲೇ. ಹಾಗಾಗಿ ದ ಈಕ್ವಿಲಿಬ್ರಿಯಂ ಸೆಟ್ ಟು ಬಿ ಡೈನಮಿಕ್ ಇನ್ ನೇಚರ್. ಅಂದರೆ ದ ರಿಯಾಕ್ಷನ್ ಡಸಂಟ್ ಸ್ಟಾಪ್ ಎಟ್ ದ ಟೈಮ್, but takes place at the same speed. The rate of forward reaction and rate of backward reaction takes place at the same speed, and that is what dynamic equilibrium. Very, very, very important condition. Okay, dynamic equilibrium ಅಂತಂದ್ರೆ rate of forward reaction and rate of backward reaction ಎರಡು ಕೂಡ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಸೊ ಅದನ್ನು ನಾವು ಡೈನಮಿಕ್ ನೇಚರ್ ಅಂತ ಹೇಳ್ತೀವಿ. ಓಕೆ, ಸೊ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್, we have another point. Change of pressure, concentration or temperature favors one of the reaction. For example, ಟೆಂಪ್ರೇಚರು ಕಾನ್ಸಂಟ್ರೇಷನ್ ಇರ್ಬೋದು, ಕಾನ್ಸ್ಟೆಂಟ್ ಇರುತ್ತೆ ಒಂದು ಈಕ್ವಿಲಿಬ್ರಿಯಂ ಸ್ಟೇಜಲ್ಲಿ ಅಂತ ಹೇಳಿದ್ವಿ. ಅಕಸ್ಮಾತ್ ಆ ಸ್ಟೇಜಲ್ಲಿ ನಾವು ಕಾನ್ಸಂಟ್ರೇಷನ್ನ ಅಥವಾ ಟೆಂಪ್ರೇಚರ್ನ, ಪ್ರೆಷರ್ನ ಚೇಂಜ್ ಮಾಡಿದ್ರೆ ಸೊ ಆಗ ಒಂದು ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಈಕ್ವಿಲಿಬ್ರಿಯಂ. ಫಾರ್ ಎಕ್ಸಾಂಪಲ್, ಫಾರ್ವರ್ಡ್ ಡೈರೆಕ್ಷನ್ ಆರ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಓಕೆ, ಅದನ್ನು ಓದೋದಲ್ಲಿ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲಲ್ಲಿ ಡಿಸ್ಕಸ್ ಮಾಡ್ತೀವಿ. ಡೋಂಟ್ ವರಿ, ಅಲ್ಲಿ ಬಂದಾಗ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ಪಾಯಿಂಟ್ ಏನಪ್ಪ ಅಂತಂದರೆ ಪ್ರೆಷರು, ಕಾನ್ಸಂಟ್ರೇಷನ್ ಅಥವಾ ಟೆಂಪ್ರೇಚರ್ ನಾವು ಚೇಂಜ್ ಮಾಡ್ತು ಅಂದರೆ ಸೊ ಈಕ್ವಿಲಿಬ್ರಿಯಂ ಒಂದು ಡೈರೆಕ್ಷನ್ ಶಿಫ್ಟ್ ಆಗುತ್ತೆ, ಐದರ್ ಫಾರ್ವರ್ಡ್ ಡೈರೆಕ್ಷನ್ ಅಥವಾ ಬ್ಯಾಕ್ವರ್ಡ್ ಡೈರೆಕ್ಷನ್. ಸೊ ಹೇಗೆ ಶಿಫ್ಟ್ ಆಗುತ್ತೆ? ಡಿಪೆಂಡಿಂಗ್ ಆನ್ ವಾಟ್ ರಿಯಾಕ್ಷನ್ಸ್. ಸೊ ಅದನ್ನೆಲ್ಲ ಕೂಡ ಲೀ ಚಾಟ್ಲಿಯರ್ಸ್ ಪ್ರಿನ್ಸಿಪಲಲ್ಲಿ ಡಿಸ್ಕಸ್ ಮಾಡೋಣ. ಡೋಂಟ್ ವರಿ. ಹಾಗೆ ಗೊತ್ತಿರಬೇಕಾದೇನಂತಂದರೆ ಟೆಂಪ್ರೇಚರ್, ಪ್ರೆಷರ್, ಕಾನ್ಸಂಟ್ರೇಷನ್ ಏನಾದರೂ ನಾವು ಚೇಂಜ್ ಮಾಡ್ತು ಅಂದರೆ ಈಕ್ವಿಲಿಬ್ರಿಯಂ ಒಂದು ಡೈರೆಕ್ಷನ್ ಶಿಫ್ಟ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಐದರ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಆರ್ ಫಾರ್ವರ್ಡ್ ಡೈರೆಕ್ಷನ್ ಅಂತ. ಸೊ ದಿಸ್ ಇಸ್ ಅಬೌಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು. ಈಕ್ವಿಲಿಬ್ರಿಯಂ ಒಂದು ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್, ಇದಾದ್ಮೇಲೆ ಇರುವಂಥದ್ದು ಲಾ ಆಫ್ ಮಾಸ್ ಆಕ್ಷನ್. ವೆರಿ ಇಂಪಾರ್ಟೆಂಟ್ ಲಾ. ಓಕೆ, ಲಾ ಆಫ್ ಮಾಸ್ ಆಕ್ಷನ್ ಅಂದರೆ ಏನಪ್ಪ ಅಂದರೆ ಸೊ ಎ ರೇಟ್. ಓಕೆ, ರೇಟ್ ಆಫ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಚಾಪ್ಟರ್ ಸೆಕೆಂಡ್ ಪಿ ಯು ನೀವು ಓದ್ತೀರ. ಡೋಂಟ್ ವರಿ. ಸೊ ರೇಟ್ ಅಂತಂದರೆ ಸ್ಪೀಡ್, ವೆಲಾಸಿಟಿ ಅಂತ ಅರ್ಥ. ಸೊ ದಟ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆಕ್ಟಿವ್ ಮಾಸಸ್ ಆಫ್ ದ ರಿಯಾಕ್ಟೆಂಟ್ಸ್. ಓಕೆ, ಫಾರ್ ಎಕ್ಸಾಂಪಲ್ A plus B that gives C plus D ಅಂತ ಒಂದು ರಿಯಾಕ್ಷನ್ ಇದೆ. ಆ್ಯಂಡ್ ದಟ್ ರೇಟ್ ಇಟ್ ಡಿಪೆಂಡ್ಸ್ ಆನ್ ದ ಆಕ್ಟಿವ್ ಮಾಸಸ್ ಆಫ್ ಅ ರಿಯಾಕ್ಟೆಂಟ್ಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ?
proportional to the product of the active masses of the reactants. So directly proportional to the product of the active masses ಅಂತ ಮೆನ್ಷನ್ ಮಾಡಿದ್ದಾರೆ. Active mass means, okay, ಇಲ್ಲಿ ಹೇಳೋದಾದ್ರೆ active mass means number of moles in a volume of solution in liter. Number of moles per volume of solution in liter. That is what active mass. That means we indicate that in molar concentration. Bracket ಅಲ್ಲಿ indicate ಮಾಡಿದೀವಿ ಅಂದ್ರೆ this is what molar concentration. So law of mass action ಏನು ಹೇಳುತ್ತೆ ಅಂತಂದ್ರೆ ರೇಟ್ ಆಫ್ ರಿಯಾಕ್ಷನ್ ಅಂದರೆ ಸ್ಪೀಡ್, ವೆಲಾಸಿಟಿ ರಿಯಾಕ್ಷನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆಕ್ಟಿವ್ ಮಾಸಸ್ ಆಫ್ ದ ರಿಯಾಕ್ಟೆಂಟ್ಸ್, ಆಕ್ಟಿವ್ ಮಾಸಸ್ ಆಫ್ ದ ಪ್ರಾಡಕ್ಟ್ಸ್ ಆಫ್ ದ ಟೂ ರಿಯಾಕ್ಟೆಂಟ್ಸ್. ದಟ್ ಈಸ್ ವಾಟ್ ಲಾ ಆಫ್ ಮಾಸ್ ಆಕ್ಷನ್. ಸೊ ಆಕ್ಟಿವ್ ಮಾಸಸ್ ಅಂದ್ರೆ ಏನು? ಆಕ್ಟಿವ್ ಮಾಸ್ ಮೀನ್ಸ್ ಎ ನಂಬರ್ ಆಫ್ ಮೋಲ್ಸ್ ಇನ್ ಅ ಪರ್ಟಿಕ್ಯುಲರ್ ವಾಲ್ಯೂಮ್ ಆಫ್ ಅ ಸೊಲ್ಯೂಷನ್ ಲೀಟರ್. ದಟ್ ಈಸ್ ವಾಟ್ ಆಕ್ಟಿವ್ ಮಾಸ್ ಅಂದರೆ ಕಾನ್ಸಂಟ್ರೇಷನ್. ಹಾಗಾದ್ರೆ ಆಕ್ಟಿವ್ ಮಾಸ್ ಅಂದರೆ ಹೌ ಮೆನಿ ಪಾರ್ಟಿಕಲ್ಸ್ ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಇನ್ ಎ ರಿಯಾಕ್ಷನ್. ಫಾರ್ ಎಕ್ಸಾಂಪಲ್, ಈಗ ಒಂದು ವಾಟರ್ ಬಕೆಟಲ್ಲಿ ಇರುತ್ತೆ ಅಂದ್ಕೊಳ್ಳಿ. ಓಕೆ, ವಾಟರ್ ಬಕೆಟಲ್ಲಿರುತ್ತೆ ಆ್ಯಂಡ್ ವಾಟರ್ ನೀವು ನೆಲದಲ್ಲಿ ಚೆಲ್ಲಿರ್ತೀರ. ಸೊ ಯಾವುದು ಚೆನ್ನಾಗಿ ಎವಾಪರೇಟ್ ಆಗುತ್ತೆ ಅಂದರೆ ಯಾವ್ದು ಹೇಳ್ತೀರಾ ನೀವು? ಸೊ ಬಕೆಟಲ್ಲಿರೋ ವಾಟರ್ ಎವಾಪರೇಟ್ ಆಗುತ್ತಾ, ನೆಲದಲ್ಲಿ ಚೆಲ್ಲಿರೋ ಎವಾಪರೇಟ್ ಆಗುತ್ತಾ? ಯಾವುದು ಎವಾಪರೇಟ್ ಚೆನ್ನಾಗುತ್ತೆ ಅಂತಂದರೆ ಆಪರೇಷನ್ ಪ್ರೋಸೆಸ್ ಯಾವ್ದು ಚೆನ್ನಾಗುತ್ತೆ ಅಂದರೆ ನೆಲದಲ್ಲಿ ಫ್ಲೋರಲ್ಲಿ ಯಾವುದು ಚೆಲ್ಲಿರ್ತಿರೋ ವಾಟರ್ ಅದು ಚೆನ್ನಾಗುತ್ತೆ. ಯಾಕಂತಂದರೆ ಬಕೆಟಲ್ಲಿರೋ ವಾಟರು ಸರ್ಫೇಸಲ್ಲಿರೋ ಮಾಲಿಕ್ಯೂಲ್ಸ್ ಮಾತ್ರ ಎವಾಪರೇಟ್ ಆಗೋ ಚಾನ್ಸ್ ಇರುತ್ತೆ, ಬಟ್ ಬಲ್ಕಲ್ಲಿರೋದು ಪಾರ್ಟಿಸಿಪೇಟ್ ಆಗಿರಲ್ಲ, ಎವಾಪರೇಟ್ ಆಗಲ್ಲ. ಬಟ್ ನೆಲದಲ್ಲಿ ಚೆಲ್ಲಿದಾಗ ಏನಾಗುತ್ತೆ, ಎಲ್ಲ ಮಾಲಿಕ್ಯೂಲ್ಸು ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಎವಾಪರೇಟ್ ಆಗುತ್ತೆ. ಹಾಗಾಗಿ ಆ್ಯಕ್ಟಿವ್ ಮಾಸಸ್ ಅಂದರೆ ಎಷ್ಟು ಪಾರ್ಟಿಕಲ್ಸು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಆಗಿದೆ ಒಂದು ರಿಯಾಕ್ಷನಲ್ಲಿ. ಬಟ್ ಅದನ್ನು ನಾವು ಇನ್ ಟರ್ಮ್ಸ್ ಆಫ್ ಮೋಲರ್ ಕಾನ್ಸಂಟ್ರೇಷನ್ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಮೋಲರ್ ಕಾನ್ಸಂಟ್ರೇಷನ್ ಅಂದರೆ ಬ್ರ್ಯಾಕೆಟಲ್ಲಿ ಹೇಳ್ತೀವಿ. ಸೊ ಇದನ್ನು ನಾವು ಆಕ್ಟಿವ್ ಮಾಸ್ ಅಂತ ಹೇಳ್ಬೋದು. ಆಕ್ಟಿವ್ ಮಾಸ್ ಮೀನ್ಸ್ ನಂಬರ್ ಆಫ್ ಮೋಲ್ಸ್ ಇನ್ ಅ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಲೀಟರ್. ದಟ್ ಇಸ್ ವಾಟ್ ಕಾನ್ಸಂಟ್ರೇಷನ್. ಹಾಗಾಗಿ ನಾವಿಲ್ಲಿ ಮೋಲರ್ ಕಾನ್ಸಂಟ್ರೇಷನ್ ಇಂಡಿಕೇಟ್ ಮಾಡ್ತೀವಿ. ಮೋಲರ್ ಕಾನ್ಸಂಟ್ರೇಷನ್ ಅಂದರೆ ಕಾನ್ಸಂಟ್ರೇಷನ್ 1 mole ಆಫ್ ಅ ಸಬ್ಸ್ಟೆನ್ಸ್. ಓಕೆ, 1 mole ಸಬ್ಸ್ಟೆನ್ಸ್ ನಾವು ಮೋಲರ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ವಾಟ್ ಲಾ ಆಫ್ ಮಾಸ್ ಆಕ್ಷನ್. ಓಕೆ, ಗೊತ್ತಾಯ್ತಲ್ವೇನು ಅಂತ. ಆ್ಯಂಡ್ ನೆಕ್ಸ್ಟ್ ಇದೇ ರೀತಿ ಸೊ ಪಾಯಿಂಟ್ಸ್ಗಳು. ಫಸ್ಟು ಈ ಡೆಫಿನಿಷನ್ ನೋಟ್ ಮಾಡ್ಕೊಳ್ಳಿ. ಓಕೆ, ಈಕ್ವೇಷನ್ ಡೆಫಿನಿಷನ್. ಸೊ ದಿಸ್ ಇಸ್ ವಾಟ್ ಲಾ ಆಫ್ ಮಾಸ್ ಆಕ್ಷನ್. ಓಕೆ, ಲಾ ಆಫ್ ಮಾಸ್ ಆಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಆಲ್ಸೋ ಇದು ಇನ್ನೊಂದು ರೀತಿ ಬರೀಬೋದು ನಾವೇನಂದರೆ ರೇಟ್ ಈಸ್ ಈಕ್ವಲ್ ಟು ಕೆ ಇಂಟು ಮೋಲರ್ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಮೋಲರ್ ಕಾನ್ಸಂಟ್ರೇಷನ್ ಬಿ. ಆ್ಯಂಡ್ ದಿಸ್ ಕೆ ಈಸ್ ರೇಟ್ ಕಾನ್ಸ್ಟೆಂಟ್. ಆ್ಯಂಡ್ ಕೆನ ನಾವು ರೇಟ್ ಕಾನ್ಸ್ಟೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ರೇಟ್ ಕಾನ್ಸ್ಟೆಂಟ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾವು ಲಾ ಆಫ್ ಮಾಸ್ ಆಕ್ಷನ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ನೋ ದ ಲಾ ಆಫ್ ಈಕ್ವಿಲಿಬ್ರಿಯಂ. ಕೆಮಿಕಲ್ ಈಕ್ವಿಲಿಬ್ರಿಯಂ ಲಾ ಏನು ಅಂತ ಗೊತ್ತಾಗಬೇಕು. ಸೊ ಏನು ಅಂತ ಡಿಸ್ಕಸ್ ಮಾಡೋಣ. ಈಗ ಲಾ ಆಫ್ ಮಾಸ್ ಆಕ್ಷನ್ ಬಗ್ಗೆ ನಿಮಗೆ ಐಡಿಯಾ ಗೊತ್ತಾಗಿದೆ. ಸೊ ಈಗ ಒಂದು ರಿಯಾಕ್ಷನ್, ಓಕೆ, ಎನಿ ರಿಯಾಕ್ಷನ್ ತೊಗೊಳ್ಳೋಣ. ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ಸೊ ಕನ್ಸಿಡರ್ ರಿಯಾಕ್ಷನ್ A + B, A moles of A, B moles of B gives C moles of C plus D moles of D ಅಂತ ಇದೆ. ಓಕೆ, ಆ್ಯಂಡ್ ರೇಟ್ ಆಫ್ ಮಾಸ್ ಆಕ್ಷನ್ ಅಂತ ಏನು ಹೇಳ್ತೀವಿ ನಾವು, ಲಾ ಆಫ್ ಮಾಸ್ ಆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅದ್ರ ಪ್ರಕಾರ ಏನು ಹೇಳುತ್ತೆ ರೇಟ್. ಓಕೆ, ದಿಸ್ ಇಸ್ ವಾಟ್ ಫಾರ್ವರ್ಡ್ ಡೈರೆಕ್ಷನ್ ಆ್ಯಂಡ್ ದಿಸ್ ಇಸ್ ವಾಟ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಓಕೆ, ಫಾರ್ವರ್ಡ್ ಡೈರೆಕ್ಷನ್, ಬ್ಯಾಕ್ವರ್ಡ್ ಡೈರೆಕ್ಷನ್ ಇದೆ. ಹಾಗಾದ್ರೆ ರೇಟ್ ಆಫ್ ಫಾರ್ವರ್ಡ್ ಡೈರೆಕ್ಷನ್ ದಟ್ ಈಸ್ ಈಕ್ವಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲರ್ ಕಾನ್ಸಂಟ್ರೇಷನ್ ಆಫ್ ಎ ಆ್ಯಂಡ್ ಮೋಲರ್ ಕಾನ್ಸಂಟ್ರೇಷನ್ ಆಫ್ ಬಿ. ಓಕೆ, ಫಾರ್ವರ್ಡ್ ಡೈರೆಕ್ಷನ್ ಅಂದರೆ A + B gives C + D ಅಂತ ಇದೆ. ಸೊ A, B ಆರ್ ದ ಟೂ ರಿಯಾಕ್ಟೆಂಟ್ಸ್. ಸೊ A ಆ್ಯಂಡ್ B ಟು ಅದು ಇನ್ನೇನಾಗುತ್ತೆ ಅಂದರೆ A, B ಅಂತ ಬರೆದಿದ್ವಿ. ಈ ಸ್ಟೈಕೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಏನಾಗುತ್ತೆ, ಪವರ್ಗೆ ಹೋಗುತ್ತೆ. A ಪವರ್ A ಆ್ಯಂಡ್ B ಪವರ್ B ಅಂತ ಆಗುತ್ತೆ. ಸೊ ಅದನ್ನು ಇಂಡಿಕೇಟ್ ಮಾಡಬೇಕು. ಆ್ಯಂಡ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಬೇಕು ಅಂದರೆ we have to multiply the rate constant, that is rate constant for forward reaction. Rate constant ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ದಿಸ್ ಇಸ್ ಒನ್ ಕಂಡೀಷನ್. ಓಕೆ, ಈಕ್ವೇಷನ್ ಅಂತ ಅನ್ಕೊಳ್ಳೋಣ. ಸೊ ಗೊತ್ತಾಯ್ತು ಹೇಗೆ ಅಂತ. ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿದೆ. ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ರಿಯಾಕ್ಟೆಂಟ್ ಇದಾಗುತ್ತೆ, ಪ್ರಾಡಕ್ಟ್ ಇದಾಗುತ್ತೆ. ಆ್ಯಂಡ್ ಫಾರ್ ಬ್ಯಾಕ್ವರ್ಡ್ ಡೈರೆಕ್ಷನ್ ರೇಟ್ ಕಾನ್ಸ್ಟೆಂಟ್, ರೇಟ್ ಆಫ್ ರಿಯಾಕ್ಷನ್ ಫಾರ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂದ್ರೇನು, C + D ಕಂಬೈನ್ಸ್ ಟು ಫಾರ್ಮ್ A ಆ್ಯಂಡ್ D. ಓಕೆ, C ಮತ್ತು D ಎರಡು ಕಂಬೈನ್ ಆಗಿ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂದರೆ ಈ ಡೈರೆಕ್ಷನ್ಲಿ ರಿಯಾಕ್ಷನ್ ಆಗ್ತಿದೆ. C ಮತ್ತು D ಎರಡು ರಿಯಾಕ್ಟ್ ಆಗಿ A ಮತ್ತು B ನ ಕೊಡ್ತಾ ಇದೆ ಅಂತ. ಹಾಗಾದರೆ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವುದಾಗುತ್ತೆ ಅಂದರೆ ರೇಟ್ ಕಾನ್ಸ್ಟೆಂಟ್ ಫಾರ್ KB. ರೇಟ್ ಕಾನ್ಸ್ಟೆಂಟ್ ಅಂದರೆ ಬ್ಯಾಕ್ವರ್ಡ್ ಡೈರೆಕ್ಷನ್ KB ಅಂತ ಇಂಡಿಕೇಟ್ ಮಾಡಿ. ರಿಯಾಕ್ಟೆಂಟ್ಸ್ ಯಾವುದಾಗುತ್ತೆ C ಪವರ್ C ಆ್ಯಂಡ್ D ಪವರ್ D. ಓಕೆ, ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ಕನ್ಫ್ಯೂಸ್ ಆಗಿಬಿಡಿ. ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ರಿಯಾಕ್ಟೆಂಟ್ಸ್ ಯಾವುದಾಗುತ್ತೆ, A ಮತ್ತು B ಆಗುತ್ತೆ. ಬ್ಯಾಕ್ವರ್ಡ್ ಡೈರೆಕ್ಷನ್ ಅಂದರೆ ಯಾವ ರಿಯಾಕ್ಟೆಂಟ್ಸ್ ಆಗುತ್ತೆ, ಇವೆರಡು ರಿಯಾಕ್ಟೆಂಟ್ಸ್ ಆಗುತ್ತೆ. ಹಾಗಾಗಿ ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ರೇಟ್ ಆಫ್ ರಿಯಾಕ್ಷನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಕ್ಟಿವ್ ಮಾಸಸ್ ಆಫ್ ಅ ರಿಯಾಕ್ಟೆಂಟ್. ದಟ್ ಮೀನ್ಸ್ ಮೋಲರ್ ಕಾನ್ಸಂಟ್ರೇಷನ್. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವುದು ಬ್ಯಾಕ್ವರ್ಡ್ ಡೈರೆಕ್ಷನ್ C ಮತ್ತು D. ಸೊ ವಿತ್ ಸೈಕೋಮೆಟ್ರಿಕ್ ಕೋಎಫಿಷಿಯೆಂಟ್ ಪವರ್ಸ್ಗೆ ರೈಸ್ ಆಗಿರಬೇಕು.
ಓಕೆ, ಇದು ಒಂದು ಕಂಡೀಷನ್. ಸೊ ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್ ಗೊತ್ತಾಯಿತು. ಬಟ್ ಇನ್ನೊಂದು ಕಂಡೀಷನ್ ಅಂದರೆ ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್. ಓಕೆ, ಈಕ್ವಿಲಿಬ್ರಿಯಂ ಕಂಡೀಷನ್ ಏನಾಗಿರುತ್ತೆ, ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಹೇಳಿದ್ದೆ. ಡೈನಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನು, ಫಾರ್ವರ್ಡ್ ರಿಯಾಕ್ಷನ್ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಏನಿದೆ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ ರಿಯಾಕ್ಷನ್. ಸೊ ಅದನ್ನು ನಾವು ಡೈನಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಹಾಗಾದರೆ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ನಿಮ್ಗೆ ಯಾರಾದರೂ ಕ್ವಶನ್ಸ್ ಕೇಳಿದ್ರೆ ನೀವು ಆರಾಮಾಗಿ ಹೇಳ್ಬೋದು, ಅಟ್ ಅ ಪರ್ಟಿಕ್ಯುಲರ್ ಸ್ಟೇಜ್ ದ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್, ದಟ್ ಇಸ್ ವಾಟ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ಬೋದು ನೀವು ಬೇಕಾದರೆ. ಓಕೆ, ಹಾಗಾದರೆ ಈ ಕಂಡೀಷನ್ ಗೊತ್ತಾಗಿದೆ. ದೆನ್ ವಾಟ್ ಇಸ್ ಆರ್ ಎಫ್, ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಅಂದ್ರೇನು, ಕೆ ಎಫ್ ಇಂಟು ಎ ಪವರ್ ಎ ಆ್ಯಂಡ್ ಬಿ ಪವರ್ ಬಿ ಆ್ಯಂಡ್ ಆರ್ ಬಿ ಇಸ್ ಈಕ್ವಲ್ ಟು ಕೆ ಬಿ ಇಂಟು ಸಿ ಪವರ್ ಸಿ ಆ್ಯಂಡ್ ಡಿ ಪವರ್ ಡಿ. ಓಕೆ, ಜಸ್ಟ್ ಇದನ್ನು ರಿಅರೇಂಜ್ ಮಾಡೋಣ. ಸೊ ಕೆ ಎಫ್ ಬೈ ಕೆ ಬಿ ಈಸ್ ಈಕ್ವಲ್ ಟು, ಸೊ ಕೆ ಎಫ್ ಬೈ ಕೆ ಬಿ ಅಂತ ಈ ಕಡೆ ಕಳಿಸ್ತೀನಿ. ಸೊ ಸಿ ಏನು ಇಳಿದಿದೆ, ಸಿ ಪವರ್ ಸಿ ಆ್ಯಂಡ್ ಡಿ ಪವರ್ ಡಿ ಡಿವೈಡ್ ಬೈ ಎ ಪವರ್ ಎ ಬಿ ಪವರ್ ಬಿ. ಓಕೆ, ಇದು ಇನ್ನೊಂದು ರೀತಿ ಇಂಡಿಕೇಟ್ ಮಾಡೋದು, ದಟ್ ಈಸ್ ಈಕ್ವಲ್ ಟು ಕೆ ಸಿ ಅಂತ ಬರಿತೀನಿ. ಯಾಕೆ ಅಂತಂದರೆ ಇದು ನಾನು ಕೆ ಎಫ್ ಬೈ ಕೆ ಬಿ ದ ರೇಷಿಯೋ ಆಫ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ರಿಯಾಕ್ಷನ್ ದಿಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಓಕೆ, two ratios. Okay, ratio of molar concentration of products to the molar concentration of reactants ಅಂತ ಹೇಳ್ಬೋದು ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ರಿಯಾಕ್ಷನ್ ಹೇಳೋದಾದ್ರೆ ದಟ್ ಇಸ್ ಈಕ್ವಲ್ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಹಾಗಾದರೆ ದಿಸ್ ಇಸ್ ವಾಟ್ ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಸೊ ಅಂದರೆ ಬರೋದು ನಿಮಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್, ಕೆ ಸಿ ಅಂತ ಇಂಡಿಕೇಟ್ ಮಾಡಿದ್ದೀನಿ. ಕೆ ಸಿ ಮೀನ್ಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಓಕೆ, ದಟ್ ಇಸ್ ಈಕ್ವಲ್ ಟು ರೇಷಿಯೋ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಟು ದ ರೇಷಿಯೋ ಆಫ್ ಟು ದ concentration of reactants ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ. ಸೊ ನೋಟ್ ಇಟ್ ಡೌನ್, ವೆರಿ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್. ಪ್ರಾಡಕ್ಟ್ ಕಾನ್ಸಂಟ್ರೇಷನು ಡಿವೈಡೆಡ್ ಬೈ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂತ ಸಿಗ್ತಾ ಇದೆ ನಿಮಗೆ. ಯಾಕಂದ್ರೆ ಒಂದು ಸಿಂಪಲ್ ರಿಯಾಕ್ಷನ್ ಕೊಡಿದ್ರೆ ಎ ಬಿ ರಿಯಾಕ್ಟೆಂಟ್ ಆಗಿದೆ, ಸಿ ಡಿ ಪ್ರಾಡಕ್ಟ್ ಆಗಿದೆ. ಸೊ ಫಾರ್ವರ್ಡ್ ಡೈರೆಕ್ಷನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಕನ್ಸಿಡರ್ ಮಾಡೋದು ಬಿಡಬೇಕಾದ್ರೆ. ಸೊ ಜನರಲ್ ರಿಯಾಕ್ಷನ್ ನೋಡಿ, ಹಾಗಾಗಿ ಇದೇನಾಗುತ್ತೆ, ಇವೆರಡು ಪ್ರಾಡಕ್ಟ್ಸ್ ಆಗುತ್ತೆ, ಇದು ರಿಯಾಕ್ಟೆಂಟ್ಸ್ ಆಗುತ್ತೆ. ಹಾಗಾದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತಂದರೆ ದಟ್ ಈಕ್ವಲ್ ಟು ರೇಷಿಯೋ ಆಫ್ ಮೋಲರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಟು ದ ಮೋಲರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಈ ಒಂದು ಮೆಥಡಲ್ಲಿ ನೀವೆಲ್ಲ ರಿಯಾಕ್ಷನ್ಸ್ನ ಬರೀಬೇಕು. ಓಕೆ, ಸೊ ಇದನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ರಿಯಾಕ್ಷನ್ ಬರೆಯೋಣ, ಈ ರಿಯಾಕ್ಷನ್ಗೆ ಅರ್ಥ ಆಗುತ್ತೆ ನಿಮ್ಗೆ ಹೇಗೆ ಅಂತ. ಯಾವುದಂತಂದರೆ N2 + 3H2 gives 2NH3. ಓಕೆ, 2NH3 ಅಂತ ಹೇಳೋಣ. ಸೊ ಇದಕ್ಕೆ ಈಗ ನೀವೊಂದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಬರೀಬೇಕು. ಸೊ ಏನು ಬರೀತೀರಾ, ಕೆ ಸಿ ಇಸ್ ಈಕ್ವಲ್ ಟು ಮೋಲರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್ ಅಂದರೆ NH3 ವಿತ್ ಪವರ್ಸ್ ಏನಿದೆ ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ ಪವರ್ಸ್ ಹೋಗಬೇಕು ಡಿವೈಡ್ ಬೈ N2 ಆ್ಯಂಡ್ H2 ಕ್ಯೂಬ್. ಓಕೆ, ಸ್ಟೈಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಏನಿದೆ ಪವರ್ ಹೋಗಬೇಕು. ಓಕೆ, ಅಕಸ್ಮಾತು ಈ ರಿಯಾಕ್ಷನ್ ರಿವರ್ಸ್ ಮಾಡಿದ್ರೆ 2NH3 ಓಕೆ ಆ್ಯಂಡ್ N2 + 3H2 ಅಂದರೆ ಏನಾಗುತ್ತೆ. ಸೊ ದಟ್ ಮೀನ್ಸ್ ನ್ಯೂ ಈಕ್ವಿಲಿಬ್ರಿಯಂ ಇಸ್ ಈಕ್ವಲ್ ಟು 1/K ಅಂತ ಹೇಳ್ಬೋದು. ಸೊ ಈಗ ಒಂದು ಈಕ್ವಿಲಿಬ್ರಿಯಂ ಬಂದಿದೆ, ಇದನ್ನು ನಾವು ಕೆ ಸಿ ಅಂದ್ಕೊಳ್ಳೋಣ. ಸೊ ರಿವರ್ಸ್ ಈಕ್ವೇಷನ್ ಏನಾಗುತ್ತೆ, ನಾವು ಅದನ್ನು 1/K ಅಂತ ಬರಿಬೋದು. ರಿವರ್ಸ್ ಈಕ್ವೇಷನ್, ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ರಿವರ್ಸ್ ಈಕ್ವೇಷನ್ ರಿವರ್ಸ್ ಮಾಡಿದ್ದೀರಾ. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಗುತ್ತೆ 1/Kc ಅಂತ ಆಗುತ್ತೆ. ಸೊ ಈ ರೀತಿ ನೋಟ್ ಮಾಡ್ಕೊಳ್ಬೇಕಾದ್ರೆ ಅರ್ಥ ಆಯ್ತಲ್ವಾ. ಸೊ ಈ ರೀತಿ ಲಾ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ಒನ್, ಈಕ್ವೇಷನ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು, ನ್ಯೂಮರಿಕಲ್ಸ್ ನಾಟಿ ಮಾಡಬೇಕು ಅಂದರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು ಕರೆಕ್ಟಾಗಿ ಈಕ್ವೇಷನ್ ಗೊತ್ತಿರಬೇಕು. ಪ್ರಾಡಕ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್ಸ್. ಓಕೆ, ರಿವರ್ಸ್ ರಿಯಾಕ್ಷನ್ ಅಂದರೆ ರಿವರ್ಸ್ ರಿಯಾಕ್ಷನ್ ಅಂದರೆ ಈ ರೀತಿ ಬರುತ್ತೆ. ಓಕೆ, ಸೊ ಇಷ್ಟು ಗೊತ್ತಾಯಿತು. ಆ್ಯಂಡ್ ಆಲ್ಸೋ ಅಕಸ್ಮಾತ್ ಏನಾದರೂ ಇದು ಗೇಷಿಯಸ್ ಸ್ಟೇಟಲ್ಲಿ ಇತ್ತು. ಓಕೆ, ಗೇಷಿಯಸ್ ಸ್ಟೇಟಲ್ಲಿ ಇತ್ತು ಅಂದರೆ ಇವೆಲ್ಲ ಗೇಷಿಯಸ್ ಸ್ಟೇಟಲ್ಲಿ ಇದೆ ಅಂದ್ಕೊಳ್ಳಿ. ಗೇಷಿಯಸ್ ಸ್ಟೇಟಲ್ಲಿ ಇತ್ತು ಅಂತಂದರೆ ಆಗ ನಾವು ತಗೊಳ್ಳೋದು ಕಾನ್ಸಂಟ್ರೇಷನ್ ಅಲ್ಲ, ಆಗ ನಾವು ತಗೊಳ್ಳೋದು ಪಾರ್ಷಿಯಲ್ ಪ್ರೆಷರ್. ಹಾಗಾಗಿ ದಟ್ ಇಂಡಿಕೇಟ್ಸ್ Kp. ಓಕೆ, ಇನ್ ಕೇಸ್ ಆಫ್ ಗ್ಯಾಸಸ್. ಓಕೆ, ಪಾರ್ಷಿಯಲ್ ಪ್ರೆಷರ್ ಆಫ್ ಏನಿದೆ NH3 ಓಕೆ ಹೋಲ್ ಸ್ಕ್ವೇರ್ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ N2 ಪಾರ್ಷಿಯಲ್ ಪ್ರೆಷರ್ ಆಫ್ H2 ಅಂತ ಬರೀಬೇಕಾದ್ರೆ. ಓಕೆ, ಈ ರೀತಿ ಬರಿತೀವಿ. ಗೊತ್ತಾಯ್ತೇನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇನ್ ಕೇಸ್ ಆಫ್ ಗ್ಯಾಸಸ್ ಅಂತ ಬಂದಾಗ ನಾವು ಕಾನ್ಸಂಟ್ರೇಷನ್ ತೊಗೊಳ್ಳಲ್ಲ, ಪಾರ್ಷಿಯಲ್ ಪ್ರೆಷರ್ ಅಂತ ತಗೋತೀವಿ ಇನ್ ಕೇಸ್ ಆಫ್ ಗ್ಯಾಸಸ್. ಆಗ ಬರುವಂಥ ಈಕ್ವೇಷನ್ ನಾಟ್ Kc, ಇಟ್ ಇಸ್ Kp. ಓಕೆ, ಪಾರ್ಷಿಯಲ್ ಪ್ರೆಷರ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಓಕೆ, ಫಾರ್ ಗ್ಯಾಸಸ್ ಅಂದರೆ Kp ಅಂತ ಇಂಡಿಕೇಟ್ ಮಾಡ್ತೀವಿ. ದಟ್ ಈಸ್ ಈಕ್ವಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ 2 ರಿಯಾಕ್ಟೆಂಟ್ಸ್. ಇದನ್ನು ಬರಿತೀವಿ, ಈ ರೀತಿ ಬರಿಬೋದು. ದಟ್ ಇಸ್ ವಾಟ್ Kp ಆ್ಯಂಡ್ Kc. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಸೊ ಇಷ್ಟು ಕೂಡ ಏನು Kc ಮತ್ತು Kp ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ನಿಮಗೆ ಇದ್ರ ಬಗ್ಗೆ. ಓಕೆ, ರಿವರ್ಸ್ ರಿಯಾಕ್ಷನ್ ಯಾವ ರೀತಿ ಬರೀತೀವಿ ಅಂತ ಗೊತ್ತಾಗಿದೆ. ಸೊ ನಾವಿಲ್ಲಿ ಒಂದು ಕಂಪ್ಲೀಟ್ ಕ್ಲಾಸಲ್ಲಿ ನಾವು ತುಂಬ ಸಿನಾಪ್ಸಿಸ್ನ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಿನಾಪ್ಸಿಸ್ನ ಕೆಲವೊಂದು ಹೇಳಬೇಕು, ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಹಾಗಾಗಿ ಸಿಂಪಲಾಗಿ ನಾನು ಹೇಳಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ನೀವು ಡಿಸ್ಕಸ್ ಮಾಡಿ ಓದಿ, ಇನ್ನೊಂದು ಸ್ವಲ್ಪ ಬುಕ್ಸ್ಗಳನ್ನ ರೆಫರ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಇದ್ರ ಮೇಲೆ ಸಾಲ್ವ್ ಮಾಡೋಣ. ಓಕೆ, ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಇದ್ರ ಮೇಲೆ ಸಾಲ್ವ್ ಮಾಡೋಣ.
ಸೊ ಗೊತ್ತಾಗಿದೆಯಲ್ಲ ಇಷ್ಟು ಕೂಡ ಕಂಪ್ಲೀಟ್ಲಿ ಅಬೌಟ್ ಸಿನಾಪ್ಸಿಸ್. ಓಕೆ, ಇನ್ನೂ ಕೂಡ ಸಿನಾಪ್ಸಿಸ್ ಇದೆ, ಹೋಗ್ತಾ ಅದನ್ನು ಡಿಸ್ಕಸ್ ಮಾಡ್ತಾ ಅದ್ರ ಮೇಲೆ ನ್ಯೂಮರಿಕಲ್ಸ್ನ ಅಥವಾ ಕ್ವಶನ್ಸ್ಗಳನ್ನ MCQsನ ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹಾಗಾದ್ರೆ ಈಗ ಫಸ್ಟ್ ಕೆಲವೊಂದು MCQsಗಳನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಹಿಯರ್ ಸಮ್ ಆಫ್ ದ ನ್ಯೂಮರಿಕಲ್ಸ್. ಓಕೆ, ನ್ಯೂಮರಿಕಲ್ಸ್ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀನಿ ಈಕ್ಲೂರಿಯಂ ಚಾಪ್ಟರ್ ನಾನು, ಯಾಕಂದ್ರೆ ನ್ಯೂಮರಿಕಲ್ಸ್ ಜಾಸ್ತಿ ಅರೈಸ್ ಆಗುತ್ತೆ, ಹಾಗೆ ನ್ಯೂಮರಿಕಲ್ಸ್ನ ಕೊಟ್ಟಿದ್ದೀನಿ ತುಂಬ ನಾನು. ಓಕೆ, ಡೋಂಟ್ ವರಿ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಇದನ್ನು ಈ ಪ್ರಾಬ್ಲಮ್ಸಲ್ಲಿ ನಾವು MTG ಗೈಡಿಂದ ತೊಗೊಂಡಿದ್ದೀವಿ. MTG ಗೈಡ್ನ ರೆಫರ್ ಮಾಡ್ಬೋದು ನೀವು, ಆ ಕ್ವಶನ್ ನಂಬರ್ಸ್ ಇದೆ. ಸೊ ಕ್ವಶನ್ ನಂಬರ್ಸಲ್ಲಿದೆ, ನಿಮ್ಗೆ ಗೊತ್ತಾಗುತ್ತೆ, ರೆಫರ್ ಮಾಡಿ. ಆ್ಯಂಡ್ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಹಾಗಾದ್ರೆ ಏನಂದರೆ, ಫಾರ್ ದ ಫಾಲೋಯಿಂಗ್ 3 ರಿಯಾಕ್ಷನ್ 1, 2 and 3 ಈಕ್ಲೂರಿಯಂ ಕಾನ್ಸ್ಟೆಂಟ್ಸ್ ಆರ್ ಗಿವನ್ K1, K2 and K3. ವಿಚ್ ಆಫ್ ದ ಫಾಲೋಯಿಂಗ್ ರಿಲೇಷನ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿರೋದೇನಪ್ಪ ಅಂತಂದರೆ ಒಂದು 3 ರಿಯಾಕ್ಷನ್ ಕೊಟ್ಟಿದ್ದಾರೆ. ಆ 3 ರಿಯಾಕ್ಷನ್ ಕೊಟ್ಟಾದ್ಮೇಲೆ ಅದಕ್ಕೆ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಕಂಡೀಷನ್ಸಲ್ಲಿ ಅಂದರೆ ರಿಲೇಷನ್ಸಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ನೀವು ತಿಳ್ಕೊಳ್ಳಿ, ಫಸ್ಟ್ ಜಸ್ಟ್ ಕನ್ಸಿಡರ್ 2 ರಿಯಾಕ್ಷನ್. ಈ 2 ರಿಯಾಕ್ಷನ್ ನೋಡಿ, ಕಾರ್ಬನ್ ಮೊನಾಕ್ಸೈಡ್ ವಾಟರ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2. ಅದಕ್ಕೆ ಬಂದಿರುವಂಥದ್ದು ಕಾನ್ಸ್ಟೆಂಟನ್ನು K1 ಅಂತ ಹೇಳ್ತೀವಿ. ಆ್ಯಂಡ್ CH4 ಮೀಥೇನ್ ವಾಟರ್ ಜೊತೆ ರಿಯಾಕ್ಟ್ ಆಗಿದೆ, ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ H2 ಬಂದಿದೆ. ದಟ್ ಇಸ್ ವಾಟ್ K2, ಈಕ್ವಲೆಂಟ್ ಕಾನ್ಸ್ಟೆಂಟ್ K2 ಫಾರ್ ದಟ್ ರಿಯಾಕ್ಷನ್. ಆ್ಯಂಡ್ ಲುಕ್ ಎಟ್ ದ ಥರ್ಡ್ ರಿಯಾಕ್ಷನ್. CH4 ಇದೆಯಾ? ಓಕೆ, CH4 ಇದೆ. ಆ್ಯಂಡ್ 2H2 ಇದೆ. ಎಸ್, 2H2 ಎರಡು ಆ್ಯಡ್ ಮಾಡಿದ್ದಾರೆ, 2H2 ಇದೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಪ್ರೀವಿಯಸ್ ಒಂದು ರಿಯಾಕ್ಷನ್ ಕಾರ್ಬನ್ ಡೈಆಕ್ಸೈಡ್ ಇದೆ. ಆ್ಯಂಡ್ 3H2 ಪ್ಲಸ್ H2 ಆ್ಯಡ್ ಮಾಡಿದರೆ 4H2 ಆಗಿದೆ. ಸೊ ಇಲ್ಲಿ ಏನು ಗೊತ್ತಾಗ್ತದೆ ನಿಮಗೆ, ಆ್ಯಡ್ ಮಾಡಿದ್ದಾರೆ 2 ರಿಯಾಕ್ಷನ್ಸ್ನ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಹೇಳೋದಾದರೆ ನೋಡಿ, ಜಸ್ಟ್ ಕನ್ಸಿಡರ್ ದ 2 ರಿಯಾಕ್ಷನ್, ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ H2O ಆ್ಯಂಡ್ CO2 ಆ್ಯಂಡ್ ಅಗೇನ್ H2. ಇಲ್ಲಿಗೆ ಬರುವಂಥದ್ದು K1. ಓಕೆ, ಇದು ಫಸ್ಟ್ ರಿಯಾಕ್ಷನ್. ಆ್ಯಂಡ್ ಅಗೇನ್ CH4 ಪ್ಲಸ್ H2O ಆ್ಯಂಡ್ ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ 3H2. ಓಕೆ, ದಿಸ್ ಇಸ್ ವಾಟ್ K2. ಸೊ ಈ ಥರ್ಡ್ ರಿಯಾಕ್ಷನ್ ಹೇಗೆ ಬಂದಿದೆ ಅಂತಂದರೆ, ಈ 2 ರಿಯಾಕ್ಷನ್ ಆ್ಯಡ್ ಮಾಡಿದಾಗ ಥರ್ಡ್ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ತೀನಿ ನಾನು ಡೈರೆಕ್ಟಾಗಿ. ಹೇಗೆ ಅಂತಂದರೆ ನೋಡಿ, CH4 ಆ್ಯಡ್ ಮಾಡಿ 2 ರಿಯಾಕ್ಷನ್. CH4 ಇದೆ. ಓಕೆ, CO ಆ್ಯಂಡ್ CO ಜಸ್ಟ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ CO ನೀವು ಆ ಕಡೆ ತೊಗೊಳ್ಳಿಲ್ಲ, CO ಈ ಕಡೆ ತೊಗೊಳ್ಳಿ, ಏನಾಗುತ್ತೆ ಆ್ಯಡ್ ಮಾಡಬೇಕು ಅಂದರೆ ಏನಾಗುತ್ತೆ, ಸೊ ಸೇಮ್ ಕಾಂಪೌಂಡ್ಸ್ನ ಒಂದು ಕಡೆ ತೊಗೋಬೇಕು ಅಂದರೆ ಇದು ಈ ಕಡೆ ಬಂದರೆ ಸೊ ನೆಗೆಟಿವ್ ಸೈನ್ ಬರುತ್ತೆ. ಆಬ್ವಿಯಸ್ಲಿ ಆಪೋಸಿಟ್ ಇರೋದೆಲ್ಲ ಕ್ಯಾನ್ಸಲ್ ಔಟ್ ಆಗುತ್ತೆ. ಆ್ಯಂಡ್ ಅಗೇನ್ ಪ್ಲಸ್ H2O ಪ್ಲಸ್ H2O 2H2O ಬರುತ್ತೆ. ಆ್ಯಂಡ್ ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಇದೆಯಾ? ಕಾರ್ಬನ್ ಡೈಆಕ್ಸೈಡ್ನ ಬರ್ಕೊಳ್ಳಿ. ಆ್ಯಂಡ್ 3H2 ಪ್ಲಸ್ H2 ಅಂದರೆ 4H2 ಆಗುತ್ತೆ. ಸೊ ಇಲ್ಲಿ ಬರುವಂಥದ್ದು ಥರ್ಡ್ ಈಕ್ವಲೆಂಟ್ K3. ಅಂದರೆ 2 ರಿಯಾಕ್ಷನ್ಸಿಂದ ಆ್ಯಡ್ ಮಾಡಿದಾಗ ನಮಗೆ K3 ಅಂತ ಬಂದಿದೆ. ಹಾಗಾದರೆ ಒಂದು ರಿಲೇಷನ್ ಇದೆ ಏನಂತಂದರೆ, 2 ರಿಯಾಕ್ಷನ್ಸ್ನ ಆ್ಯಡ್ ಮಾಡಿ ಇನ್ನೊಂದು ರಿಯಾಕ್ಷನ್ ಬಂತು ಅಂದರೆ ಅದಕ್ಕೊಂದು ಈಕ್ವಲೆಂಟ್ ಕಾನ್ಸ್ಟೆಂಟ್ ಇದೆ, ದಟ್ ಇಸ್ ವಾಟ್ K3. ಹಾಗಾದರೆ ದಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ 2 ರಿಯಾಕ್ಷನ್ K1 ಆ್ಯಂಡ್ K2. ಓಕೆ, ದಿಸ್ ಇಸ್ ದ ಇಂಪಾರ್ಟೆಂಟ್ ರಿಲೇಷನ್. 2 ರಿಯಾಕ್ಷನ್ನ ಆ್ಯಡ್ ಮಾಡಿದಾಗ ಏನಾದರೂ ನಿಮಗೆ ಸೊ ಒಂದು ಥರ್ಡ್ ರಿಯಾಕ್ಷನ್ ಬಂತು ಅಂತಂದರೆ ಆ ಈಕ್ವಲೆಂಟ್ ಕಾನ್ಸ್ಟೆಂಟ್ ದಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ದ 2 ಈಕ್ವಲೆಂಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ಸ್, 2 ರಿಯಾಕ್ಷನ್ಸ್ ಅಂತ ಹೇಳ್ಬೋದು. ಅದರ್ವೈಸ್ ನೀವೇನಾದರೂ ಸಬ್ಸ್ಟ್ರಾಕ್ಟ್ ಮಾಡ್ತು ಅಂದರೆ, ಸೊ ಆ್ಯಡ್ ಮಾಡಿದ್ದೀರಾ ಇಲ್ಲಿ, ಅಕಸ್ಮಾತ್ ಸಬ್ಸ್ಟ್ರಾಕ್ಟ್ ಮಾಡ್ತು ಅಂತಂದರೆ ದಟ್ K3 ಈಸ್ ಈಕ್ವಲ್ ಟು K1 ಬೈ K2 ಅಂದರೆ ಡಿವೈಡ್ ಫಾರ್ಮ್ ಬರುತ್ತೆ. ಓಕೆ, ಡಿವೈಡೆಡ್ ಫಾರ್ಮ್ ಬರುತ್ತೆ. ಬಟ್ ನೀವು ಇಲ್ಲಿ ಆ್ಯಡ್ ಮಾಡಿದ್ದೀರಾ ಅಂತಂದರೆ ಅದು ಮಲ್ಟಿಪ್ಲಿಕೇಶನ್ ಫಾರ್ಮ್ ಬರುತ್ತೆ. K3 ಈಸ್ ಈಕ್ವಲ್ ಟು K1 ಇಂಟು K2. ಸೊ ಇದನ್ನು ನಾವಿಲ್ಲಿ ಡೈರೆಕ್ಟ್ ಹೇಳ್ಬೋದು. ಸೊ ಆಪ್ಷನ್ ಡಿ ಅಲ್ಲಿ ಇದೆ ಸರ್, K3 ಈಸ್ ಈಕ್ವಲ್ ಟು K1 ಇಂಟು K2 ಅಂತ. ಬಟ್ ಅದನ್ನು ಆ್ಯಕ್ಚುಲಿ ಪ್ರೂವ್ ಮಾಡಬೇಕು ಯಾವ ರೀತಿ ಅಂತ. ಸೊ ಅದನ್ನು ಇಂಡಿಕೇಟ್ ಮಾಡೋಣ. ಬಟ್ ನನಗೆ ಸಿಂಪಲ್ ಹಿಂಟ್ ಕೊಡ್ತಾರೆ ಏನಪ್ಪ ಅಂದರೆ, 2 ರಿಯಾಕ್ಷನ್ಸ್ನ ಆ್ಯಡ್ ಮಾಡಿ ಕನ್ವೆ ಮಾಡೋಕ್ಕಾಗತ್ತೆ ನೋಡಿ. ಸೊ ಒಂದು ಥರ್ಡ್ ರಿಯಾಕ್ಷನಲ್ಲಿ ಸೊ 2 ರಿಯಾಕ್ಷನ್ ಇರೋ ಕಾಂಪೌಂಡ್ಸ್ಗಳು ಕನ್ವೆ ಬಂದಿದೆಯಾ ಪ್ರಾಡಕ್ಟ್ ಫಾರ್ಮ್ ಮಾಡೋಕ್ಕೆ ಅಂತ ನೋಡಿ, ಚೆಕ್ ಮಾಡಿ, ಆ್ಯಡ್ ಮಾಡಿ, ಸಬ್ಸ್ಟ್ರಾಕ್ಟ್ ಮಾಡಿ. ನಿಮಗೆ ಒಂದು ಥರ್ಡ್ ಈಕ್ವಲೆಂಟ್ ಬಂತು ಅಂತಂದರೆ ರಿಲೇಷನ್ ನೋಡಿ, ಅಡಿಷನ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಬಟ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 2 ರಿಯಾಕ್ಷನ್ನು ಆ ಥರ್ಡ್ ಈಕ್ವಲೆಂಟ್ ಬರೋದು ಡಿವಿಷನ್ ಫಾರ್ಮ್ ಬರುತ್ತೆ, 2 ಈಕ್ವಲೆಂಟ್ ಕಾನ್ಸ್ಟೆಂಟ್. ಸೊ ಕನ್ಫ್ಯೂಸ್ ಆಗಬೇಡಿ ಮಕ್ಕಳ, ಕರೆಕ್ಟಾಗಿ ಗಮನಿಸಿ ನೋಡಿ ವಿಡಿಯೋ ಕ್ಲಾಸ್ನ. ಓಕೆ, ಸೊ ಹಾಗಾದ್ರೆ ಈಗ ಇದನ್ನು ಥಿಯರಿಟಿಕಲ್ನ ಪ್ರೂವ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡೋಣ? ಸೊ K3 ಅಂತ ಗೊತ್ತಾಯಿತು. ಸೊ ನಾನು ಮಲ್ಟಿಪ್ಲಿಕೇಶನ್ ಫಾರ್ಮ್ ತೊಗೋತೀನಿ. K1 ಇಂಟು K2 ತೊಗೊಳ್ಳೋಣ. ಓಕೆ, K1 ಈಕ್ವಲೆಂಟ್ ಕಾನ್ಸ್ಟೆಂಟ್ ಅಂದ್ರೇನು? ಸೊ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ಸ್, ದಟ್ ಮೀನ್ಸ್ CO2 ಆ್ಯಂಡ್ H2. ಓಕೆ, ಡಿವೈಡೆಡ್ ಬೈ CO ಆ್ಯಂಡ್ H2O. ಆ್ಯಂಡ್ K2 ಅಂತಂದ್ರೇನು? K2 ಅಂತಂದರೆ ಗೊತ್ತಿದೆ, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ CO ಪ್ಲಸ್ H2 ಹೋಲ್ ಕ್ಯೂಬ್ ಡಿವೈಡೆಡ್ ಬೈ CH4 ಇಂಟು H2O. ಓಕೆ, K1 K2 ಗೊತ್ತಿದೆ. ಸೊ ಈಗ CO ಕ್ಯಾನ್ಸಲ್ ಔಟ್ ಆಗುತ್ತಾ? ಕ್ಯಾನ್ಸಲ್ ಔಟ್ ಆಗುತ್ತೆ. ಉಳಿದಿದ್ದೇನು? CO2 H2 ಕ್ಯೂಬ್, 3 ಪ್ಲಸ್ 1 ಅಂದರೆ, ಸೊ 3 ಇಂಟು 1 ಅಂದರೆ ಪ್ಲಸ್ 4 ಆಗುತ್ತೆ. ಸೊ ದಟ್ ಮೀನ್ಸ್ H2 ಹೋಲ್ ಪವರ್ 4. ಯಾಕೆ? A ಪವರ್ M ಇಂಟು A ಪವರ್ N ಅಂತಂದರೆ A ಪವರ್ M ಪ್ಲಸ್ N ಬರುತ್ತೆ. 3 ಪ್ಲಸ್ 1 4 ಬರುತ್ತೆ. ಆ್ಯಂಡ್ ಅಗೇನ್ H2O ಇದೆ. CH4 ಬರೆದ್ಬಿಡೋಣ ಫಸ್ಟು. ಆ್ಯಂಡ್ H2O 1 ಇದೆ, H2 1 ಇದೆ, ದಟ್ ಮೀನ್ಸ್ H2O 2 ಬರುತ್ತೆ. ಸೊ ಈಗ ಗಮನಿಸಿ, ನೀವು ಥರ್ಡ್ ರಿಯಾಕ್ಷನ್ ಕಂಪೇರ್ ಮಾಡಿ.
ಥರ್ಡ್ ರಿಯಾಕ್ಷನ್ ಕಂಪೇರ್ ಮಾಡಿದಾಗ ಏನಾಗ್ತದೆ, ಸೊ CO2 ಪ್ರಾಡಕ್ಟ್ ಸೈಡಲ್ಲಿ ಇದೆಯಾ, H2 4 ಪ್ರಾಡಕ್ಟ್ ಸೈಡಲ್ಲಿ ಇದೆಯಾ, ಅಗೇನ್ ರಿಯಾಕ್ಟೆಂಟ್ ಸೈಡಲ್ಲಿ CH4 H2O ಸ್ಕ್ವೇರ್ ಇದೆ, ದಟ್ ಈಸ್ ಈಕ್ವಲ್ ಟು K3. ದಿಸ್ ಇಂಡಿಕೇಟ್ K3 ಈಸ್ ಈಕ್ವಲ್ ಟು K1 ಇಂಟು K2. ಸೊ ಈ ರೀತಿ, ಹಾಗಾದರೆ ನಾನು ಈ ರೀತಿಯೂ ಹೇಳಿದ್ದೀನಿ, ಆ್ಯಡ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅದನ್ನು ಹೇಳಿದ್ದೀನಿ. ಸೊ ನಿಮ್ಗೆ ಗೊತ್ತಿರಲಿ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಎರಡು ರಿಯಾಕ್ಷನ್ನ ಆ್ಯಡ್ ಮಾಡಿದ್ರೆ, ಓಕೆ, ಎರಡು ರಿಯಾಕ್ಷನ್ ಆ್ಯಡ್ ಮಾಡಿ ನಿಮಗೆ ಒಂದು ಥರ್ಡ್ ರಿಯಾಕ್ಷನ್ ಬರ್ತಾ ಇದೆ ಅಂದರೆ ಥರ್ಡ್ ರಿಯಾಕ್ಷನ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ದಟ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ಟು ರಿಯಾಕ್ಷನ್ಸ್. ಓಕೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅಥವಾ ನೀವು ಎರಡು ರಿಯಾಕ್ಷನ್ನ ಸಬ್ಸ್ಟ್ರಾಕ್ಟ್ ಮಾಡಿ ಥರ್ಡ್ ರಿಯಾಕ್ಷನ್ ಬರ್ತಾ ಇದೆ ಅಂದರೆ ಆಗ ಬರೋದು ಡಿವಿಷನ್ ಫಾರ್ಮ್. ಓಕೆ, ಡಿವಿಷನ್ ಫಾರ್ಮ್ ಬರ್ತದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಸೊ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟಲ್ಲಿ ಈ ಮೆಥಡ್ ನೀವು ಜಾಸ್ತಿ ಅಪ್ಲೈ ಮಾಡಬೇಕು. ಸೊ ರಿಯಾಕ್ಷನ್ಸ್ನ ಮೂರು ನೋಡಿ, ಸೊ ಯಾವೆರಡನ್ನು ಆ್ಯಡ್ ಮಾಡಿದ್ರೆ ಇನ್ನೊಂದು ರಿಯಾಕ್ಷನ್ ಬರುತ್ತೆ ಅಂತ ಗಮನಿಸಿ. ಸೊ ಅದು ನೋಡಿದ್ರೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರೋ ರಿಲೇಷನ್ಸ್ಗಳಲ್ಲಿ ನೀವು ಯಾವುದೇ ನೋಡ್ಬೋದು, K3 ಈಸ್ ಈಕ್ವಲ್ ಟು K1 ಇಂಟು K2 ಅಂತಾಗಿ. ಬಟ್ ಇಲ್ಲಿ ನೋಡಿ, ಸಿ ಆಪ್ಷನಲ್ಲಿ K2 ಇಂಟು K3 ಈಸ್ ಈಕ್ವಲ್ ಟು K1 ಅಂತ ಕೊಟ್ಟಿದ್ದಾರೆ. ಬರುತ್ತಾ ಚೆಕ್ ಮಾಡಿ ನೋಡಿ. ಸೊ ಅದು ನಿಮಗೆ ಬಿಟ್ಟಿದ್ದು. ಬಟ್ ಎರಡು ಹಿಂಟ್ ಕೊಟ್ಟಿದ್ದೀನಿ ಏನು ಅಂತ. ಸೊ K3 ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಓಕೆ, ಅದು ನೋಟ್ ಮಾಡ್ಕೊಳ್ಳಿ. ಯಾವಾಗ ಎರಡು ರಿಯಾಕ್ಷನ್ ಆ್ಯಡ್ ಮಾಡಿ ಬರೋದ್ರೆ ಆ ಥರ ಬರುತ್ತೆ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಡಿವಿಷನ್ ಫಾರ್ಮ್ K1/K2 ಅಂತ ಬರ್ಬೋದು. ಓಕೆ, ಸೊ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ಸೊ ಪ್ರಾಬ್ಲಮ್ನ, ಸೊ ವಿಡಿಯೋ ಪಾಸ್ ಮಾಡಿ, ಸೊ ಪ್ರಾಬ್ಲಮ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ವೇನು ಅಂತ. ಸೊ ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ ಇಲ್ಲಿ ಜಾಸ್ತಿ. ಸೊ ಇಷ್ಟು ಏನಪ್ಪ ಅಂದರೆ ಫಸ್ಟ್ ಪ್ರಾಬ್ಲಮಲ್ಲಿ. ಆದರೆ ವಾಟ್ ಇಸ್ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಇಸ್ ಆಪ್ಷನ್ ಡಿ, K3 ಈಸ್ ಈಕ್ವಲ್ ಟು K1 ಇಂಟು K2. ಸೊ ನಿಮಗೆ ಸಿಂಪಲ್ ರಿಲೇಷನ್ ಕೊಟ್ಟಿದ್ದೀನಿ. ಸೊ ಇನ್ನೂ ಹೇಳಬೇಕು ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳಿದ್ರೆ A ಗಿವ್ಸ್ B, ಓಕೆ, B ಗಿವ್ಸ್ C. ಹಾಗಾದರೆ A ಗಿವ್ಸ್ C. ಸೊ ಇದಕ್ಕೆ K1, ಇದಕ್ಕೆ K2 ಆ್ಯಂಡ್ ಇದಕ್ಕೆ K3 ಅಂದ್ಕೊಳ್ಳೋಣ. ಓಕೆ, ಸೊ ಈಗ ಗಮನಿಸಿ, A ಗಿವ್ಸ್ B, B ಗಿವ್ಸ್ C. ಸೊ ಆಲ್ವೇಸ್ A ಗಿವ್ಸ್ C ಅಂತ. ಸೊ B ಕ್ಯಾನ್ಸಲ್ ಔಟ್ ಆಗುತ್ತೆ, ಆ್ಯಡ್ ಮಾಡಿದ್ರೆ ಎಸ್ ಆಬ್ವಿಯಸ್ಲಿ ಕ್ಯಾನ್ಸಲ್ ಔಟ್ ಆಗುತ್ತೆ, A ಗಿವ್ಸ್ C ಅಂತ ಬರುತ್ತೆ. ಸೊ ದಟ್ ಮೀನ್ಸ್ K1 ಈಸ್ ಈಕ್ವಲ್ ಟು B/A ಆ್ಯಂಡ್ K2 ಈಸ್ ಈಕ್ವಲ್ ಟು C/B. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿ, K1 ಇಂಟು K2 ಅಂತ ತೊಗೊಂಡ್ರೆ ಏನಾಗುತ್ತೆ, B/A ಇಂಟು C/B. ಸೊ B ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು C/A. ಸೊ ಕಾನ್ಸಂಟ್ರೇಷನ್ ಇದೆ C/A, K3 ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಸೊ K3. ಸೊ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಏನಾಗಿದೆ, ದಟ್ ಈಸ್ ಈಕ್ವಲ್ ಟು K3. ಸೊ ಎರಡು ರಿಯಾಕ್ಷನ್ ಅಂತ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು K3 ಅಂದರೆ ಥರ್ಡ್ ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಈ ರೀತಿ ನೋಡಿ, ಆ್ಯಡ್ ಮಾಡಿದಾಗ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಆ್ಯಡ್ ಮಾಡಿದ್ರೆ B ಕ್ಯಾನ್ಸಲ್ ಔಟ್ ಆಗುತ್ತೆ, A ಬರುತ್ತೆ, C ಬರುತ್ತೆ. ಸೊ ಅದು ಥರ್ಡ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟು. ಸೊ ಅದನ್ನು ಈ ರೀತಿಯೂ ರೆಪ್ರೆಸೆಂಟ್ ಮಾಡ್ಬೋದು. ಗೊತ್ತಾಯ್ತಲ್ವಾ? ಸೊ ಕರೆಕ್ಟಾಗಿ ಗಮನಿಸಿ ವಿಡಿಯೋ ಕ್ಲಾಸ್ನ ನೋಡಿ, ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟ್, ಕನ್ಫ್ಯೂಸ್ ಆಗಬೇಡಿ. ಸೊ ಈ ರೀತಿ ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕಿಲ್ಲಿ. ಓಕೆ, ಸೊ ಇದು ಫಸ್ಟ್ ಪ್ರಾಬ್ಲಮ್ ಬಗ್ಗೆ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟು ಅದೇ ರೀತಿ ಸೆಕೆಂಡ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲೂ ಅದೇ ರೀತಿ ಪ್ರಾಬ್ಲಮ್ ಇದೆ. ಸೊ ಕರೆಕ್ಟಾಗಿ ನೋಡ್ಕೋಬೇಕು ನೀವೀಗ. Ag ಪ್ಲಸ್, ಇಫ್ Ag ಪ್ಲಸ್ ರಿಯಾಕ್ಟ್ಸ್ ವಿತ್ 2NH ದಟ್ ಗಿವ್ಸ್ Ag ಏನಾದರೆ ಟ್ವೈಸ್ ಪ್ಲಸ್ K1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಏನಾಗಿದೆ ಇಲ್ಲಿ, Ag ಪ್ಲಸ್ ಅನ್ನೋದು 2NH ಜೊತೆ ರಿಯಾಕ್ಟ್ ಆಗಿದೆ. ಸೊ ದಟ್ ಗಿವ್ಸ್ ಈಕ್ವಿಲಿಬ್ರಿಯಂ ಎಕ್ಸಿಸ್ಟ್ ಆಗಿದೆ, AgNH3 ಟ್ವೈಸ್ ಪ್ಲಸ್. ಓಕೆ, K1 ವ್ಯಾಲ್ಯೂ ಕೊಟ್ಟಿದ್ದಾರೆ 1.7 ಇಂಟು 10⁻⁷ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ Ag ಪ್ಲಸ್ Cl ಮೈನಸ್ ಗಿವ್ಸ್ AgCl, K2 ವ್ಯಾಲ್ಯೂ ಕೊಟ್ಟಿದ್ದಾರೆ 5.4 ಇಂಟು 10⁹ ಅಂತ ಅಂದ್ಬಿಟ್ಟು. ಬಟ್ ದೆನ್ ಫಾರ್ AgCl ಪ್ಲಸ್ 2NH ಗಿವ್ಸ್ Ag ಏನಿದ್ರು ಟ್ವೈಸ್ ಪ್ಲಸ್ Cl ಮೈನಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವಿಲ್ ಬಿ. ಈ ರಿಯಾಕ್ಷನ್ಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಸ್ಟ್ ರಿಯಾಕ್ಷನ್ ಇದು, ಸೆಕೆಂಡ್ ರಿಯಾಕ್ಷನ್ ಇದಾಗುತ್ತಾ? ಯಾಕಾಗಲ್ಲ ಅಂತಂದರೆ ನೋಡಿ, ಈ ಥರ್ಡ್ ರಿಯಾಕ್ಷನ್ ಇರೋದು AgCl. ಹಾಗಾದರೆ ಎರಡು ಯಾವುದಾದ್ರು ಈಕ್ವೇಷನ್ AgCl ಇದೆಯಾ? AgCl ಕಾಂಪೌಂಡ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಹಾಗೆ ಕಾಣಿಸ್ತಾ ಇರೋದಿಲ್ಲಿ ಸೆಕೆಂಡ್ ರಿಯಾಕ್ಷನಲ್ಲಿ AgCl ಇದೆ. ಹಾಗಾದರೆ ನೀವೇನು ಮಾಡಬೇಕು, ಸೆಕೆಂಡ್ ರಿಯಾಕ್ಷನ್ನ ರಿವರ್ಸ್ ಮಾಡಿ. AgCl ದಟ್ ಗಿವ್ಸ್ Ag ಪ್ಲಸ್ Cl ಮೈನಸ್. ಆಗ ಏನಾಗುತ್ತೆ, K2 ಅಂತ ಇದೆ, ಇಟ್ ಬಿಕಮ್ಸ್ 1/K2. ಓಕೆ, ದಟ್ ಈಸ್ K2 ಡ್ಯಾಶ್ ಅಂತ ನೋಟ್ ಮಾಡೋಣ. ರಿಯಾಕ್ಷನ್ನ ರಿವರ್ಸ್ ಮಾಡಿದ್ರೆ ಅದು ರೆಸಿಪ್ರೋಕಲ್ ಬರುತ್ತೆ. ಸೊ 1/K2 ಅಂತ ಆಯಿತು. ಸೊ ಈಗ ನೀವು ನೋಡಿ AgCl ಇದನ್ನು ಆ್ಯಡ್ ಮಾಡಿ. AgCl ಇದೆಯಾ? ಓಕೆ, AgCl ಬಂತು. ಆ್ಯಂಡ್ 2NH3 ಇದೆಯಾ? 2NH3 ಬರುತ್ತೆ ವಾಪಸ್. Ag ಪ್ಲಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ AgNH3 ಟ್ವೈಸ್ ಪ್ಲಸ್ Cl ಮೈನಸ್. ಸೊ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಹೇಳ್ತಾ ಇದ್ದೀನಿ. ಸೊ ಎರಡು ರಿಯಾಕ್ಷನ್ ಇದೆ, ಬಟ್ ಈ ರಿಯಾಕ್ಷನ್ ನೀವು ರಿವರ್ಸ್ ಮಾಡಬೇಕು. ಯಾಕಂತಂದರೆ ನಿಮಗೆ ಥರ್ಡ್ ರಿಯಾಕ್ಷನ್ AgCl ರಿಯಾಕ್ಟೆಂಟ್ ಸೈಡಲ್ಲಿ ಬರಬೇಕು, ಅದು ಪ್ರಾಡಕ್ಟ್ ಸೈಡಲ್ಲಿ ಇದೆ. ಹಾಗಾಗಿ ರಿವರ್ಸ್ ಮಾಡಿ ಅದು ರಿಯಾಕ್ಟೆಂಟ್ ಸೈಡಿಗೆ ಬರುತ್ತೆ. ನಿಮಗೆ ಥರ್ಡ್ ರಿಯಾಕ್ಷನ್ ಆಬ್ವಿಯಸ್ಲಿ ಸಿಗುತ್ತೆ ಯಾವಾಗ, ಎರಡನ್ನೂ ಆ್ಯಡ್ ಮಾಡಿದಾಗ. ಹಾಗಾದರೆ ಇಲ್ಲಿ ಇರುವಂಥದ್ದು K3 ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ತಗೊಳ್ಳಿ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ದೆನ್ ವಾಟ್ ಇಸ್ K3? K3 ಈಸ್ ಈಕ್ವಲ್ ಟು K1 ಇಂಟು K2 ಅಂತ ಗೊತ್ತಿದೆ. ಬಟ್ K1 ಏನಿದೆ, K1 ವ್ಯಾಲ್ಯೂ ಗೊತ್ತಿದೆ 1.7 ಇಂಟು 10⁻⁷. ಬಟ್ ವಾಟ್ ಇಸ್ K2? K2 ಮೀನ್ಸ್
ಸೊ K2 ಏನಾಗಿದೆ, ಸೊ ನಾನು ಇದನ್ನು K2 ಡ್ಯಾಶ್ ಅಂತ ಮಾಡ್ತೀನಿ. ಯಾಕೆ ಅಂತಂದರೆ ನಾವಿಲ್ಲಿ ರಿಯಾಕ್ಷನ್ ರಿವರ್ಸ್ ಮಾಡಿದ್ದೀವಿ. ಸೊ K2 ಡ್ಯಾಶ್ ಅಂದರೆ ಏನಾಗುತ್ತೆ 1/K2 ಅಂತ ಆಗಿದೆ. ಯಾಕಂದರೆ 1/K2 ಏನಕ್ಕೆ ಬಂತು ಗೊತ್ತಾಯಿತು. ದಟ್ ಮೀನ್ಸ್ ವ್ಯಾಲ್ಯೂ ಎಷ್ಟಿದೆ 5.4 ಇಂಟು 10⁹9. ಓಕೆ, 1.7 ಇಂಟು 10⁷7 ಇಂಟು 1/5.4 ಇಂಟು 10⁹9. ಯಾಕೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ. ಸೊ 2 ರಿಯಾಕ್ಷನ್ಸ್ನ ನೋಡಿ ಆ್ಯಡ್ ಮಾಡಿ ಥರ್ಡ್ ರಿಯಾಕ್ಷನ್ ಬರುತ್ತೆ. ಆ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನು ಪ್ರಾಡಕ್ಟ್ ಆಗುತ್ತೆ. ಓಕೆ, ಥರ್ಡ್ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ರಿಯಾಕ್ಷನ್ಸ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಸೊ ಆ ಮೆಥಡ್ನ ಫಾಲೋ ಮಾಡಿ ಈ ಪ್ರಾಬ್ಲಮ್ಸ್ಗಳನ್ನ ನೀವು ಆರಾಮ ಸಾಲ್ವ್ ಮಾಡಿ. ಈ ಥರ ರಿಯಾಕ್ಷನ್ಸ್ ಕೊಟ್ಟರೆ ನೀವು ಆ ಮೆಥಡಲ್ಲಿ ಹೋದರೆ ತುಂಬ ಒಳ್ಳೆಯದು. ಓಕೆ, ಇಲ್ಲಿ ಏನಕ್ಕೆ ತಗೊಂಡೆ ನಾನು ರಿವರ್ಸ್ ಅಂತ ನಿಮಗೆಲ್ಲ ಕಂಪ್ಲೀಟ್ ಗೊತ್ತಾಗಿದೆ. ಸೊ ಹಾಗಾದರೆ ಡಿವೈಡ್ ಮಾಡಿ 1.7 ಇಂಟು 10⁻7 divided by 5.4 into 10⁻9. So that gives 0.31 into 10⁻². 10⁻9 ಮೈನಸ್ ಮೇಲೆ ಹೋಗುತ್ತೆ 10⁻7 ಪ್ಲಸ್ 7 ಅಂದರೆ 10⁻2 ಬರುತ್ತೆ. 1.7 ಡಿವೈಡ್ 5.4 ಅಂದರೆ 0.31 ಬರುತ್ತೆ. ಓಕೆ, ಯಾವುದು ಆನ್ಸರ್ ಆಗುತ್ತೆ? ಆಪ್ಷನ್ ಯಾವುದಿದೆ? 0.31 ಇಂಟು 10⁻². ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವ ಮಕ್ಕಳ? ಸೊ ಕನ್ಫ್ಯೂಸ್ ಆಗುವಂಥದ್ದು ಏನಿಲ್ಲ. ನಾನು ಹೇಳಿದ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿ, ಕನ್ಫ್ಯೂಸ್ ಆಗಿ ಮಾಡಿ. ತುಂಬ ಇದು ಕನ್ಫ್ಯೂಸ್ ಆಗ್ತಿದೆ ಅನ್ಕೋಬೇಡಿ. ಯಾಕಂದರೆ ನೀವು ಜಸ್ಟ್ ಲುಕ್ ಎಟ್ ದ ರಿಯಾಕ್ಷನ್ಸ್ನ ಕರೆಕ್ಟಾಗಿ ಗಮನಿಸಿ. 2 ರಿಯಾಕ್ಷನ್ಸ್ನ ಆ್ಯಡ್ ಮಾಡಿದ್ರೆ ಥರ್ಡ್ ರಿಯಾಕ್ಷನ್ ಬರುತ್ತಾ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಆ ರೀತಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕರೆಕ್ಟಾಗಿ ಐಡಿಯಾ ಸಿಗುತ್ತೆ. ಬಟ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಡಿವಿಷನ್ ಫಾರ್ಮ್ ಬರುತ್ತೆ. ಬಟ್ ಇಲ್ಲಿ ನೀವು ಆ್ಯಡ್ ಮಾಡಿದ್ರೆ ಯಾವ ರೀತಿ ಬರುತ್ತೆ, ಈ ಥರ್ಡ್ ರಿಯಾಕ್ಷನ್ ಬರುತ್ತಾ ನೋಡಿ, 2 ರಿಯಾಕ್ಷನ್ ಆ್ಯಡ್ ಮಾಡಿದ್ರೆ. ಬಟ್ ಇದನ್ನಾಗ ನಾನು ಉಲ್ಟಾ ಮಾಡಿದೆ ಗೊತ್ತಾಗಿದೆ. ರಿಯಾಕ್ಷನ್ಟಲ್ಲಿ AGCL ಇದೆ ಥರ್ಡ್ ರಿಯಾಕ್ಷನಲ್ಲಿ, ಹಾಗಾಗಿ ರಿಯಾಕ್ಷನ್ ತೊಗೊಳೋಕ್ಕೆ ನಾನು ರಿವರ್ಸ್ ಮಾಡಿದ್ದೀನಿ ರಿಯಾಕ್ಷನ್. ಓಕೆ, ಸೊ ಗೊತ್ತಾಯ್ತಲ್ವ ಹೇಗೆ ಅಂತ. ಸೊ ದಿಸ್ ಇಸ್ ಎ ಸೆಕೆಂಡ್ ಪ್ರಾಬ್ಲಮ್. ಯಾವ ರೀತಿ ಗೊತ್ತಾಗಿದೆ. ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ನೋಟ್ ಮಾಡಿ. ಓಕೆ, ಸೊ ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ಇದಾದ್ಮೇಲೆ ಅಂತಂದು ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ಸೇಮ್ ಒಂದು ಸ್ವಲ್ಪ ಚೇಂಜ್ ಇದೆ ನೋಡಿ. ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್ A gives B plus C given that concentration of A is 0.10 molar. ಅಲ್ಲಿ ಕಾನ್ಸಂಟ್ರೇಷನ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೊಟ್ಟಿದ್ದಾರೆ 1 ಇಂಟು 10⁻² ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಅಂತ ಅಂದ್ಬಿಟ್ಟು. ಓಕೆ, ಆ್ಯಂಡ್ 0.20 ಮೋಲ್ ಅನ್ನೋದು ಕಾನ್ಸಂಟ್ರೇಷನ್ ಡಬಲ್ ಆಗಿದೆ. ಆಗ ರೇಟ್ ಕಾನ್ಸ್ಟೆಂಟ್ ಆಗಿದೆ, ಅದು ಡಬಲ್ ಆಗಿದೆ. ಓಕೆ, ಅಲ್ಲಿ -dA/dt ಏನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಓದ್ಬಿಡ್ತೀವಿ. ಇಫ್ ದಿಸ್ ಸೆಟ್ಸ್ ಇನ್ ಈಕ್ವಿಲಿಬ್ರಿಯಂ ಆ್ಯಂಡ್ Kc is equal to 10 moles per liter, ದ ರೇಟ್ ಕಾನ್ಸ್ಟೆಂಟ್ ಆಫ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ಇಸ್. ಸೊ ಬ್ಯಾಕ್ವರ್ಡ್ ರಿಯಾಕ್ಷನ್ದು ರೇಟ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ -dA/dt ಅಂದ್ರೆ ಏನು. ಸೊ ರೇಟ್ ಕಾನ್ಸಂಟ್ರೇಟ್, ಓಕೆ, ರೇಟ್ ಆಫ್ ಅ ರಿಯಾಕ್ಷನ್ ಫಾರ್ A gives B ಅಂತ ಇದು ಅಂದ್ಕೊಳ್ಳಿ. ಓಕೆ, A gives B ಅಂತ ಇದೆ, B plus C ಅಂತ ಇದೆ. ಹಾಗಾದರೆ ರೇಟ್ ಆಫ್ ರಿಯಾಕ್ಷನ್ ನಾವು ಯಾವ ರೀತಿ ಇಂಡಿಕೇಟ್ ಮಾಡ್ಬೋದು ಏನು ಅಂತಂದರೆ -dA/dt ದಟ್ ಈಸ್ ಈಕ್ವಲ್ ಟು +dB/dt ದಟ್ ಈಸ್ ಈಕ್ವಲ್ ಟು +dC/dt. ಸೊ ಇದು ಕೆಮಿಕಲ್ ಕೈನೆಟಿಕ್ಸಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ. ಏನಂತಂದರೆ, ಸೊ ಈ ಒಂದು ರಿಯಾಕ್ಷನ್ ಯಾವ ರೀತಿ ನೋಟ್ ಮಾಡ್ಬೋದು ಅಂದರೆ ಕಾನ್ಸಂಟ್ರೇಷನ್ ಆಫ್ A ವಿತ್ ರೆಸ್ಪೆಕ್ಟ್ ಟು ಟೈಮ್, ಕಾನ್ಸಂಟ್ರೇಷನ್ ಆಫ್ B ವಿತ್ ರೆಸ್ಪೆಕ್ಟ್ ಟು ಟೈಮ್, ಕಾನ್ಸಂಟ್ರೇಷನ್ ಆಫ್ C ವಿತ್ ರೆಸ್ಪೆಕ್ಟ್ ಟು ಟೈಮ್, ಬೋತ್ ಆರ್ ಈಕ್ವಲ್ಸ್ ಅಂತ ಹೇಳ್ಬೋದು. ಓಕೆ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಎರಡು ಕೂಡ ಸೇಮ್ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಸೊ ಹಾಗಾಗಿ ನಾವು ಈಕ್ವಲ್ಸನ್ನು ಮೆನ್ಷನ್ ಮಾಡ್ಬೋದು. ಬಟ್ ಇಲ್ಲಿ ನಿಮ್ಗೊಂದು ಕ್ವಶನ್ ಮಾಡುತ್ತೆ ಏನಂತಂದರೆ, ನೆಗೆಟಿವ್ ಸೈನ್ ಏನಕ್ಕೆ ಬಂತು ಸರ್ ಇಲ್ಲಿ? ಯಾಕಂತಂದರೆ ರಿಯಾಕ್ಟೆಂಟು ಪ್ರಾಡಕ್ಟ್ ಆಗ್ತಾ ಇದೆ ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಾ ಇದೆ, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತಿರೋದಕ್ಕೆ ಇದನ್ನು ನಾನು -dA/dt ಅಂತ ನೋಟ್ ಮಾಡ್ತೀನಿ. ಓಕೆ, ಅರ್ಥ ಆಯ್ತೇನು ಅಂತ ಅಂದ್ಬಿಟ್ಟು. ಸೊ ಇಷ್ಟು ಗೊತ್ತಾಗಿದೆ. ಹಾಗಾಗಿ ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದನ್ನು Kc ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ Kc ಈಸ್ ಈಕ್ವಲ್ ಟು KF ಡಿವೈಡೆಡ್ ಬೈ KB ಅಂತ ಒಂದು ಈಕ್ವೇಷನ್ ಗೊತ್ತಿದೆ. ಓಕೆ, Kc ಈಸ್ ಈಕ್ವಲ್ ಟು KF ಡಿವೈಡೆಡ್ ಬೈ KB ಅಂತ ಒಂದು ಈಕ್ವೇಷನ್ ಗೊತ್ತಿದೆ. ನಿಮ್ಗೆ ಅದು ಅರ್ಥ ಆಗಿದೆ ಹೇಗೆ ಅಂತ ಗೊತ್ತಿದೆ. ಆ್ಯಂಡ್ ಇದನ್ನು ನಾವು ಯಾವ ರೀತಿ ಇಂಡಿಕೇಟ್ ಮಾಡ್ಬೋದು ಅಂತಂದರೆ ನೋಡಿ, -dA/dt ಈಸ್ ಈಕ್ವಲ್ ಟು KF ಇಂಟು ಕಾನ್ಸಂಟ್ರೇಷನ್ ಆಫ್ A. ಸೊ ರೇಟ್ ಆಫ್ ರಿಯಾಕ್ಷನ್ ನಾವು ಈ ರೀತಿನೂ ಬರಿಬೋದು. ರೇಟ್ ಆಫ್ ರಿಯಾಕ್ಷನ್ ಅಂತ ಬರೀತಾರೆ. ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎ ಅಂತ. ಆ ರೇಟ್ ಆಫ್ ರಿಯಾಕ್ಷನ್ನ ಈ ರೀತಿನೂ ಬರೀಬೋದು ಡಿಫ್ರೆನ್ಷಿಯಲ್ ಫಾರ್ಮಲ್ಲಿ, ಡಿಫ್ರೆನ್ಷಿಯಲ್ ಈಕ್ವೇಷನ್ ಫಾರ್ಮಲ್ಲಿ ಬರೀತೀವಿ. ಕಾನ್ಸಂಟ್ರೇಷನ್ ಆಫ್ ಎ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳ್ತೀವಿ ಇದನ್ನು. ಸೊ ಮೈನಸ್ ಯಾಕೆ ಬಂತು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗ್ತದೆ. ಹಾಗಾದ್ರೆ ಅವ್ರು ಕೊಟ್ಟಿದ್ದಾರೆ ಕಾನ್ಸಂಟ್ರೇಷನ್ನ 0.10 ಮೋಲರಲ್ಲಿ 1 ಇಂಟು 10⁻² ಕೊಟ್ಟಿದ್ದಾರೆ. ಓಕೆ, 0.10 ಮೋಲಲ್ಲಿ. ಸೊ ಡಬಲ್ ಮಾಡಿದ್ರೆ ರೇಟ್ ಕಾನ್ಸ್ಟೆಂಟ್ ಕೂಡ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ಅಲ್ಲಿ. ಸೊ ಹಾಗಾದರೆ ಇಫ್ ದಿಸ್ ಸೆಟ್ಸ್ ಇನ್ ಈಕ್ವಿಲಿಬ್ರಿಯಂ Kc ಈಸ್ ಈಕ್ವಲ್ ಟು 10 moles per liter. Kc ಗೊತ್ತಿದೆ. ದೆನ್ ವಾಟ್ ಇಸ್ KB? ಸೊ ಈಗ KB ಈಸ್ ಈಕ್ವಲ್ ಟು KF ಡಿವೈಡೆಡ್ ಬೈ KC ಅಂತ ತಗೊಳ್ಳೋಣ. ಓಕೆ, ದೆನ್ ವಾಟ್ ಇಸ್ KF? KF ಅಂದ್ರೆ ಏನು? KF ಈಸ್ ಈಕ್ವಲ್ ಟು -dA/dt. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ ಕಡೆ ಬಂದು ಡಿವೈಡ್ ಫಾರ್ಮ್ ಬರುತ್ತೆ. ಸೊ ದೆನ್ KF ಈಸ್ ಈಕ್ವಲ್ ಟು dA/dt ಏನಿದೆ, dA/dt 1 ಇಂಟು 10⁻² ಇದೆ ಡಿವೈಡ್ ಬೈ
ಏನಿದೆ ಎ ಕಾನ್ಸಂಟ್ರೇಷನು 0.1 ಇದೆ. ಓಕೆ 0.10. ಸೊ 0.10 ಅಂದರೆ 10⁻². ಓಕೆ 10⁻². ದಟ್ ಗಿವ್ಸ್ 0.1. ಓಕೆ 10⁻² ಇದೆ, ಇದನ್ನು 10⁻² ಅಂತ ಮಾಡ್ಕೊಳ್ಳಿ. ಸೊ 1 × 10⁻², ಸಾರಿ 0.1 × 10⁻² ಅಂತ ಬರುತ್ತೆ. ಅಂದರೆ 10⁻² ಕ್ಯಾನ್ಸಲ್ ಮಾಡಿ. ಸೊ ಜಸ್ಟ್ 1/10 ಅಂತಂದರೆ 0.1 ಬರುತ್ತೆ. ಓಕೆ 0.1 ಬಂತು. ಹಾಗಾದರೆ ಕೆ ಎಫ್ ಎಷ್ಟು 0.1. ಆ್ಯಂಡ್ ದೆನ್ ವಾಟ್ ಇಸ್ ಕೆ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 10. ಓಕೆ 0.1 ಡಿವೈಡೆಡ್ ಬೈ 10. ಸೊ ಅದನ್ನು ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ 1 × 10⁻². ಸೊ ಅಲ್ಲಿ ಯೂನಿಟ್ ಇದೆ L/mol/s ಅಂತ ಇದೆ. ಸೊ ಯೂನಿಟ್ ಏನು ಬರುತ್ತೆ 0.1 ಅಂತಂದ್ರೆ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿರೋದು mol/L/s. ಇದೇನಿದೆ ಮೋಲಾರ್ ಇದೆ. mol/L ಅಂದರೆ ಮೋಲಾರ್ ಅಂದರೆ 2 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ಇಲ್ಲಿ ಬರೋದು ಪರ್ ಸೆಕೆಂಡ್. ಸೊ ಇಲ್ಲಿರೋದು ಪರ್ ಸೆಕೆಂಡ್, ಇಲ್ಲಿರೋದು 10 mol/L. ಸೊ ಲೀಟರ್ ಮೇಲಕ್ಕೆ ಹೋದರೆ ದಟ್ ಗಿವ್ಸ್ L/mol/s ಬರುತ್ತೆ. ಯೂನಿಟ್ನ ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ DA/dt ಅಂದರೆ moles/L/s ಕೊಟ್ಟಿದ್ದಾರೆ. 0.10 ಅಂದರೆ ಮೋಲಾರ್ ಇದೆ. moles/L ಮೋಲಾರ್ ಎರಡು ಕೂಡ ಮೋಲಾರ್ ಇಟ್ಟಿದ್ದು ಕಾನ್ಸಂಟ್ರೇಷನ್ ಟರ್ಮ್. ಸೊ ಎರಡು ಕ್ಯಾನ್ಸಲ್ ಔಟ್ ಆಗುತ್ತೆ, ಪರ್ ಸೆಕೆಂಡ್ ಉಳಿಯುತ್ತೆ. ಹಾಗಾಗಿ ಪರ್ ಸೆಕೆಂಡ್ ಅಂತ ಬರೆದಿದ್ದೀನಿ. ಸೊ ಇಲ್ಲಿ 1 × 10⁻² ಲೀಟರ್/mol/s ಅಂತ ಬರುತ್ತೆ. ಯಾಕಂದರೆ mol/L ಇರುತ್ತೆ. ಸೊ ನ್ಯೂಮರೇಟರ್ ಹೋದರೆ ಏನಾಗುತ್ತೆ ಅಂತ ಗೊತ್ತಿದೆ. ಸೊ ಹಾಗಾದ್ರೆ ಆನ್ಸರ್ ಯಾವುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1 × 10⁻² ಲೀಟರ್/mol/s. ಓಕೆ ಮಕ್ಕಳ ತುಂಬ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಕರೆಕ್ಟಾಗಿ ಕ್ಯಾಚ್ ಮಾಡಬೇಕು, ಯಾಕಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಒಂದೊಂದು ಟೈಮ್ಸ್ ತೊಗೊಂಡ್ರೆ ತುಂಬ 10 ಮಿನಿಟ್ಸ್ 15 ಮಿನಿಟ್ಸ್ ಆಗುತ್ತೆ ಒಂದು ಪ್ರಾಬ್ಲಮ್ಗೆ. ಸೊ ನೀವು ಬೇಗ ಕ್ಯಾಚ್ ಮಾಡಿ, ಯಾಕಂದರೆ ಕ್ಯಾಲ್ಕುಲೇಷನ್ ಪರ್ಪಸಲ್ಲಿರುವಂಥದ್ದು. ಇಲ್ಲಿ ಹೇಗೆ ತೊಗೊಂಡೆ ಗೊತ್ತಾಗ್ತಿದೆ ನಿಮಗೆ. ರೇಟ್ ಆಫ್ ಅ ರಿಯಾಕ್ಷನ್ ನಾವು ಈ ರೀತಿ ಡಿಫ್ರೆನ್ಷಿಯಲ್ ಫಾರ್ಮಲ್ಲಿ ಬರೀಬೋದು. ಸೊ ಕೆ ಎಫ್ ವ್ಯಾಲ್ಯೂ ಬೇಕು ಅಂತಂದರೆ DA/dt ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಎ ಅಂತ ಬರೀರಿ. DA/dt ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ಅದನ್ನು ಬರೀತೀರಾ. ಕಾನ್ಸಂಟ್ರೇಷನ್ ಆಫ್ ಎ ಅಂದರೆ ಗೊತ್ತು, ಅದನ್ನು ಬರೀತೀರಾ. ಸೊ ಪಾಯಿಂಟ್ ಶಿಫ್ಟ್ ಮಾಡಿ 1 × 10 ಬರುತ್ತೆ. 10⁻² ಕ್ಯಾನ್ಸಲ್ ಆಗುತ್ತೆ. 1/10 ಅಂದರೆ 0.1 ಬರುತ್ತೆ. ಸೊ 0.1 ಪರ್ ಸೆಕೆಂಡ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಬ್ಯಾಕ್ವರ್ಡ್ ರಿಯಾಕ್ಷನ್ ನಮಗೆ ರೇಟ್ ಕಾನ್ಸ್ಟೆಂಟ್ ಬೇಕು. ಸೊ KF/KC ಅಂತ ತೊಗೊಂಡ್ರೆ 0.1/10 ಬರುತ್ತೆ. ಸೊ ಈ ರೀತಿ ಆನ್ಸರ್ ಬರುತ್ತೆ. ಸೊ ವಿಡಿಯೋ ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ ಸೊ ಗೊತ್ತಾಯ್ತಲ್ವಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಷ್ಟು ಗೊತ್ತಾಗಿದೆ. ಸೊ ಕಂಪ್ಲೀಟ್ ಇಷ್ಟನ್ನು ನೋಟ್ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ಈಗ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ಸ್ಗಳು ಯಾವ ರೀತಿ ಡಿಸ್ಕಸ್ ಮಾಡಿದೆ ಅದೇ ರೀತಿ ಇದೆ ಇದು ಕೂಡ. ಇಫ್ K1 ಆ್ಯಂಡ್ K2 ಆರ್ ರೆಸ್ಪೆಕ್ಟಿವ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ 2 ರಿಯಾಕ್ಷನ್ಸ್. ಸೊ 2 ರಿಯಾಕ್ಷನ್ಸ್ದು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನಪ್ಪ ಅಂದರೆ K1 K2 ಕೊಟ್ಟಿದ್ದಾರೆ. ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್ ಫಾರ್ ದಿಸ್ ರಿಯಾಕ್ಷನ್, ಈ ಒಂದು ರಿಯಾಕ್ಷನ್ಗೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ 2 ಪ್ರಾಬ್ಲಮ್ಸ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ, ಕರೆಕ್ಟಾಗಿ ನೋಡಿದರೆ ಇದು ನೀವು ಆರಾಮಾಗಿ ಹೇಳ್ತೀರಾ ಏನು ಅಂತ. ಯಾಕೆ ಹೇಳ್ಬೋದು ನೋಡಿ, 2 ರಿಯಾಕ್ಷನ್ ಇದೆ, 3rd ರಿಯಾಕ್ಷನ್ ಬಂದಿದೆ. ಎರಡೂ ಆ್ಯಡ್ ಮಾಡೋರೇನು ಈ ರಿಯಾಕ್ಷನ್ ಬರಬೇಕು. ಹಾಗಾದರೆ XnO4 XeO4 ಇದೆಯಾ, ಇಲ್ಲೂ XeO4 ಇದೆ. ಸೊ ನೆಕ್ಸ್ಟ್ ಏನು ಬರಬೇಕು ನಮಗೆ 2HF ಬರಬೇಕು. 2HF ರಿಯಾಕ್ಟೆಂಟ್ ಸೈಡಲ್ಲಿ ಇದೆಯಾ, ಇಲ್ಲ. ಎಲ್ಲಿದೆ ಫಸ್ಟ್ ರಿಯಾಕ್ಷನಲ್ಲಿ 2HF ಇದೆ. ಹಾಗಾದರೆ ಅದನ್ನು ರಿವರ್ಸ್ ಮಾಡಿ. ಹಾಗಾದ್ರೆ ಏನಾಗುತ್ತೆ 2HF ಪ್ಲಸ್ XeOF4 XeF6 ಪ್ಲಸ್ H2O. ಓಕೆ ಈ ರೀತಿ ಇದೆ. ನೆಕ್ಸ್ಟು ಸೆಕೆಂಡ್ ರಿಯಾಕ್ಷನ್ ಬರೀರಿ XeO4, ಅದನ್ನು ರಿವರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು ಫೈನಲ್ ರಿಯಾಕ್ಷನಲ್ಲಿ XeO4 ರಿಯಾಕ್ಟೆಂಟ್ ಸೈಡಲ್ಲೇ ಇದೆ. ಹಾಗಾಗಿ ಆ ರಿಯಾಕ್ಷನ್ ಹಾಗೆ ಬರೀಬೇಕು. ಆ್ಯಂಡ್ ಪ್ಲಸ್ XeF6 ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಹಾಕಿ XeO4 ಆ್ಯಂಡ್ XeO3F2. ಓಕೆ ಸೊ ಆಪೋಸಿಟ್ ಸೈಡಲ್ಲಿರೋದು ಕ್ಯಾನ್ಸಲ್ ಆಗುತ್ತೆ. ಆಪೋಸಿಟಲ್ಲಿರೋದು XeF6 ಕ್ಯಾನ್ಸಲ್ ಔಟ್ ಆಗುತ್ತೆ. XeO4 ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ಉಳಿದಿದ್ದೇನು ಬರೀರಿ, ಆ್ಯಡ್ ಮಾಡಿದ್ದೀರಾ ಎರಡನ್ನೂ ಕೂಡ. ಆ್ಯಡ್ ಮಾಡಿದಾಗ ಬರೀರಿ XeO4 ಪ್ಲಸ್ 2HF ಗಿವ್ಸ್ ಓಕೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಸಿಂಬಲ್ ಬರೀರಿ. ನೆಕ್ಸ್ಟು XeO3F2 ಪ್ಲಸ್ H2O. ಈಗ ಬಂದಿದಂಥದ್ದು K3. ದಿಸ್ ಇಸ್ K1 ಆ್ಯಂಡ್ K2. ಓಕೆ ಸೊ ಹಾಗಾದರೆ ಇಲ್ಲಿ ನೋಟ್ ಮಾಡಬೇಕಾಗಿರೋದು ನೀವು ರಿವರ್ಸ್ ರಿಯಾಕ್ಷನ್ ಮಾಡಿದ್ದೀರಾ. ಸೊ ರಿವರ್ಸ್ ರಿಯಾಕ್ಷನ್ ಅಂದರೆ ಏನಾಗುತ್ತೆ, ಇಲ್ಲಿ 1/K1 ಆಗುತ್ತೆ. ಓಕೆ ದಟ್ ಇಸ್ ವಾಟ್ K1 ಅಂತ ಮೆನ್ಷನ್ ಮಾಡ್ತೀನಿ. 1/K1 ಆಗುತ್ತೆ, ರಿವರ್ಸ್ ರಿಯಾಕ್ಷನ್ ಮಾಡಿದ್ದೀರಾ. ಹಾಗಾದರೆ K3 ಅಂದ್ರೇನು? K3 ಅಂತ ಹೇಳಿದೆ ಪ್ರಾಡಕ್ಟ್ ಆಫ್ 2 ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ರಿಯಾಕ್ಷನ್, ಪ್ರಾಡಕ್ಟ್ ಆಫ್ ದ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ 2 ರಿಯಾಕ್ಷನ್ಸ್ ಅಂತ. ಸೊ ಒಂದು ತೊಗೋಬೋದು ನೀವು K1 ಅಂತ. K1 ಏನಾಗಿದೆ ಅಲ್ಲಿ K1 ಆಗಿದೆ. ದಟ್ ಮೀನ್ಸ್ K1 ಇಂಟು K2 ಅಂದರೆ 1/K1 ಇಂಟು K2 ಅಂತ ಆಗುತ್ತೆ. ಸೊ ದಟ್ ಗಿವ್ಸ್ K2/K1. ಏನು ಬಂತು ಇಕ್ವೇಷನ್ನು? ಸೊ K2/K1. ಸೊ ಯಾವುದೇ ಥರ K2/K1 ಆಪ್ಷನ್ ಡಿ ಯಲ್ಲಿದೆ. ಸೊ ನೋಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದೇ ಮೆಥಡ್ನ
ಆಬ್ವಿಯಸ್ಲಿ ಯಾವುದಕ್ಕೆ K2 K1 ಈಕ್ವೇಷನ್ಸ್ ಬರೋಕ್ಕೆ ಟ್ರೈ ಮಾಡಿ. ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್, ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ದಟ್ ಇಸ್ ಈಕ್ವಲ್ ಟು K3 ಆಗುತ್ತಾ ಚೆಕ್ ಮಾಡಿ. ಓಕೆ, K3 ಬರುತ್ತಾ ಚೆಕ್ ಮಾಡಿ ಆಗ. ಸೊ ರಿವರ್ಸ್ ಮಾಡೋದ್ರಿಂದ ಸೊ ಇದು ಇರೋವಂಥ ರಿಯಾಕ್ಷನ್ ಅದು K3 ಇಸ್ ಈಕ್ವಲ್ ಟು K2 ಬೈ K1. ಯಾಕೆ ಈ ರೀತಿ ಬಂತು ಅಂತ ಗೊತ್ತಾಯಿತು. ರಿವರ್ಸ್ ರಿಯಾಕ್ಷನ್ ತೊಗೊಂಡಿದ್ದೀನಿ. K1 ಡ್ಯಾಶ್ ಅಂದರೆ 1 ಬೈ K1 ಅಂತ. ಸೊ ದಟ್ ಗಿವ್ಸ್ K2 ಬೈ K1 ಅಂತ ಆಯಿತು. ಸೊ ಯಾವ್ದು ಆಪ್ಷನ್ ಆಗುತ್ತೆ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಪ್ರಾಬ್ಲಮ್ನ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಕೆಲವೊಂದು ಸರಿ ಇದು. ಹಾಗಾಗಿ ನಾನು ಹೇಳಿದ ಮೆಥಡ್ನ ಕರೆಕ್ಟಾಗಿ ಫಾಲೋ ಮಾಡಿ. ಪ್ರಾಡಕ್ಟ್ ಆಫ್ ಅ 2 ಈಕ್ವಿಲಿಬ್ರಿಯಂ ರಿಯಾಕ್ಷನ್ ಕಾನ್ಸ್ಟೆಂಟ್ ಏನಿದೆ ದಟ್ ಇಸ್ ಈಕ್ವಲ್ ಟು ಥರ್ಡ್ ರಿಯಾಕ್ಷನ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಪ್ರಾಡಕ್ಟ್ ಯಾವಾಗ ಆ್ಯಡ್ ಮಾಡಿದಾಗ, ಎರಡು ರಿಯಾಕ್ಷನ್ನ ಆ್ಯಡ್ ಮಾಡಿದಾಗ, ಬಟ್ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಅದು ಡಿವಿಷನ್ ಫಾರ್ಮ್ ಬರುತ್ತೆ. ಬಟ್ ಸರ್ ಇಲ್ಲೂ ಡಿವಿಷನ್ ಫಾರ್ಮ್ ಬಂದಿದೆಯಲ್ಲ, ಹಾಗಾದರೆ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿರೋದಿಲ್ಲ. ಬಟ್ ಮಲ್ಟಿಪ್ಲೈ ಮಾಡಿದ್ರೂ ನಾವಿಲ್ಲಿ ತೊಗೊಂಡಿರೋದು K1 ಡ್ಯಾಶ್ ಅಂದ್ರೇನು ರೆಸಿಪ್ರೋಕಲ್ ಆಗಿದೆ, ರಿವರ್ಸ್ ರಿಯಾಕ್ಷನ್ ಮಾಡಿದ್ದೀವಿ. ಹಾಗಾಗಿ ಇದು ಡಿವಿಷನ್ ಫಾರ್ಮ್ ಇಲ್ಲಿ ಬಂದಿದೆ ಅಷ್ಟೇ. ಓಕೆ, ಬಟ್ ನಾವು ತೊಗೊಂಡಿರೋದಲ್ಲಿ ಆ್ಯಕ್ಚುಲಿ ಪ್ರಾಡಕ್ಟ್ನ ಎರಡು ಕೂಡ ತೊಗೊಂಡಿರೋದು. ಸೊ ಬಟ್ ಅಲ್ಲಿ ರಿವರ್ಸ್ ರಿಯಾಕ್ಷನ್ ಮಾಡೋದ್ರಿಂದ ಈ ರೀತಿ ಬಂದಿದೆ ನಿಮಗೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟು ಮಕ್ಕಳ ವಿಡಿಯೋ ಪಾಸ್ ಮಾಡಿ ಇದನ್ನು ಕಂಪ್ಲೀಟ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಗೊತ್ತಾಯ್ತಲ್ವಾ? ಕನ್ಫ್ಯೂಸ್ ಆಗಿ ಮಾಡಿ ನೀವೇ ವರ್ಕ್ ಮಾಡಿ ನೋಡಿ. ನಾನು ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ, ಇದರ ಮೇಲೆ ನೀವೇ ವರ್ಕ್ ಮಾಡಬೇಕು. ಸೊ ನ್ಯೂಮರಿಕಲ್ಸ್ ಇಷ್ಟು ಕಷ್ಟ ಇರೋದು ತಿಳ್ಕೊಬೇಡಿ. ಫಸ್ಟ್ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ಸ್ನ ನೀವೇ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಸೊ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ ಈಗ ಯಾವ ರೀತಿ ಅಂತ. ಸೊ at 550 Kelvin the Kc for the following reaction is 10⁴ moles per liter. Okay, per mole liter. X plus Y gives Z. So gaseous state ಇದೆ. At equilibrium it was observed that concentration of X is equal to 1/2 concentration of Y is equal to 1/2 concentration of Z. So then what is the value of Z in mole per liter at equilibrium? So here we have to find out the concentration of Z. Z concentration find out ಮಾಡಬೇಕು. ಸೊ X plus Y gives Z ಅಂತ ಇದೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ಅಟ್ ಈಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಆಫ್ X, ಕಾನ್ಸಂಟ್ರೇಷನ್ ಆಫ್ Y, ಕಾನ್ಸಂಟ್ರೇಷನ್ ಆಫ್ Z ಅಂತ ಒಂದು ಈಕ್ವಿಲೇಷನ್ ಕೊಟ್ಟಿದ್ದಾರೆ. ಬಟ್ ಈಗ ನಾವೇನು ಮಾಡೋಣ ಅಂತಂದರೆ ದಟ್ ಕಾನ್ಸಂಟ್ರೇಷನ್ ಆಫ್ X ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ Y ಈಸ್ ಈಕ್ವಲ್ ಟು 1/2 ಇಂಟು ಕಾನ್ಸಂಟ್ರೇಷನ್ ಆಫ್ Z. ಸೊ ಆಲ್ ದಿಸ್ ಲೆಟ್ ಇಟ್ ಬಿ ಈಕ್ವಲ್ ಟು ಎಕ್ಸ್ ಅಂತ ತಗೊಳ್ಳೋಣ. ಸೊ ಈ ಕಾನ್ಸಂಟ್ರೇಷನ್ ನಮ್ಗೆ ಗೊತ್ತಿಲ್ಲ, ಹಾಗಾಗಿ ಲೆಟ್ ಇಟ್ ಬಿ ಎಕ್ಸ್. ಹಾಗಾದರೆ ಈಗ ನಮಗೆ ವೈ ಕಾನ್ಸಂಟ್ರೇಷನ್, ಝೆಡ್ ಕಾನ್ಸಂಟ್ರೇಷನ್ ಬೇಕು. ಝೆಡ್ ಕಾನ್ಸಂಟ್ರೇಷನ್ ಬೇಕು ಅಂದರೆ ನಮ್ಗೆ ವೈ ಕಾನ್ಸಂಟ್ರೇಷನ್ ಗೊತ್ತಿರಬೇಕು, ಎಕ್ಸ್ ಕಾನ್ಸಂಟ್ರೇಷನ್ ಗೊತ್ತಿರಬೇಕು. ಬಟ್ ಅವ್ರು ಕೊಟ್ಟಿಲ್ಲ. ಬಟ್ ನಾವೇನು ಮಾಡೋಣ, ಲೆಟ್ ಇಟ್ ಬಿ ಎಕ್ಸ್ ಅಂತ ಅಸ್ಯೂಮ್ ಮಾಡೋಣ. ಹಾಗಾದರೆ ಎಕ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ದಟ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಆಗುತ್ತೆ. ಆ್ಯಂಡ್ ಆಲ್ಸೋ ವೈ ಕಾನ್ಸಂಟ್ರೇಷನ್ ಬೇಕು ಅಂತಂದರೆ ಸೊ 1/2 ಅಂತ ಇದೆ, ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 2x ಆಗುತ್ತೆ. ಆ್ಯಂಡ್ ಝೆಡ್ ಕಾನ್ಸಂಟ್ರೇಷನ್ ಬೇಕು ಅಂತಂದರೆ ಕಾನ್ಸಂಟ್ರೇಷನ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಗೇನ್ 2x ಆಗುತ್ತೆ. ಬಟ್ ಇಲ್ಲಿ ನಮ್ಗೆ ಕೊಟ್ಟಿರೋದು ಎಕ್ಸ್ ಅಂತ, ಎಕ್ಸ್ ಅಂದರೆ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಷ್ಟು ಈಗ ಒಂದು ಅಸಂಪ್ಷನ್ ತೊಗೊಳ್ಳಿ. ಓಕೆ, ಇದನ್ನು ಬರ್ಕೊಂಡಿದ್ದೀನಿ. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾನ್ಸಂಟ್ರೇಷನ್ ಆಫ್ ಝೆಡ್. ಕಾನ್ಸಂಟ್ರೇಷನ್ ಆಫ್ ಝೆಡ್ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದೇ ಹ್ಯಾವ್ ಗಿವನ್ Kc ಫಾರ್ ದ ಫಾಲೋಯಿಂಗ್ ರಿಯಾಕ್ಷನ್ 10⁴ ಅಂತ ಕೊಟ್ಟಿದ್ದಾರೆ. ಅದು ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಈಗ ನಾವು ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ನ ಬರೋಣ. Kc ದಟ್ ಈಸ್ ಈಕ್ವಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಅಂದರೆ Z divided by molar concentration of reactant ಅಂದರೆ x into y ಅಂತ ಬರುತ್ತೆ. ಸೊ ವಾಟ್ ಇಸ್ molar concentration of Z? That is equal to 2x. Molar concentration of x is x. Molar concentration of y is 2x. ಸೊ 2x and 2x ಕ್ಯಾನ್ಸಲ್ ಆಗುತ್ತೆ. Kc ಅಂದರೆ ಏನು ವ್ಯಾಲ್ಯೂ 10⁴ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಸೊ 1/x. ಸೊ ಹಾಗಾದರೆ x ಏನಾಗುತ್ತೆ, ಸೊ ಎಕ್ಸ್ನ ಈ ಕಡೆ ಕಳಿಸಿದ್ರೆ 10⁴ ಈ ಕಡೆ ಬರುತ್ತೆ. 10⁴ ನ್ಯೂಮರೇಟರ್ಗೆ ಹೋದರೆ 10⁻⁻⁴ ಆಗುತ್ತೆ. ಓಕೆ, 10⁻⁻⁴ ಮೋಲ್ಸ್ ಪರ್ ಲೀಟರ್ ಬರುತ್ತೆ. ಓಕೆ, ಮೋಲ್ಸ್ ಪರ್ ಲೀಟರ್. ಪರ್ ಮೋಲ್ ಲೀಟರ್ ಇತ್ತು, ನ್ಯೂಮರೇಟರ್ ಹೋದ್ರೆ ಏನಾಗುತ್ತೆ ಮೋಲ್ಸ್ ಪರ್ ಲೀಟರ್ ಆಗುತ್ತೆ. ಓಕೆ, ಏನು ಸಿಕ್ತು ನಿಮಗೆ ಎಕ್ಸ್ ಅಂತ ವ್ಯಾಲ್ಯೂ ಸಿಕ್ತು. ಬಟ್ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಝೆಡ್ ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡಬೇಕು. ಕಾನ್ಸಂಟ್ರೇಷನ್ ಆಫ್ ಝೆಡ್ ಇಸ್ ಈಕ್ವಲ್ ಟು 2 ಇಂಟು 10⁻⁻⁴. ಓಕೆ, 2 ಇಂಟು 10⁻⁻⁴ ಅಂತ ಆಬ್ವಿಯಸ್ಲಿ ಅಲ್ಲೇ ಇದೆ, ನಾವೇನು ಸಿಂಪ್ಲಿಫೈ ಮಾಡಬೇಕಾಗಿಲ್ಲ. ಹಾಗಾದರೆ 10⁻⁻⁴ ಮೋಲ್ಸ್ ಪರ್ ಲೀಟರ್. ಸೊ ಮೋಲ್ಸ್ ಪರ್ ಲೀಟರಲ್ಲಿ ಆನ್ಸರ್ 9 ಅಂತ ಹೇಳಿದರು, ಅಲ್ಲೇ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ದ ರೈಟ್ ಆನ್ಸರ್? 2 ಇಂಟು 10⁻⁻⁴. ವಾಟ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳು ಹೇಗೆ ಅಂತ? ಸೊ ಇಲ್ಲಿ ಕೊಟ್ಟಿರೋದವರು ಎಕ್ಸ್ ವೈ ಗಿವ್ಸ್ ಝೆಡ್ ಅಂತ ಕೊಟ್ಟಿದ್ದಾರೆ, Kc ವ್ಯಾಲ್ಯೂ ಕೊಟ್ಟಿದ್ದಾರೆ. ಝೆಡ್ ಕಾನ್ಸಂಟ್ರೇಷನ್ ಫೈಂಡ್ ಮಾಡಬೇಕು ಅಂದರೆ ಫಸ್ಟು ಅಸಂಪ್ಷನ್ ಒಂದು ಎಕ್ಸ್ ಅಂತ ತೊಗೊಳ್ಳಿ ಕಾನ್ಸಂಟ್ರೇಷನ್. ಹಾಗಾದರೆ ಕಾನ್ಸಂಟ್ರೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್, ಒಂದು ವ್ಯಾಲ್ಯೂ ಗೊತ್ತಿಲ್ಲ ಅದು ನಮಗೆ. ವೈ ಕಾನ್ಸಂಟ್ರೇಷನ್ ಗೊತ್ತಾಯಿತು 2x, ಝೆಡ್ ಕಾನ್ಸಂಟ್ರೇಷನ್ 2x. ಬಟ್ ಎಕ್ಸ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡೋ ರೀತಿಯನ್ನು ಯೂಸಿಂಗ್ Kc ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರೇ. ಸೊ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ ಲಾ ಆಫ್ ಈಕ್ವಿಲಿಬ್ರಿಯಂ ಕನ್ಸಿಡರ್ ಮಾಡಿ, ಸೊ ವ್ಯಾಲ್ಯೂ ಸಿಗುತ್ತೆ, ಆನ್ಸರ್ ಗೊತ್ತಾಯಿತು ನಿಮಗೆ. ಸೊ ಹಾಗಾದರೆ ವಿಡಿಯೋ ಪಾಸ್ ಮಾಡಿ ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ರೈಸ್ ಆಗುತ್ತೆ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಇದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಓಕೆ, ಕನ್ಫ್ಯೂಸ್ ಆಗಿಬಿಡಿ ಜಾಸ್ತಿ.
ತುಂಬ ಕಷ್ಟ ಇದೆಯಲ್ಲ ಪ್ರಾಬ್ಲಮ್ಸ್ ಅಂತ ತಿಳ್ಕೊಬೇಡಿ. ಪ್ರಾಬ್ಲಮ್ಸ್ಗಳು ಇದೇ ರೀತಿ ಈಕ್ವಲಿಬ್ರಿಯಂ ಬರುವಂಥ ಅರೈಸ್ ಆಗುವಂಥದ್ದು. ಬಟ್ ನಾನು ಹೇಳಿದೆ ಮೋಸ್ಟ್ ಪ್ರಾಬ್ಲಿ ಜಾಸ್ತಿ ಕ್ವಶನು ಸಾಲ್ಯುಬಿಲಿಟಿ ಪ್ರಾಡಕ್ಟ್ ಮೇಲೆ ಅರೈಸ್ ಆಗುತ್ತೆ. ಹಾಗೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು, ಯಾಕಂದರೆ ಇದರಲ್ಲಿ ಬೇಸಿಕ್ ಥಿಂಗ್ ಇರೋದು K1 × K2 ಅಂತ ಈಕ್ವೇಷನ್ ಇದೆಯಲ್ಲ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಬೇಸಿಸ್ ಮೇಲೆ ಕೇಳೋದು, ಈ ಬೇಸಿಸ್ ಮೇಲೆ ಈಕ್ವಲಿಬ್ರಿಯಂ ಕಾನ್ಸ್ಟೆಂಟ್ ಪ್ರಾಬ್ಲಮ್ಗಳನ್ನ ಕೇಳ್ತಾರೆ. ಹಾಗಾಗಿ ಬಿ ಕಾನ್ಷಿಯಸ್ ಅಬೌಟ್ ದಿಸ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಕನ್ಸಿಡರ್ ದ ಜನರಲ್ ಹೈಪೋಥೆಟಿಕಲ್ ರಿಯಾಕ್ಷನ್ A gives 2B plus 3C. All are in gaseous phase, but reactant ಏನಿದೆ ಸಾಲಿಡ್ ಫೇಸಲ್ಲಿ ಇದೆ. ಓಕೆ, ಇಫ್ ದ ಕಾನ್ಸಂಟ್ರೇಷನ್ ಆಫ್ C at equilibrium is doubled, then after the equilibrium is re-established, the concentration of B will be. If the concentration of C at equilibrium condition ಅಲ್ಲಿ concentration of C ಏನಾಗುತ್ತೆ ಡಬಲ್ ಆಗುತ್ತೆ, then after the equilibrium is re-established, the concentration of B. ಸೊ ಆ ಈಕ್ವಲಿಬ್ರಿಯಂ ರೀಎಸ್ಟಾಬ್ಲಿಷ್ ಆದಮೇಲೆ ಕಾನ್ಸಂಟ್ರೇಷನ್ ಆಫ್ ಬಿ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಕಾನ್ಸಂಟ್ರೇಷನ್ ಆಫ್ ಸಿ ಏನಾಗಿದೆ ಡಬಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಒಂದು ಕರೆಕ್ಟಾಗಿ ಗಮನಿಸಿ, ಎ ಸಾಲಿಡ್ ಸ್ಟೇಟಲ್ಲಿದೆ, ಬಿ ಮತ್ತು ಸಿ ಗೇಷಿಯಸ್ ಸ್ಟೇಟಲ್ಲಿದೆ. ಸೊ ನಾವು ಗೇಷಿಯಸ್ ಸ್ಟೇಟ್ನ ಜಾಸ್ತಿ ಕನ್ಸಿಡರ್ ಮಾಡ್ತೀವಿ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಆಕ್ಟಿವ್ ಮಾಸಸ್ ಆಫ್ ಸಾಲಿಡ್ ಅಂದರೆ ಕಾನ್ಸಂಟ್ರೇಷನ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಆ್ಯಂಡ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಲಿಕ್ವಿಡ್ ಇಸ್ ಆಲ್ವೇಸ್ ಯೂನಿಟಿ. ಅದನ್ನು ನೋಟ್ ಮಾಡ್ಕೊಳ್ಳಿ. ಆಕ್ಟಿವ್ ಮಾಸಸ್ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಅಂದರೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಇಸ್ ಆಲ್ವೇಸ್ ಯೂನಿಟಿ, ಬಟ್ ನಾಟ್ ಗ್ಯಾಸಸ್ಗೆ ಆ ಥರ ಬರಲ್ಲ. ಸೊ ನೋಡಿ, ಆಕ್ಟಿವ್ ಮಾಸಸ್ ಅಂದರೆ ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಆಗಿರೋಂಥ ಮಾಲಿಕ್ಯೂಲ್ಸ್ ಅಂತ ಹೇಳಿದ್ದೆ. ಸೊ ಅಲ್ಲಿ ನಾವು ಆಕ್ಟಿವಿಟಿ ಕೋಫಿಷಿಯಂಟ್ ಅಂತಲೂ ತೊಗೋತೀವಿ ಹಾಗೆ ಫೈಂಡ್ ಔಟ್ ಮಾಡುವಾಗ. ಬಟ್ ಸಾಲಿಡ್ ಮತ್ತು ಲಿಕ್ವಿಡ್ದು ಮೋಲಾರ್ ಕಾನ್ಸಂಟ್ರೇಷನ್ ಅಂದರೆ ಆಕ್ಟಿವ್ ಮಾಸಸ್ ಏನಿದೆ ದಟ್ ಇಸ್ ಈಕ್ವಲ್ ಟು ಯೂನಿಟಿ. ಸೊ ಹಾಗಾದರೆ ಕಾನ್ಸಂಟ್ರೇಷನ್ ಆಫ್ ಏನಾಗುತ್ತೆ ದಟ್ ಈಕ್ವಲ್ಸ್ ಟು 1. ಸೊ ಹಾಗಾದ್ರೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಫಸ್ಟು, ಸೊ ಗ್ಯಾಸಸ್ ಕೊಟ್ಟಿದ್ದಾರೆ, ಗ್ಯಾಸಸ್ ಕೊಟ್ಟಿದ್ದಾರೆ, ನಾವು ತೊಗೊಳ್ಳೋಣ. ಏನು ತೊಗೊಳ್ಳೋಣ ಇಲ್ಲಿ ನಾವು ತೊಗೋಬೇಕಾಗಿರೋದು ಪಾರ್ಷಿಯಲ್ ಪ್ರೆಷರ್. ಓಕೆ, ಪಾರ್ಷಿಯಲ್ ಪ್ರೆಷರ್ ತೊಗೊಳ್ಳೋಣ. ಹಾಗಾದರೆ ಪಿ ಏನು ತೊಗೋಬೇಕು KP. ಓಕೆ, KP ಇಸ್ ಈಕ್ವಲ್ ಟು ಪಾರ್ಷಿಯಲ್ ಪ್ರೆಷರ್ ಆಫ್ B. ಓಕೆ, ಏನಾಗಿದೆ ಹೋಲ್ ಸ್ಕ್ವೇರ್ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ C ಹೋಲ್ ಕ್ಯೂಬ್. ಓಕೆ, ಡಿವೈಡೆಡ್ ಬೈ ಏನು ಬರುತ್ತೆ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಅಂತ ಬರೀಬೇಕು, ಯಾಕಂದ್ರೆ ಸಾಲಿಡ್ ಫೇಸಲ್ಲಿದೆ. ಆ ಸಾಲಿಡ್ದು ಮೋಲಾರ್ ಕಾನ್ಸಂಟ್ರೇಷನ್ ಇಸ್ ಆಲ್ವೇಸ್ ಯೂನಿಟ್ ಅಂತ ಹೇಳಿದ್ದೀನಿ. ಸೊ ಡಿವೈಡೆಡ್ ಬೈ 1 ಬರುತ್ತೆ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ, ಪಾರ್ಷಿಯಲ್ ಪ್ರೆಷರ್ ಆಫ್ ಸಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇಷ್ಟು ಗೊತ್ತಾಯಿತು. ಫಸ್ಟ್ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ ಹೋಲ್ ಸ್ಕ್ವೇರ್ ಆ್ಯಂಡ್ ಪಾರ್ಷಿಯಲ್ ಪ್ರೆಷರ್ ಆಫ್ ಸಿ ಅಂತ ಗೊತ್ತಾಗಿದೆ. ಓಕೆ, ಗೊತ್ತಾಯ್ತಾ ಏನು ಅಂತ. ನೆಕ್ಸ್ಟು, ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಒಂದು ಈಕ್ವಲಿಬ್ರಿಯಂ ಅಟೈನ್ ಆದಾಗ ಏನಾಗುತ್ತೆ PB ಸ್ಕ್ವೇರ್ ಆ್ಯಂಡ್ P 2PC ಸ್ಕ್ವೇರ್ ಆಗುತ್ತೆ, 2PC ಹೋಲ್ ಕ್ಯೂಬ್. ಯಾಕೆ ಇದು ಬರದೆ ಇದನ್ನು, PC ಏನಾಗುತ್ತೆ ಡಬಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ರೇಟ್ ಆಫ್ ರಿಯಾಕ್ಷನ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಸಿ ಇಸ್ ಡಬಲ್ಡ್ ಅಂತಂದ್ರೆ ಏನು, PC ಬಿಕಮ್ಸ್ 2PC. ಓಕೆ, PC ಬಿಕಮ್ಸ್ 2PC ಅಂತ ಆಗುತ್ತೆ. ಕರೆಕ್ಟಾಗಿ ಈಕ್ವೇಷನ್ ಅಬ್ಸರ್ವ್ ಮಾಡಿ, ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ 2PC ಹೋಲ್ ಕ್ಯೂಬ್ ಅಂತ ಇದೆ. ಸೊ ಫಸ್ಟ್ ಇದನ್ನೊಂದು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆ, ಸೊ ಇಲ್ಲೇನಾಗುತ್ತೆ KP ಈಸ್ ಈಕ್ವಲ್ ಟು PB ಇನ್ ಡ್ಯಾಶ್ ಅಂತ ತಗೋತೀನಿ, PB ಡ್ಯಾಶ್ ಆ್ಯಂಡ್ 8PC ಹೋಲ್ ಕ್ಯೂಬ್. ಓಕೆ, 2 ಕ್ಯೂಬ್ ಅಂದರೆ 8P/8 ಬರುತ್ತೆ, 8PC ಕ್ಯೂಬ್. ಸೊ ಇದನ್ನು ಈಕ್ವೇಷನ್ 2 ಅಂತ ತೊಗೊಳ್ಳೋಣ. ಸೊ ಒಂದು ಈಕ್ವಲಿಬ್ರಿಯಂ PB ಡ್ಯಾಶ್ ಅಂತ ತೊಗೊಳ್ಳೋಣ, ಯಾಕಂದರೆ ಈಕ್ವಲಿಬ್ರಿಯಂ ಚೇಂಜ್ ಆಗಿದೆ. ಸೊ PB ಕಾನ್ಸಂಟ್ರೇಷನ್ ಆಫ್ P ಏನಾಗುತ್ತೆ ಫೈಂಡ್ ಔಟ್ ಮಾಡಬೇಕಲ್ವಾ, ಹಾಗಾಗಿ ನಾನು ಡ್ಯಾಶ್ PB ಡ್ಯಾಶ್ ಅಂತ ತೊಗೋತೀನಿ. ಸೊ ಇಲ್ಲಿ ಇದು ಡಬಲ್ ಆಗಿದೆ. ಸೊ ಒಂದು ಜನರಲ್ ರಿಯಾಕ್ಷನ್ ಬರದೆ, ಜನರಲ್ ಈಕ್ವೇಷನ್ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ, ಪಾರ್ಷಿಯಲ್ ಪ್ರೆಷರ್ ಆಫ್ ಸಿ. ಸೊ ಒಂದು ಈಕ್ವಲಿಬ್ರಿಯಂ ಅಟೈನ್ ಆದಾಗ ಏನಾಗುತ್ತೆ ಪಾರ್ಷಿಯಲ್ ಪ್ರೆಷರ್ ಸಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ಸಿ ಡಬಲ್ ಆಗುತ್ತೆ ಅಂದರೆ 2PC ಅಂತ ಬರಿಬೋದು. ಕರೆಕ್ಟ್ ಅಲ್ವಾ. ಹಾಗಾದರೆ ಆಗ ಬರುವಂಥ ನ್ಯೂ ಒಂದು ಕಾನ್ಸಂಟ್ರೇಷನ್ ಆಫ್ ಬಿ ಏನು PB ಡ್ಯಾಶ್ ಅಂತ ನೋಟ್ ಮಾಡಿರೋಣ. ಸೊ ಈಗ ಡಿವೈಡ್ ಈಕ್ವೇಷನ್ 1/2. ಓಕೆ, 1/2 ಮಾಡೋಣ. ದಟ್ ಮೀನ್ಸ್ KP ಡಿವೈಡ್ ಬೈ KP ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು PB ಸ್ಕ್ವಯರ್ ಇಂಟು PC ಕ್ಯೂಬ್ ಡಿವೈಡ್ ಬೈ PB ಡ್ಯಾಶ್ ಹೋಲ್ ಸ್ಕ್ವಯರ್ ಆ್ಯಂಡ್ 8PC ಕ್ಯೂಬ್. PC ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ PB ಡ್ಯಾಶ್ ಇದೆ, PB ಇದೆ, KP ಕ್ಯಾನ್ಸಲ್ ಆಗುತ್ತೆ. ಸೊ ನ್ಯೂ ಕಾನ್ಸಂಟ್ರೇಷನ್ ಆಫ್ ಬಿ ಅಂದ್ರೇನು PB ಡ್ಯಾಶ್ ಅಂತ. ಸೊ PB ಡ್ಯಾಶ್ನ ಈ ಕಡೆ ತೊಗೊಳ್ಳೋಣ, PB ಡ್ಯಾಶ್ ಹೋಲ್ ಸ್ಕ್ವೇರ್. ಓಕೆ, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ PB ಹೋಲ್ ಸ್ಕ್ವೇರ್ ಡಿವೈಡ್ ಬೈ 8. ಸ್ಕ್ವೇರ್ ರೂಟ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ದೆನ್ ಇಟ್ ಬಿಕಮ್ಸ್ PB ಡ್ಯಾಶ್ ಅಂತ ಇದೆ. PB ಡ್ಯಾಶ್ ಸ್ಕ್ವೇರ್ ರೂಟ್ನ ಈ ಕಡೆ ಕಳಿಸಿದ್ರೆ PB ಸ್ಕ್ವೇರ್ ರೂಟ್ ಬರುತ್ತೆ, PB ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ದಟ್ ಗಿವ್ಸ್ PB. ಓಕೆ, ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 8 ಅಂತಂದರೆ ಇದನ್ನು ನಾನು ಏನು ಬರೀತೀನಿ 2√2. ಓಕೆ, 2 × 4 ಅಂತ ಆಗಿದ್ರೆ, ಸೊ 4ನ ಸ್ಕ್ವೇರ್ ರೂಟಿಂದ ಆಚೆ 2 ಆಗುತ್ತೆ. ಸೊ ಉಳಿದು 2√2. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಬಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಕಾನ್ಸಂಟ್ರೇಷನ್ ಅಂತ ಹೇಳಿದೆ. ಸೊ ಹಾಗಾದರೆ ಇಲ್ಲಿ ಏನು ಬರಿಬೋದು, ಯಾವ್ದು ಈಕ್ವೇಷನ್ ಆಗುತ್ತೆ ಇಲ್ಲಿ 1/2 ಟೈಮ್ಸ್ ದ ಒರಿಜಿನಲ್ ವ್ಯಾಲ್ಯೂ. ದಿಸ್ ಇಸ್ ದ ಒರಿಜಿನಲ್ ಕಾನ್ಸಂಟ್ರೇಷನ್. ಹಾಗಾದರೆ ನ್ಯೂ ಕಾನ್ಸಂಟ್ರೇಷನ್ ಏನು PB ಡ್ಯಾಶ್, ಇಟ್ ಇಸ್ ದ 1/2 ಆಫ್ ದ ಒರಿಜಿನಲ್ ಕಾನ್ಸಂಟ್ರೇಷನ್.
ಕಾನ್ಸಂಟ್ರೇಷನ್ ಅಂತ ಹೇಳ್ತೀನಿ, ಪಾರ್ಷಿಯಲ್ ಪ್ರೆಷರ್ದಾಗ ತೊಗೊಂಡಿದ್ವಿ ಅಂತ ಗೊತ್ತಾಯಿತು ನಾನು ನಿಮಗೆ. ಸೊ ಬಟ್ ನಾನು ಕಾನ್ಸಂಟ್ರೇಷನ್ ಅಂತ ಮೆನ್ಷನ್ ಮಾಡ್ತೀನಿ ಜಾಸ್ತಿ ಇಲ್ಲಿ ಈಗ. ಸೊ ಹಾಗಾದ್ರೆ ಏನಾಗುತ್ತೆ, ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಹೇಳೋದಾದ್ರು ದ ನ್ಯೂ ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು 1/2√2 ಆಫ್ ದ ನ್ಯೂ ಒರಿಜಿನಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು. ಸೊ ಈ ರೀತಿ ಬರೋದಾದ್ರೆ ಯಾವ್ದು ಆಪ್ಷನ್ ಆಗುತ್ತೆ, 1/2 ಟೈಮ್ಸ್ ದ ಒರಿಜಿನಲ್ ವ್ಯಾಲ್ಯೂ. ಅಥವಾ ಈ ರೀತಿ ಹೇಳ್ಬೋದು 1/2 ಅಷ್ಟು ರೆಡ್ಯೂಸ್ ಆಗಿದೆ ಅಂತ ಹೇಳ್ಬೋದು ಬೇಕಾದ್ರೆ, ಅಥವಾ 1/2 ಟೈಮ್ಸ್ ದ ಒರಿಜಿನಲ್ ವ್ಯಾಲ್ಯೂ ಅಂತ ಹೇಳ್ಬೋದು, ಇಲ್ಲ 1/2 ಅಷ್ಟು ರೆಡ್ಯೂಸ್ ಆಗಿದೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಸೊ ನ್ಯೂ ಕಾನ್ಸಂಟ್ರೇಷನ್ ಈ ರೀತಿ. ಸೊ ಈ ರೀತಿಯೂ ಮಾಡ್ಬೋದು, ಇನ್ನೂ ಡಿಫ್ರೆಂಟ್ ಮೆಥಡ್ಸಲ್ಲಿ ಮಾಡ್ಬೋದು. ಬಟ್ ನಿಮ್ಗೆ ಬೇರೆ ರೀತಿ ಅರ್ಥ ಆಗಲಿ ಅಂತ ಈ ಒಂದು ಟೆಕ್ನಿಕ್ನ ಹೇಳಿದ್ದೀನಿ. ಸೊ ಗೊತ್ತಾಯ್ತಲ್ವ ಯಾಕೆ ಅಂತ. ಸೊ ಇದನ್ನು ನೋಟ್ ಮಾಡ್ಕೊಡಿ, ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡಿ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಬಟ್ ಡೋಂಟ್ ವರಿ, ಅದನ್ನು ವಿಡಿಯೋನ ರಿವೈಸ್ ಮಾಡಿ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲೆಲ್ಲ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನಾನು ಫಾಸ್ಟಾಗಿ ಸ್ವಲ್ಪ ಹೇಳ್ಕೊಂಡು ಬರ್ತಿದ್ದೀನಿ, ನೀವು ಅದನ್ನು ಕರೆಕ್ಟಾಗಿ ಗಮನಿಸಿ. ಓಕೆ, ಇಷ್ಟು ಅರ್ಥ ಆಗಿದೆಯಲ್ವಾ. ಸೊ ಹಾಗಾದರೆ ಯಾವುದು ರೈಟ್ ಆಪ್ಷನ್ ಇಲ್ಲಿ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯಿತು ಯಾಕೆ ಅಂತ. ಸೊ ಈ ಒಂದು ಮೆಥಡಲ್ಲಿ ಪ್ರಾಬ್ಲಮ್ ಮಾಡ್ಬೋದು, ಇನ್ನೂ ಬೇರೆ ಮೆಥಡಲ್ಲಿ ಮಾಡ್ಬೋದು, ಬಟ್ ಈ ಒಂದು ಮೆಥಡು ಕನ್ವೀನಿಯಂಟ್ ಆಗಿರುತ್ತೆ, ಅದನ್ನ ಇದು ಟ್ರೈ ಮಾಡಿ. ಓಕೆ, ಅಂದರೆ ಡಿಫ್ರೆಂಟ್ ಮೆಥಡ್ಸ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂದೇ ಮೆಥಡ್ ಹೋಗೋಕ್ಕಿಂತ ಡಿಫ್ರೆಂಟ್ ಆಲ್ಟರ್ನೇಟ್ ಮೆಥಡ್ಸ್ನ ಹೇಳ್ತಾ ಇದ್ದೀನಿ. ಸೊ ಆಲ್ಟರ್ನೇಟ್ ಮೆಥಡ್ ಇದನ್ನು ಗೊತ್ತಿರಲಿ, ಇನ್ನೊಂದು ಮೆಥಡ್ಸ್ಗಳಿದೆ, ಅದನ್ನು ಟ್ರೈ ಮಾಡಿ. ಓಕೆ, ಗೊತ್ತಾಗಿದ್ದೀವಲ್ಲ ಅಂತ. ಸೊ ಇಷ್ಟು ಕಂಪ್ಲೀಟ್ಲಿ ಏನು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಬರುವಂಥ ಕೆಲವೊಂದು ಪ್ರಾಬ್ಲಮ್ಸ್ಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು KP ಮತ್ತು KC ರಿಲೇಷನ್ಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ರೆಡಿಯಾಗಿ. ಬಟ್ ಈ ಕ್ಲಾಸಲ್ಲಿ ನಾನು ತುಂಬ ಸ್ಪೀಡಾಗಿ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ದೀನಿ, ಯಾಕಂದರೆ ಟೈಮ್ ಕೂಡ ಕಡಿಮೆ ಇದೆ. ಸೊ ಹಾಗಾಗಿ ಒಂದು ವಿಡಿಯೋ ಕ್ಲಾಸಲ್ಲಿ ಇಷ್ಟು ಪ್ರಾಬ್ಲಮ್ಸ್ಗಳಂತ ನಾವು ಸಾಲ್ವ್ ಮಾಡಬೇಕು, ನೀವು ಅದನ್ನು ವರ್ಕೌಟ್ ಮಾಡಬೇಕು. ಓಕೆ, ಇದನ್ನು ವರ್ಕೌಟ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು KP ಮತ್ತು KC ಮತ್ತು ರಿಲೇಷನ್ಸ್ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು.